ತಾಯಿ ಆಗ್ತಾಳೆ, ಹೆಣ್ಮಗು ತಾಯಿ ಆದ್ರೆ ಆ ಗೊಂಬೆಗಳು ಮಕ್ಕಳಾಗಿರ್ತಾರೆ. ಸೊ ಈ ರೀತಿ ಮಾಡುವಾಗ ಮಕ್ಕಳು, ಈ ಹೆಣ್ಮಗಳು ಏನು ಆಟ ಆಡ್ತಿರ್ತಾಳೆ ಅಂದ್ರೆ, ಆಟದ ಒಂದು ಎಂಟೈರ್ ಪ್ರಾಸೆಸ್ ಒಳಗಡೆ ಕಮಾಂಡ್ ಮತ್ತು ಡಿಮ್ಯಾಂಡ್ ಇರ್ತದಲ್ಲಿ. ಕಮಾಂಡ್ ಮತ್ತು ಡಿಮ್ಯಾಂಡ್ ಅಂದ್ರೆ ಏನು? ನಾನೀಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ತಾಯಾದಾಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಇಲ್ಲೇ ಸುಮ್ಮನೆ ಕೂತಿರ್ಬೇಕು, ಊಟ ಮಾಡ್ಬೇಕು, ಆಟ ಆಡ್ಬೇಕು ಅಂತ ಕಮಾಂಡ್ ಮಾಡೋದು. ಟೀಚರ್ ಆದಾಗ ಏನ್ ಮಾಡ್ತಿರ್ತಾರೆ, ಈ ಸ್ಕೂಲ್ನಲ್ಲಿ ಟೀಚರ್ ಯಾವ ರೀತಿ ವರ್ತನೆ ಮಾಡ್ತಿರ್ತಾರೋ ಅದೇ ರೀತಿ ವರ್ತನೆಯನ್ನ ಮಕ್ಕಳ ಜೊತೆಗೆ ಅಥವಾ ಗೊಂಬೆಗಳ ಜೊತೆಗೆ ಮಾಡ್ತಿರ್ತಾರೆ. ಇದು ಒಂದು ಹುಡುಗಿಯ ಸ್ವಭಾವ. ಅವಳು ಆಟ ಆಡೋದೇ ಈ ರೀತಿ, ಇದೇ ಅವಳ ಸ್ವಭಾವ ಆಗಿರ್ತದೆ. ಇದು ಹೆಣ್ಣಾದ್ರೆ. ಇನ್ನ ಗಂಡು ಮಗು ಇದ್ರೆ, ಸಣ್ಣ ಮಗು ಇರ್ತದೆ, ಗಂಡು ಮಗು. ನನ್ ಮಗನೂ ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ವರುಣ್ ಅಂತ ಒಬ್ಬ, ಇಲ್ಲಿ ಸುಜಾತ ಅಂತಿದ್ದಾರೆ, ಅವ್ರ ಮಗ ವರುಣ್ ಇರ್ಬೋದು. ಸಣ್ಣ ಮಕ್ಕಳಾಗಿದ್ದಾಗ ಗಂಡು ಮಕ್ಕಳು ಆಡುವ ಆಟಗಳೇನು? ಅವ್ರಿಗೆ ನೀವು ಎಲ್ಲೇ ಒಂದು ಶಾಪಿಗೆ ಕರ್ಕೊಂಡು ಹೋಗ್ರಿ, ಅವ್ರು ಸೆಲೆಕ್ಟ್ ಮಾಡುವಂತಹದ್ದು ಬಂದು ಜೀಪ್ ಅಥವಾ ಕಾರು, ಇಂಥವನ್ನೆಲ್ಲ ಆಟಿಕೆಗಳನ್ನ ತಗೊಳ್ತಾರ. ಸೊ ಈ ಆಟಿಕೆ ಆಡುವಂತ ಪದ್ಧತಿ ಇದೆ ಈ ಗಂಡು ಮಕ್ಕಳ ಹತ್ರ. ಇವ್ರು ಆಟ ಆಡುವ ಪದ್ಧತಿ ಏನು ಅಂದ್ರೆ, ಆಟಿಕೆಯನ್ನ ಮನೆಗೆ ತರೋದ್ರೊಳಗಡೆ ಅದರದ್ದು ಒಂದು ಫಸ್ಟ್ ರೌಂಡ್ ಡಿಸೆಕ್ಷನ್ ಆಗಿರ್ತದೆ. ಗಂಡು ಮಕ್ಕಳು ಮಾಡೋ ಕೆಲಸ ಇದು. ಫಸ್ಟ್ ರೌಂಡ್ ಡಿಸೆಕ್ಷನ್ ಮಾಡೋದು, ಅಥವಾ ಅವುಗಳನ್ನ ರಿಪೇರಿ ಮಾಡೋದು, ಅಥವಾ ಅವುಗಳನ್ನ ಪಿನ್ ತೆಗಿಯೋ ಅಥವಾ ಅದನ್ನೇನೋ ಒಂದು ಡ್ಯಾಮೇಜ್ ಮಾಡೋದು. ಮಾಡಿದ ಮೇಲೆ ಅಪ್ಪ ಅಮ್ಮನ ಕಡೆ ಬಯಸ್ಕೊಂಡು ಅಥವಾ ಬಯಸ್ಕೊಳ್ಳದೇನೆ ರಿಪೇರಿ ಮಾಡೋದು ಈ ಗಂಡು ಹುಡುಗರ ಕೆಲಸ, ಗಂಡು ಮಕ್ಕಳ ಕೆಲಸ. ಪ್ರಸಾದ ಸ್ಲೈಡ್ಸ್ ಅನ್ನ ಶೋ ಮಾಡಿ. ಈ ರೀತಿ ಮಕ್ಕಳು ಆಟ ಆಡ್ತಿರ್ತಾರೆ. ನೆಕ್ಸ್ಟ್ ಸ್ಲೈಡ್, ಒಂದೇ ಬಟನ್ ಒತ್ತಿ. ಸೊ ಮಕ್ಕಳು ಏನ್ ಮಾಡ್ತಿರ್ತಾರೆ, ಈ ರೀತಿ ಚಿಕ್ಕ ಪುಟ್ಟ ಆಟಗಳನ್ನ ಆಡ್ತಿರ್ತಾರೆ. ಹೆಣ್ಮಕ್ಳದು ಕ್ಯಾಟಗರಿ ಆಫ್ ಟಾಯ್ಸ್ ಬೇರೆ, ಗಂಡು ಮಕ್ಕಳ ಕ್ಯಾಟಗರಿ ಆಫ್ ಟಾಯ್ಸ್ ಬೇರೆ ಆಗಿರ್ತದೆ. ಸೊ ಈ ಮಕ್ಕಳು ನೋಡಿ ಆಡ್ತಾ 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 ಇದೇ ರೀತಿ ಆಟ. ಏನ್ ಕೆಲಸ ಅಂದ್ರೆ, ಹೆಣ್ಮಗುಂದು ಡಿಕ್ಟೇಟ್ ಮಾಡೋದು, ಕಮಾಂಡ್ ಮಾಡೋದು, ಅಪೇಕ್ಷೆ ಮಾಡೋದು, ಆರ್ಡರ್ ಮಾಡೋದು. ಟೀಚರ್ ಆಗ್ಲಿ, ಮದರ್ ಆಗ್ಲಿ, ಬ್ಯಾಂಕರ್ ಆಗ್ಲಿ ಈ ರೀತಿ ಆರ್ಡರ್ ಮಾಡ್ತಿರ್ತಾಳೆ. ಗಂಡು ಮಗುನ್ ಕೆಲಸ ಏನು ಅಂದ್ರೆ, ಆಟಿಕೆಗಳನ್ನ ತರೋದು, ಅವನ್ಗಳನ್ನ ಕೆಡಿಸೋದು, ಅವುಗಳನ್ನ ರಿಪೇರಿ ಮಾಡೋದು. ಇದೇ ರೀತಿ ಆಗ್ತಾ 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 ಒಂದ್ ದಿವಸ, ಸ್ಲೈಡ್ಸ್ ಅನ್ನ ನೆಕ್ಸ್ಟ್ ಸ್ಲೈಡ್ ಪ್ರಸಾದ್. ಸ್ಲೈಡ್ಸ್ ಆರ್ ನಾಟ್ ಮೂವಿಂಗ್. ಯಾ. ಸೊ ಈ ರೀತಿ ಆಟ ಆಡ್ತಾ 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 ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಅವ್ರ ಕಾಲೇಜ್ಗೆ ಹೋಗ್ತಾರೋ, ಅವ್ರ ಜಾಬ್ ಮಾಡ್ತಾರೋ, ಅವ್ರ ಜೀವನದಲ್ಲಿ ಏನೋ ವ್ಯತ್ಯಾಸ ಅಂದ್ರೆ ಬೆಳೀತಾ ಬೆಳೀತಾ ಅವ್ರು ಹೋಗಿ ಏನಾಗ್ತಾರ ಅವರು, ನೆಕ್ಸ್ಟ್ ಅವರೇ ಒಂದ್ ದಿವಸ, ಅಂದ್ರೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಲ್ಲೋ ಒಂದು ಹೆಣ್ಣು ಮಗು, ಎಲ್ಲೋ ಒಂದು ಗಂಡು ಮಗು, ಎರಡೂ ಸೇರ್ಕೊಂಡು ಅಪ್ಪ ಅವ್ವ ಆಗ್ಬಿಡ್ತಾರೆ. ಸೊ ಅಪ್ಪ ಅವ್ವ ಅಂದ್ರೇನು, ಅವ್ರ ಕರಿಯರ್ ಸೆಟ್ಲ್ ಆಯ್ತು, ಮದುವೆ ಆಗ್ಬಿಟ್ರು. ಈ ಅಪ್ಪ ಅವ್ವ ಆದ್ರಲ್ಲ, ಈ ಅಪ್ಪ ಅವ್ವ ಯಾರಂತ ತಿಳ್ಕೊಂಡಿರಿ ನೀವು? ಚಿಕ್ಕವರಿದ್ದಾಗ ಇವ್ರು ಆಟ ಆಡ್ತಿದ್ರಲ್ಲ, ಅದೇ ಆಟ ಆಡುವಂತ ಮಕ್ಕಳು ಇವತ್ತವರು ಅಪ್ಪ ಅವ್ವ ಆದ್ರು. ಅಪ್ಪ ಅವ್ವ ಏನು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಗ್ರಾಜುಯೇಷನ್ ಮಾಡಿರ್ಬೋದು, ಡಾಕ್ಟರೇಟ್ ಸಿಕ್ಕಿರ್ಬೋದು. ಆದ್ರೆ ಈ ಹೆಣ್ಣಿಗೆ ಮತ್ತು ಗಂಡಸಿಗೆ, ಈ ಮಕ್ಕಳಿದ್ದಾಗ ಏನ್ ಬೇಸಿಕ್ ಕ್ಯಾರೆಕ್ಟರ್ ಅಂತ ಇತ್ತಲ್ಲ, ಬೇಸಿಕ್ ಪರ್ಸನಾಲಿಟಿ ಇತ್ತಲ್ಲ, ಅದು ನೋಡಿ ಮದುವೆ ಆದ್ಮೇಲೆ ಯಾವ ರೀತಿ ವ್ಯಕ್ತಪಡಿಸ್ತಿರ್ತಾರೆ ಅಂತ ಹೇಳಿ. ಗಂಡ ಮತ್ತು ಹೆಂಡತಿ ಇಲ್ಲಿ ಸಿಕ್ಬಿಟ್ರು. ಸೊ ಗಂಡ ನೋಡಿ, ಗಂಡ ಬೇಡ, ಮೊದ್ಲು ಹೆಂಡತಿ, ಯಾಕಂದ್ರೆ ಹೆಣ್ಣಿಂದ ಶುರು ಮಾಡೀವಿ. ಲೇಡೀಸ್ ಫಸ್ಟ್, ನಮ್ ಕಾನ್ಸೆಪ್ಟ್, ನಮ್ ಕಲ್ಚರ್. ಹೆಂಡತಿ ಏನ್ ಮಾಡ್ತಿರ್ತಾಳಂದ್ರೆ, ಮನೆಯಲ್ಲಿ ಮದುವೆ ಆಗಿ ಹೊಸದಾಗಿನೇ ತಗೊಳ್ಳಿ ಎಕ್ಸಾಂಪಲ್. ಸ್ಲೈಡ್ಸ್ ಆರ್ ನಾಟ್ ಮೂವಿಂಗ್ ಪ್ರಸಾದ್. ಮದುವೆ ಆಗಿ ಹೊಸದಾಗಿ ಏನಿರ್ತದೆ, ಹೆಂಡತಿ ಗಂಡನಿಗೆ ಒಂದು ರಿಕ್ವೆಸ್ಟ್ ಇನಿಷಿಯಲಿ, ಏನು, ಬೇಗ ಬನ್ನಿ, ಓಕೆ, ಊಟ ಮನೆಯಲ್ಲೇ ಮಾಡಿ, ಆಮೇಲೆ ಶಾಪಿಂಗಿಗೆ ಹೋಗ್ಬೇಕು. ಎಲ್ಲಾ ಬೇಸಿಕ್ಸ್ ನೇಚರ್ಸ್ ಏನಿದೆ ಈ ಸ್ತ್ರೀ ಅಥವಾ ಹುಡುಗಿದು ಬೇಸಿಕ್ ಆಗಿ ಏನಿತ್ತಲ್ಲ ಚಿಕ್ಕ ಮಗು ಆಗಿದ್ದಾಗ,
ಅದೇ ಈಗಲೂ ಕಂಟಿನ್ಯೂ ಆಗಿರ್ತದೆ. ಆಬ್ಸರ್ವ್ ಮಾಡ್ರಿ ಆ ಕ್ಯಾರೆಕ್ಟರ್ಸ್, ಆ ಬಿಹೇವಿಯರ್, ಆ ಪರ್ಸನಾಲಿಟಿ ಡಿಕ್ಟೇಟಿಂಗ್ ಇರ್ತದ. ಅದು ಕಾಟ್ ಹಾಕಿದ್ದೀನಿ, ಊಟಕ್ಕೆ ಬನ್ನಿ, ಟಿವಿ ಆರ್ಸರಿ, ಸಿ ಆಲ್ ಬೇಸಿಕ್ಸ್ ಮೊದಲು ಚೈಲ್ಡ್ಹುಡ್ ಮಾಸ್ಕ್. ಸೊ ಈ ರೀತಿ ಇರುವಂತ ಹೆಣ್ಮಗು ಮದುವೆ ಆಗಿ ಹೆಂಡತಿ ಆದಾಗ್ಯೂ ಸಹ ಇದೇ ಸ್ವಭಾವವನ್ನ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಇದು ಸ್ವಲ್ಪ ದಿವಸಕ್ಕೆ ಮುಗಿತದಂತಲ್ಲ, ದಿಸ್ ಇಸ್ ಇನ್ಬೋರ್ನ್, ಅಥವಾ ಇದು ಒಂದು ಕ್ಯಾರೆಕ್ಟರ್. ಇದನ್ನ ನಾವು ಎದ್ರೊಳಗೆ ಸ್ಟಡಿ ಮಾಡ್ತೀವಿ ಅಂದ್ರೆ ಆಂಥ್ರೋಪಾಲಜಿಯಲ್ಲಿ ಸ್ಟಡಿ ಮಾಡುವಂತ ಒಂದು ವಿಚಾರ ಇದು. ಸೊ ನೋಡಿ, ಇದು ಹುಡುಗಿ ಅಥವಾ ಸ್ತ್ರೀ ಕ್ಯಾರೆಕ್ಟರ್ ಆಗಿರ್ಬೋದು. ಇನ್ನು ಹುಡುಗನ್ ಪರಿಸ್ಥಿತಿ, ಇದು ಹುಡುಗನ ಪರಿಸ್ಥಿತಿ ಅಂದ್ರೆ ಈ ಗ್ರೂಪ್ ನಲ್ಲಿ ಸುಮಾರು ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಅವರೆಲ್ಲ ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡು ಹೇಳ್ತೀನಿ. ಮೋಸ್ಟ್ಲಿ ಇದು ನನಗೆ ಬಹಳ ಅಪ್ಲೈ ಆಗ್ತದೋ ಏನೋ ಅನ್ನುವಂತ ಪರಿಸ್ಥಿತಿ. ನಾವ್ ಯಾವ ರೀತಿ ಆಟ ಆಡ್ತಿದ್ವಿ? ಬಂದೂಕು, ಪಿಸ್ತೂಲು, ಆಮೇಲೆ ಟಾಯ್, ಟ್ರ್ಯಾಕ್ಟರ್ ಇವನ್ನೆಲ್ಲ ತರೋದು, ಮುರಿಯೋದು, ಅದನ್ನ ರಿಪೇರಿ ಮಾಡೋ ಕೆಲಸ ನಮ್ದು. ಅಂದ್ರೆ ಮದ್ವೆ ಆದ್ಮೇಲೆ ಏನಾಯ್ತು? ಹೆಂಡತಿ ಒಂದ್ ದಿವ್ಸ ಉಪ್ಪಿಟ್ಟು ಮಾಡಿದ್ಲು, ಅಪ್ಪಿ ತಪ್ಪಿ ಉಪ್ಪಿಟ್ಟಿಗೆ ಉಪ್ಪು ಹಾಕ್ಬಾರ್ದು ಅಂತ ಸ್ವಭಾವ ಅವಳದಲ್ಲ, ಬಟ್ ಯಾವುದೋ ಕಾರಣಕ್ಕೆ ಉಪ್ಪು ಹಾಕುವುದನ್ನ ಮರ್ತ್ಲು. ಮುಗೀತ್ ನೋಡ್ರಿ, ಉಪ್ಪು ಹಾಕುವುದನ್ನ ಮರ್ತಿದ್ ಒಂದೇ ಕ್ಷಣ ಏನಾಯ್ತು? ನಿನಗೊಂದು ಉಪ್ಪಿಟ್ಟು ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಅಂದ್ವಿ ನಾವ್ ಅಷ್ಟು ಅನ್ನೋದೇ ತಡ, ರಿಪೇರಿಗೆ ಬಂದ್ಬಿಡ್ತು ಪಿಸ್ತೂಲು. ಯಾವಾಗ ಪಿಸ್ತೂಲ್ ರಿಪೇರಿಗೆ ಬರ್ತದೋ ಆಮೇಲೆ ಸ್ವಲ್ಪ ಹೊತ್ತಿಗೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ರಿಪೇರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದಂದ್ರೇನು? ಕನ್ವಿನ್ಸ್, ರಿಕ್ವೆಸ್ಟ್, ಪ್ಲೀಸಿಂಗ್. ಸೊ ಇದು ನಮ್ಮ ಒಂದು ಬೇಸಿಕ್ ನೇಚರ್. ಕೆಡಿಸೋದು, ರಿಪೇರಿ ಮಾಡೋದು. ಮಾತಿಗೆ ಬಂದಾಗ ನಾವೇನ್ ಮಾಡ್ತೀವಿ? ಥಟ್ ಅಂತ ತವ್ರ ಮನೆಗೆ ಬೈದ್ವಿ ಅಂದ್ರೆ ಅವತ್ತಿನ ಊಟ, ನಾಳಿನ ಊಟ ಅದೆಲ್ಲ ಕ್ಯಾನ್ಸಲ್ ಆಗಿ ಮುಖ ಮುದ್ರಿಸಿಕೊಂಡು ನೆಕ್ಸ್ಟ್ ಮೂಮೆಂಟ್ ಅಥವಾ ನೆಕ್ಸ್ಟ್ 1 ಡೇನೋ 2 ಡೇನೋ ಏನಾಗ್ತದೆ? ಮಾತು ಇಲ್ಲ, ಕಥೆನೂ ಇಲ್ಲ. ಸೊ ಬಂದೂಕು, ಟ್ರ್ಯಾಕ್ಟರ್ ಕೆಟ್ಟಲ್ಲ. ಇದನ್ನ ಆಮೇಲೆ ನಾವೇನ್ ಮಾಡ್ತೀವಂದ್ರೆ ರಿಪೇರಿ ಮಾಡೋದು ಒಂದು ಕೆಲಸ. ನಾನು ರಿಪೇರಿಯಲ್ಲಿ ಹೇಳಿದೆ, ಪ್ಲೀಸಿಂಗ್, ರಿಕ್ವೆಸ್ಟಿಂಗ್, ಈ ರೀತಿ ಪ್ಲೀಸಿಂಗ್ ಮಾಡ್ಕೋತ ಕೂಡ್ತೀವಿ. ಅದರಿಂದ ಪೇ ಆಫ್ ಏನ್ ಗೊತ್ತೇನ್ರಿ? ನಾವು ಹೋಟೆಲ್ಗೆ ಏನೋ ಕರ್ಕೊಂಡು ಹೋಗ್ಬೇಕು, ಏನೋ ಒಂದು ಗಿಫ್ಟೋ ಕೊಡಿಸ್ಬೇಕು, ಕಡಿಮೆ ಏನೂ ಇಲ್ಲ ಅಂದ್ರೆ ಒಂದು ಚಾಕ್ಲೇಟ್ ತರಬೇಕು, ಏನೂ ಇಲ್ಲ ಅಂದ್ರೆ ಒಂದು ಕಪ್ ಚಹಾನಾದ್ರೂ ಮಾಡ್ಕೊಡ್ಬೇಕು. ಸೊ ಈ ರೀತಿ ನಾವು ಏನ್ ಮಾಡ್ತೀವಂದ್ರೆ ನಾವು ಬೇಸಿಕ್ ಪರ್ಸನಾಲಿಟಿ ಏನಿದೆ, ಬೇಸಿಕ್ ನೇಚರ್ ಏನಿದೆ, ಇದೇ ಬೇಸಿಕ್ ನೇಚರು ಒನ್ಸ್ ವಿ ಗ್ರೋನ್ ಅಪ್ ಇದೇ ಕಂಟಿನ್ಯೂ ಆಗ್ತದೆ. ಸೊ ಇದು ಅಪ್ಪಾವ ಅಂದ್ರೆ ಮಗುವಿದ್ದಾಗಿಂದ ಹಿಡಿದು ಅವ್ವ ಆಗಿ ಅವ್ರು ಮುದುಕರಾಗುವವರೆಗೂ ಇರುವಂತ ಇದೊಂದು ಕ್ಯಾರೆಕ್ಟರ್. ಈಗ ಕೆಲವೊಂದಿಷ್ಟು ಜನ ವಿಚಾರ ಮಾಡ್ತಾರೆ, ಸಡನ್ ಆಗಿ ನೀವು ನಿಮ್ ಮನೆಯಲ್ಲಿರುವಂತ ಹಿರಿಯರನ್ನ ನೋಡಿ, ಅಜ್ಜಿನ ನೋಡಿ, ಅಜ್ಜಿ ಡಿಕ್ಟೇಟಿಂಗ್ ಏನ್ ಮಾಡ್ತಿರ್ತಾರೆ? ಅವರು ಈ ರೀತಿ ಇರ್ಲಿ ಅಂತ ಹೇಳ್ತಿರ್ತಾರೆ, ಇದೇ ರೀತಿ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಅಜ್ಜಿ ಆದವರು, ಅಜ್ಜ ಆದವರು ಏನೋ ಒಂದು ವಿಚಾರಗಳನ್ನ ಕೊಡ್ತಾರೆ, ಆ ವಿಚಾರಗಳು ಅಸ್ತವ್ಯಸ್ತ ಆದ್ರೆ ಅದನ್ನ ರಿಪೇರಿ ಮಾಡ್ತಾ ಕೂಡ್ತಾರೆ. ಸೊ ಅಂದ್ರೆ ಬಾಲ್ಯದಿಂದ ಹಿಡಿದು ಯೌವನ, ವೃದ್ಧಾಪ್ಯದವರೆಗೂ ಈ ಒಂದು ಕ್ಯಾರೆಕ್ಟರು ಬೇಸಿಕ್ ಆಗಿ ಇರೋದೆ. ನಾ ಇದನ್ನ ಯಾಕೆ ಹೇಳಲಿಕ್ಕತ್ತೀನಿ? ನಾವು ಸಣ್ಣ ಪುಟ್ಟ ವಿಚಾರದೊಳಗಡೆ, ಸಣ್ಣ ಪುಟ್ಟ ವಿಷಯದಲ್ಲಿ ಈ ಬೇಸಿಕ್ ಇನ್ಫಾರ್ಮೇಶನ್ ಅನ್ನಿ, ಈ ಬೇಸಿಕ್ ಕ್ವಾಲಿಟಿಯಲ್ಲಿ ನಾವ್ ಇದನ್ನ ಮರ್ತ್ ಬಿಡ್ತೀವಿ. ಇದನ್ನ ಮರ್ತ್ ಏನ್ ಮಾಡ್ತೀವಿ ನಾವಂದ್ರೆ ಬೇರೆ ವೇ ಒಳಗ ಇದನ್ನ ನಾವು ರಿಸೀವ್ ಮಾಡ್ಲಿಕ್ಕೆ, ಪ್ರೆಸೆಂಟ್ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಿರ್ತೀವಿ ಮತ್ತು ಆಸೆ ಪಡ್ತಿರ್ತೀವಿ. ಸೊ ಆವಾಗ ವೈಮನಸ್ಸು, ದುಃಖ ನಡೀತದೆ. ಅದನ್ನ ಬಿಟ್ಟು ಈಗ ಒಂದು ಫಾರ್ ಎಕ್ಸಾಂಪಲ್, ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ವೈಫು ಇಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಈಗ ನಾನೊಂದು ತಪ್ಪು ಮಾಡ್ತೀನಿ ಅಲ್ಲ, ಇದು ನನ್ನ ಬೇಸಿಕ್ ನೇಚರ್. ಅವ್ರು ಡಿಕ್ಟೇಟ್ ಮಾಡ್ತಾರಲ್ಲ, ಅವ್ರ ಬೇಸಿಕ್ ನೇಚರ್. ಸಪೋಸ್ ಇದನ್ನ ನಮ್ಮ ಇಬ್ಬರು ಒಳಗಡೆ ಮ್ಯೂಚುವಲ್ ಆಗಿ ಗೊತ್ತಿದ್ರೆ ನಮ್ಮ ಒಳಗಾಗುವಂತ ವೈಮನಸ್ಸು, ದ್ವೇಷ ಅಂದ್ರೆ ಕಡಿಮೆ ಆಗ್ಬಹುದು ಅನ್ನೋದು ನನ್ನ ಈ ವಿಚಾರ ಇದು. ಅದಕ್ಕೋಸ್ಕರ ಈ ಬೇಸಿಕ್ ಪಾಯಿಂಟ್ ಅನ್ನಿಂದ ಈ ಕಾರ್ಯಕ್ರಮದ
ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಪ್ರಸಾದ್ ಸ್ಲೈಡ್ಸ್ ಮೂವ್ ಆಗ್ತಾ ಇಲ್ಲ, ಮೂವ್ ಆಗೋದೇ ಇಲ್ವಾ ಅಂದ್ರೆ ತೆಗೆದ್ಬಿಡಿ, ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ. ಇಲ್ಲ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಸ್ಲೈಡ್ ಚೇಂಜ್ ಆಗ್ತಾ ಇಲ್ಲ. ಅವ್ರಿಗೆ ಆಗ್ತಾ ಇದೆ ಅಂತ ಅವ್ರ ಸ್ಕ್ರೀನ್ ಅಲ್ಲಿ ಆಗ್ತಾ ಇದೆ, ಬಟ್ ಇಲ್ಲಿ ನಮಗೆ ಈ ಸ್ಕ್ರೀನ್ ಅಲ್ಲಿ ಆಗ್ತಾ ಇಲ್ಲ. ಹೌದಾ? ಸರ್ ಇಲ್ಲ ಆಗ್ತಾ ಇದೆ ಸರ್ ನನ್ನಲ್ಲಿ. ನಾನು ಸ್ಕ್ರೀನ್ ಶೇರ್ ಮಾಡಿ ನೋಡ್ಲಾ? ಮಾಡಿ ಸರ್ ನೋಡೋಣ. ನನ್ ಸ್ಕ್ರೀನ್ ಶೇರ್ ಆಯ್ತಾ? ಇಲ್ಲ, ಈಗ ಆಗಿದೆ ಸರ್, ಆಗಿದೆ. ನಿಮ್ದೇ ಆಗ್ತಾ ಇದೆ. ಇದಕ್ಕೆ ಹೋಗಿ, PPTಗೆ ಹೋಗಿ, ನಿಮ್ಮ ಸ್ಲೈಡ್ ಇದಕ್ಕೆ ಹೋಗ್ರಿ. ಬಂದಿದೆ ನಿಮ್ದು ಡೆಸ್ಕ್ಟಾಪ್ ಸ್ಕ್ರೀನ್ ಈಗ ಕಾಣ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಆಗ್ತಾ ಇದೆ. ಕ್ಯಾರಿಯರ್ ವೆಹಿಕಲ್ ಇಸ್ ಸೀನ್. ಯಾವುದು ಸ್ಕ್ರೀನ್ ಬಂತೀಗ? ಸರ್ ನಿಮ್ದು ಹ್ಯಾರಿಯರ್ ಕಾರ್ ನಿಲ್ಸಿದ್ದೀರಾ. ಓಕೆ, ಈಗ ಪವರ್ ಪಾಯಿಂಟ್ ಇದು ಓಪನ್ ಆಗ್ತಾ ಇದೆ. ಗ್ರೇಟ್. ಓಕೆ, ಒರಿಜಿನಲ್. ಬಂತು ಸರ್, ಈಗ ಬಂತು. ನೋಡಿ ಬ್ಯಾಕ್. ಓಕೆ, ಈಗ ಬಂತಾ ಸರ್? ಬರ್ತಾ ಇದೆ. ಒಟ್ಟೆ ನಮಸ್ಕಾರದ ಸ್ಥಿತಿಯಲ್ಲಿ ಇದೆ. ಓಕೆ, ಇವಾಗ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ನಾನು ಆಗ್ಲೇ ಹೇಳಿದ್ದು ಇದೇ ಇನ್ಸಿಡೆಂಟ್. ನಾವು ಮಗುವಾಗಿದ್ದಾಗ ಆಡ್ತಿದ್ದಂಗೆ ನಾವು ನೆಕ್ಸ್ಟ್ ಏನಾಗ್ತದೆ, ಅಪ್ಪ ಆದ್ವಿ. ಅಪ್ಪ ಆದ್ಮೇಲೆ ನಮ್ಮೊಳಗಾಗಿರುವಂತ ಈ ಒಂದು ವ್ಯತ್ಯಾಸಗಳು, ನಾವು ಬೇಸಿಕ್ ಆಗಿರುವಂತ ಮಾಹಿತಿಗಳನ್ನ ನಾವು ತಿಳ್ಕೋಬೇಕು ಅನ್ನೋದು ಈ ಒಂದು ಸ್ಲೈಡಿನ ಅಥವಾ ಈ ಒಂದು ವಿಚಾರದ, ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ಒಂದು ವಿಚಾರದ ಪ್ರಾರಂಭ ಅಂತ ತಿಳ್ಕೊಬೇಕು ನಾವು. ಈಗ ಅಪ್ಪ ಆದ್ಮೇಲೆ ನನ್ನ ಪರ್ಸನಲ್ ಎಕ್ಸಾಂಪಲ್ ಕೊಟ್ಟೆ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ನಡುವೆ ಇರುವಂತ ಹೊಂದಾಣಿಕೆ ಅಥವಾ ಅರ್ಥ ಮಾಡ್ಕೊಳ್ಳುವಿಕೆ ಏನಿದೆ, ಅಪ್ಪನ ಸ್ವಭಾವ ಏನು ಅಂತ ಗೊತ್ತಾದ್ಮೇಲೆ ಅವ್ವ ಅಂದ್ರೆ ಹೆಂಡತಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ವ್ಯತ್ಯಾಸಗಳು ಕಡಿಮೆ ಆಗ್ತದೆ. ಅದೇ ರೀತಿ ವೈಸ ವರ್ಷ, ಹೆಂಡತಿಯ ಸ್ವಭಾವ ಏನು ಅಂತ ಗೊತ್ತಾದ್ಮೇಲೆ ಗಂಡ ಸತೆ ಅದನ್ನ ತಿಳ್ಕೊಂಡಿದ್ದೇ ಆದರೆ ಅಲ್ಲಿರುವಂತ ವೈಮನಸ್ಸು ಕಾಲಕ್ರಮೇಣ ಅಂದ್ರೆ ಅದು ಕಡಿಮೆ ಆಗ್ತದೆ ಅನ್ನೋದು ಈ ಒಂದು ವಿಚಾರ. ಈಗ ಒಂದೇ ಒಂದು ಸೆಕೆಂಡ್ ಸರ್, ನಿಮ್ದು ವಿಡಿಯೋ ಆನ್ ಮಾಡ್ಕೊಡ್ರಿ. ನಿಮ್ದು ಇದು ಇನ್ಬಾಕ್ಸ್ ಅಲ್ಲಿ ಇದು ಬರುತ್ತೆ, ನಿಮ್ದು ಫೋಟೋನು ವಿಡಿಯೋನು ಪ್ಲೇ ಆಗುತ್ತೆ. ನಾನು ಬಹಳ ಟ್ರೈ ಮಾಡಿದೆ. ಓಕೆ ಸರಿ ಸರ್, ಹಾಗಿದ್ರೆ ಕಂಟಿನ್ಯೂ ಮಾಡಿ, ಇದೇ ತರ ಕಂಟಿನ್ಯೂ ಮಾಡಿ. ಓಕೆ, ಅದಾದ್ಮೇಲೆ ನೋಡಿ, ಒಂದ್ಸರಿ ನಾವು ಮದುವೆ ಅನ್ನೋ ಒಂದು ಕಾರ್ಯಕ್ರಮ ಮುಗೀತು. ಅದಾದ್ಮೇಲೆ ಅಗೋಚರವಾದ ಪ್ರೀತಿಯ ಪ್ರವೇಶ ಅಂತ ಹೇಳಿದೆ. ಈ ಪ್ರೀತಿ ಸ್ವಲ್ಪ ದಿವಸ, ಇದು ಪ್ರೀತಿ ಯಾವ ರೀತಿ ಇರ್ತದೆ, ಈಗ ಪ್ರಸಾದ್ ಅವರು ರೀಸೆಂಟ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳಿದ್ರಿ. ಈ ಪ್ರಸಾದ್ ಅವ್ರ ಪ್ರೀತಿನೇ ಬೇರೆ, ನಮ್ ಪ್ರೀತಿನೇ ಬೇರೆ ಅಂತ ನಾವು ಅನ್ಕೋತೀವಿ. ಈ ಪ್ರೀತಿ ಅಂದ್ರೇನು? ಸಿಂಬಾಲ್ಸ್ ಇದೆಯಾ? ಅದನ್ನ ನಾವು ಸ್ವಲ್ಪ ತಿಳ್ಕೊಂಬೋಣ. ಈ ಪ್ರೀತಿ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾನೊಂದು ಪುಸ್ತಕ ಓದಿದ್ದೆ, 5 ಲವ್ ಲ್ಯಾಂಗ್ವೇಜ್ ಅಂತ ಒಂದು ಪುಸ್ತಕ. ಈ 5 ಲವ್ ಲ್ಯಾಂಗ್ವೇಜ್ ಬುಕ್ ಓದಿದ್ಮೇಲೆ ಅಂದ್ರೆ ಈ ಪ್ರೀತಿ ಬಗ್ಗೆ ನನಗೂ ಒಂದು ಸಣ್ಣ ಅರಿವು ಬಂತು. ನಾನು ತಿಳ್ಕೊಂಡಿದ್ದೆ ಪ್ರೀತಿ ಅಂದ್ರೆ ಯಾರೋ ಒಬ್ರು ಏನೋ ಕೊಡ್ತಾರೆ, ಅದನ್ನ ನಾವು ತಗೊಳ್ತೀವಿ ಅಂತ. ಅದು ಭಾವನೆ ಆಗಿರ್ಬೋದು, ಅಥವಾ ಒಂದು ಕಾಣಿಕೆ ಆಗಿರ್ಬೋದು, ಅಥವಾ ಏನೋ ನನ್ನ ಅಂತ, ಅದು ಅವ್ರದ್ದು ಪ್ರೀತಿ ಆಗಿರ್ಲಿಲ್ಲ, ಅದಕ್ಕೆ ಅವರು ಪ್ರೀತಿ ಅಂತ ಕರಿತಿದ್ದಿಲ್ಲ. ಸೊ ಹಂಗಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೀತಿಯ ಭಾಷೆಗಳು ಬೇರೆ ಬೇರೆ, ಆ ಪ್ರೀತಿಯ ಪರಿಕಲ್ಪನೆಗಳು ಬೇರೆ ಬೇರೆ. ಹಂಗಂದ್ರೆ ಈ ಪ್ರೀತಿ ಅಂದ್ರೇನು? ಹಲೋ, ಆಮ್ ಆಡಿಬಲ್? ಮತ್ತೇನೋ ಟೆಕ್ನಿಕಲ್ ನಿಮ್ದು ಆಡಿಯೋ ಸ್ವಲ್ಪ ಮಧ್ಯೆ ಇದಾಗ್ತದೆ ಸರ್, ಬ್ರೇಕ್ ಆಗ್ತಾ ಇದೆ. ಈಗ ನಿಮ್ದು ಮ್ಯೂಟ್ ಆಗ್ಬಿಟ್ಟಿದೆ. ಹಲೋ,
ಸಾರಿ. ಸರಿ, ಕೇಳಿಸ್ತಾ ಇದೆನಾ? ಸರ್ ಈಗ ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿದೆ. ಓಕೆ. ಸೊ ಈ ಪ್ರೀತಿ ಅಂದ್ರೇನು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸರ್ ಪ್ರೀತಿ ಅಂತ ನಾನೇನು ಟೈಪ್ ಮಾಡಿದ್ದು. ಇದು ಸ್ಕ್ರೀನ್ ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸೊ ಈ ಪ್ರೀತಿ ಅಂದ್ರೆ ಏನು ಅಂತ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ. ಪ್ರೀತಿಯಲ್ಲಿ ನಾನು ಆಗ್ಲೇ ಒಂದು 5 ಲ್ಯಾಂಗ್ವೇಜ್ ಅನ್ನೋ ಪುಸ್ತಕ ಓದಿದ್ಮೇಲೆ ಈ ಪ್ರೀತಿಯ ಪರಿಭಾಷೆಗಳು, ದ ಲ್ಯಾಂಗ್ವೇಜ್ ಆಫ್ ಲವ್ ಅನ್ನೋದನ್ನ ಗೊತ್ತಿದೆ. ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಸೇವೆ ಪ್ರೀತಿಯಾಗಿರ್ಬಹುದು ಅಂತ. ದಸ್ ಇದಕ್ಕೆ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಆಕ್ಟ್ ಆಫ್ ಸರ್ವಿಸ್ ಅಂತ ಹೇಳ್ತೀವಿ. ಆಕ್ಟ್ ಆಫ್ ಸರ್ವಿಸ್. ಕೆಲವೊಂದಿಷ್ಟು ಜನರಿಗೆ, ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಹಸ್ಬೆಂಡ್, ಗಂಡ ಆಫೀಸಿಂದ ಮನೆಗೆ ಬಂದ ತಕ್ಷಣ ಮನೆ ಒಳಗಡೆ ಕೂತ್ಕೊಂಡು ಸೋಫಾದ ಮೇಲೆನೋ ಅಥವಾ ಫ್ಯಾನ್ ಕೆಳಗಡೆ 1-2 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರ್ತಾನೆ. ಅವನಿಗೆ ಒಂದು ಗ್ಲಾಸ್ ನೀರ್ ಕೊಡ್ಬೇಕು ಅಂತ ಒಳಗಡೆ ಅಪೇಕ್ಷೆ ಅವ್ನ್ ನೀರ್ ಕೊಟ್ರೆ, ಸಪೋಸ್ ನೀರ್ ಕೊಟ್ರೆ ಅಂತ ತಿಳಿರಿ ನೀವು, ಅವನ್ ತಿಳ್ಕೊತಾನೆ, ಓಹೋ ಯಾರು ನೀರ್ ಕೊಟ್ರೋ ಅವ್ರು ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ನೋಡ್ಕೋತಾರೆ ಅನ್ನೋದು ಅವನ ವಿಚಾರ. ಬಿಕಾಸ್ ಅಲ್ಲಿ ಏನಿದೆ, ಸರ್ವಿಸ್. ಸೊ ನೀವು ಸರ್ವಿಸ್ ಕೊಟ್ರೆ ಹಿ ಫೀಲ್ಸ್ ದಟ್ ಸಂಬಡಿ ಇಸ್ ಲವಿಂಗ್. ಅದು ಕೆಲವೊಂದ್ಸರಿ ಏನಾಗ್ತದೆ, ಅದು ಹೆಂಡ್ತಿನೇ ಪ್ರೀತಿ ಕೊಡಬೇಕು ಅಂತ ಅನ್ಕೊಂಡಾಗ, ನೀರ್ ಕೊಡಬೇಕು ಅಂತ ಅನ್ಕೊಂಡಾಗ, ಹೆಂಡ್ತಿ ಪಾಪ ಏನೋ ಉಪ್ಪಿಟ್ಟು ಮಾಡಿನೋ ಚಹಾ ಮಾಡಿನೋ ಆ ನೀರ್ ಜೊತೆಗೆ ಅದನ್ನೆಲ್ಲಾ ಕೊಡ್ಬೇಕು ಅಂತ ಅಡಿಗೆ ಮನೇಲಿ ಇದ್ದಾಗ ಇವನಿಗೆ ಒಂದು ಇರ್ಸು ಮುರ್ಸು, ನಾನು ಆಫೀಸಿಂದ ಬಂತಾದ್ರು ನನಗೆ ಇನ್ನೂ ಸರ್ವಿಸ್ ಕೊಡ್ತಾ ಇಲ್ಲ, ಅಂದ್ರೆ ನನಗೆ ಒಂದು ಗ್ಲಾಸ್ ನೀರ್ ಕೊಡ್ತಾ ಇಲ್ಲ. ಸೊ ಶಿ ಮೇ ನಾಟ್ ಲೈಕ್ ಮೀ ಆರ್ ಶಿ ಮೇ ನಾಟ್ ಲವ್ ಮೀ. ಸೊ ಪ್ರೀತಿ ಇಲ್ಲಿ ಕೊರತೆ ಆಗ್ತಾ ಇದೆ ಅಂತ ಅವನಿಗೆ ಆ ಫೀಲ್ ಬರ್ಬೋದು. ಸೇವೆ ಪ್ರೀತಿ ಆಗ್ಬೋದು. ಎರಡನೇದ್ದು, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಹೋಗೋಣ. ಸೇವೆ ಪ್ರೀತಿ ಆದ್ರೆ ಎರಡನೇದ್ದು ಮೆಚ್ಚುಗೆ ಪ್ರೀತಿ ಆಗ್ಬೋದು. ಮೆಚ್ಚುಗೆ ಅಂದ್ರೆ ನಾವು ಅಪ್ರಿಸಿಯೇಷನ್ ಮಾಡೋದು. ಈಗ ಅಪ್ರಿಸಿಯೇಷನ್ ಮಾಡ್ಲಿಕ್ಕೆ ನಾನು ಈಗ ಎಕ್ಸಾಂಪಲ್ ತಗೊಳ್ತಾ ಇರೋದು, ಈ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿ ಬಿಟ್ರೆ ಬೇರೆ ಏನು ಇಲ್ಲ. ಮೆಚ್ಚುಗೆ, ಈಗ ಉಪ್ಪಿಟ್ಟು ಮಾಡಿದ್ರು ಅಂತಾರೆ, ಉಪ್ಪಿಟ್ಟು ಒಂದು ಯೂನಿವರ್ಸಲ್ ಫುಡ್ ಆಗಿರೋದ್ರಿಂದ ನಾನು ಅದನ್ನೇ ಎಕ್ಸಾಂಪಲ್ ಆಗಿ ತಗೋತೀನಿ. ಪದೇ ಪದೇ ಬೇರೆ ಬೇರೆ ಹೇಳ್ಬೋದು. ಬಟ್ ಏನೋ ಒಂದು ತಿಂಡಿ ಮಾಡಿದಾಳೋ, ಅದನ್ನ ಮಾಡಿದಾಗ ಹೆಂಡತಿ ಸ್ವಾಭಾವಿಕವಾಗಿ ಬಾಯಿ ತುಂಬಾ ಕೊಟ್ಟಾಗ ಕೇಳ್ತಾಳೆ, ಹೆಂಗಿತ್ತಿರಿ ಅಂತ ಕೇಳಿದಾಗ ನಾವು ಅದನ್ನ ವರ್ಣನೆ ಮಾಡಿ ಹೇಳಿದ್ರೆ, ಅಂದ್ರೆ ಹೆಂಗಿತ್ತು ಅಂತ ಕೇಳಲಿಕ್ಕೆ ಅಲ್ಲಿ ಹಿಂದಿರುವಂತ ರೀಸನ್ ಏನು ಅಂದ್ರೆ, ಅವಳ ಅಪೇಕ್ಷೆ ಅಥವಾ ಹರ್ ಸೀಕಿಂಗ್ ಈಸ್ ಅಪ್ರಿಸಿಯೇಷನ್ ಆರ್ ಹರ್ ಲವ್ ಲ್ಯಾಂಗ್ವೇಜ್ ಮೇ ಬಿ ಅಪ್ರಿಸಿಯೇಷನ್. ಅವಳ ಪ್ರೀತಿಯ ಭಾಷೆ ಮೆಚ್ಚುಗೆ ಆಗಿರ್ಬಹುದು. ಅದನ್ನ ತಿಳ್ಕೊಂಡು ಗಂಡ ಸಪೋಸ್ ತಿಳ್ಕೊಂಡಿದ್ದೆ ಆದ್ರೆ, ಮೆಚ್ಚುಗೆ ಗಂಡ ತಿಳ್ಕೊಂಡಿದ್ದೆ ಆದ್ರೆ, ಅದನ್ನ ಅಪ್ರಿಸಿಯೇಟ್ ಮಾಡಿದ್ರೆ ಅಲ್ಲಿ ಆ ಒಂದು ಪ್ರೀತಿಯ ಬೆಸುಗೆ ಹೆಚ್ಚು ಮಟ್ಟಕ್ಕಾಗ್ಬೋದು, ಅದು ಬೆಳಿಬಹುದು. ಅದೇ ರೀತಿ ಗಂಡನೂ ಇರ್ಬೋದು, ಯಾವ್ದೋ ಒಂದ್ ದಿವಸ ಹೊಸ ಶರ್ಟ್ ಹಾಕೊಂಡಾಗನೋ ಅಥವಾ ಏನೋ ಮಾಡಿದಾಗನೋ ಅಥವಾ ಯಾವ್ದೋ ಒಂದ್ ಮನೆಯಲ್ಲಿ ಸಣ್ಣ ಕೆಲಸ ಮಾಡಿದಾಗನೋ ಅಪ್ರಿಸಿಯೇಷನ್ ಸಪೋಸ್ ಮಾಡಿದ್ದೆ ಆದ್ರೆ ಅದು ಎನ್ಕರೇಜ್ಮೆಂಟ್ ಆಗ್ಬೋದು ಕೆಲಸ ಮಾಡ್ಲಿಕ್ಕೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವನಿಗೆ ಅದು ಪ್ರೀತಿಯ ಭಾಷೆ ಅಂತ ಆಗಿದ್ದೇ ಆದ್ರೆ ಅವನು ಆ ಒಂದು ಎನ್ಕರೇಜ್ಮೆಂಟ್ ಜೊತೆಗೆ ಅಲ್ಲಿ ನಾನು ಆಗ್ಲೇ ಹೇಳಿದಂಗೆ ಬೆಸುಗೆ ಹೆಚ್ಚಬಹುದು ಅಥವಾ ಬೆಸುಗೆ ಬೆಳಿಬಹುದು. ಇನ್ನು ಮೂರನೇದು ಸಮಯ ಆಗ್ಬಹುದು. ಪ್ರೀತಿಯ ಭಾಷೆ ಸಮಯನೂ ಕೂಡ. ಏನಿಲ್ಲ, ನಾವು ದಿನನಿತ್ಯ ಕೆಲಸದಲ್ಲಿ ಬಹಳಷ್ಟು ಟೈಮ್ ನಮ್ಮ ಲೈಫಿಗೆ ನಾವು ಕೊಟ್ಟಿರ್ತೀವಿ. ಕೆಲಸ ಆಗಿರ್ಬೋದು, ಮಕ್ಕಳ ಬೆಳವಣಿಗೆ ಆಗಿರ್ಬೋದು, ಸಾಮಾಜಿಕ ಕಲ್ಪನೆ ಅಥವಾ ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು. ಆದ್ರೆ ಕೆಲವೊಂದಿಷ್ಟು ಪರಿಸ್ಥಿತಿಯಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಸಾಕಷ್ಟು ವ್ಯವಹಾರ, ಬಿಸ್ನೆಸ್ ಎಲ್ಲ ಇರ್ಬೋದು. ಆದ್ರೆ ಅವ್ರ ಹೆಂಡತಿ ಅಪೇಕ್ಷೆ ಏನ್ ಗೊತ್ತಾ, ಎಲ್ಲ ಇದೆ ಸರ್, ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಂಗಿಲ್ಲ. ಸೊ ಅಂದ್ರೆ ಏನರ್ಥ, ಅವಳಿಗೆ ಬೇಕಾಗಿರೋದು ಸಮಯ. ಸೊ ಯಾವಾಗ ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. 1 ಈಸ್ ಆಕ್ಟ್ ಆಫ್ ಸರ್ವಿಸ್, ಸೆಕೆಂಡ್ 1 ಈಸ್ ಅಪ್ರಿಸಿಯೇಷನ್, ದ ಥರ್ಡ್ 1 ಈಸ್ ಕ್ವಾಲಿಟಿ ಟೈಮ್, ನಾಟ್ ಎ ಕ್ವಾಂಟಿಟಿ ಟೈಮ್. ಆಯ್ತು, ಈಗ ಲಾಕ್ಡೌನ್ ಆಗ್ಯದ ಅಂತ ಹೇಳಿ ನಾ ಇಡೀ ದಿವಸದಿಂದ ಮುಂದೆ ಕೂಡ್ತೀನಿ, ಮನೆಗೆ ಇರ್ತೀನಿ ಅಂತಂದ್ರೆ ಶಿ ಮೇ ನಾಟ್ ಲೈಕ್ ಇಟ್. ಅದು ಕ್ವಾಲಿಟಿ ಟೈಮ್ ಅಂದ್ರೆ ಅವಶ್ಯಕತೆ ಇದ್ದಾಗ 15 ನಿಮಿಷನೋ, ಅರ್ಧ ಗಂಟೆನೋ, 10 ನಿಮಿಷನೋ
ಆ ಸಮಯ ಕೊಡೋದಕ್ಕೇನು ನಾವ್ ಹೇಳ್ತೀವಿ ಕ್ವಾಲಿಟಿ ಟೈಮ್. ಈ ಸಮಯ ಕೂಡ ಒಂದು ಪ್ರೀತಿಯ ಭಾಷೆ. 4ನೇದ್ದು ಸ್ಪರ್ಶ, ಟಚ್. ಟಚ್ ಈಸ್ ಆಲ್ಸೋ ಎ ಲವ್ ಲ್ಯಾಂಗ್ವೇಜ್. ಟಚ್ ಅನ್ಲಿಕ್ಕೆ ನೋಡಿ, ಕೆಲವೊಂದ್ಸಾರಿ ಮಕ್ಕಳು ಸ್ಕೂಲಿಂದ ಬಂದಾಗ ಒಂದು ರಿಸಲ್ಟ್ಸ್ ಬಂದಿರ್ಬೋದು, ಅಥವಾ ಟೀಚರ್ ಒಂದು ಕೈ ಮೇಲೆ ಸ್ಟಾರ್ ಮಾರ್ಕ್ ಹಾಕಿರ್ಬೋದು. ಅದನ್ನ ಹೇಳುವಾಗ ನಮಗೆ ಗೊತ್ತಾಗದಿದ್ದಂಗೆನೆ ಅವರು ತಮ್ಮ ಬೆನ್ನನ್ನ ನಮಗ್ ಕೊಟ್ಟಿರ್ತಾರೆ, ನಮ್ಗೆ ಗೊತ್ತೇ ಇಲ್ಲ ಅದನ್ನ. ಅವ್ರಿಗೆ ಬೇಕಾಗಿರೋದು ಏನಂದ್ರೆ ನಮಗೆ ಅಪ್ರಿಶಿಯೇಟ್ ಮಾಡ್ರಿ, ಬೆನ್ ಚಪ್ಪಸ್ರಿ ಅಂತ ಹೇಳಿ, ಶಬಾಷ್ ಹೇಳಿ ಅಂತ. ಸೊ ಅರ್ಥ ಏನು? ಸಂಬಡಿ ಸೀಕಿಂಗ್ ಟಚ್ ಆಸ್ ಎ ಲವ್, ಅಥವಾ ಟಚ್ ಆಸ್ ಎ ಲವ್ ಲ್ಯಾಂಗ್ವೇಜ್ ಆಫ್ ಸಂಬಡಿ. ಕೆಲವೊಂದ್ಸರಿ ನೋಡಿ, ಟಿವಿ ನೋಡ್ಲಿಕ್ಕೆ ಕೂತ್ಕೊಂಡಾಗ ಮಕ್ಕಳು ಹತ್ತಿ ಕೂಡ್ತಾರೆ, ಅಥವಾ ಕೈ ಹಿಡ್ಕೊಂಡು ಕೂಡ್ತಾರೆ, ಕೈ ತೋಳ್ನಲ್ಲಿ ಕೈ ಹಾಕಿ ಕೂಡ್ತಾರೆ. ಇದು ಗಂಡ ಹೆಂಡತಿ ಪರಸ್ಪರನೂ ಆಗಿರಬಹುದು. ಕೆಲವೊಬ್ಬರಿಗೆ ಇದು ಸೇರ್ತದೆ, ಕೆಲವೊಬ್ಬರಿಗೆ ಇದು ಲೈಕ್ ಆಗಂಗಿಲ್ಲ. ಸ್ಪರ್ಶ, ಈ ಫಾರ್ ಎಕ್ಸಾಂಪಲ್ ಅದನ್ನ ಈಗ ನನ್ನ ವೈಫ್ಗೆ ಸ್ಪರ್ಶ ಒಂದು ಲ್ಯಾಂಗ್ವೇಜ್ ಆಯ್ತು ಅಂತ ತಿಳಿರಿ, ನಾನು ರಿಜೆಕ್ಟ್ ಮಾಡಿದೆ ಅಂದ್ರೆ, ಸೊ ಅವಳು ನನ್ನ ಕೈ ಹಿಡ್ಕೊಂಡು ಕೂತ್ಕೊಂಡಾಗ ನಾನು ಸ್ವಲ್ಪ ದೂರ ಸರಿದ್ರೆ ಅವಳು ಏನ್ ತಿಳ್ಕೊಬಹುದು, ಓ ಇವ್ರು ನನ್ನ ಮೇಲೆ ಪ್ರೀತಿ ಇಲ್ಲ. ಸೊ ಸ್ಪರ್ಶನೂ ಒಂದು ಲ್ಯಾಂಗ್ವೇಜ್. ಆಕ್ಚುಲಿ ಸ್ಪರ್ಶ ನಂದಾಗಿದ್ರೆ, ನಾನು ನನ್ನ ಹೆಂಡತಿನ ಕೈ ಹಿಡ್ಕೊಂಡಾಗ ಅವಳು ಸ್ವಲ್ಪ ದೂರ ಸರಿ ಅಂತ ಹೇಳಿದ್ರೆ ನಾನು ಅದೇ ರೀತಿ ತಿಳ್ಕೊಬಹುದು. ಸೊ ಇದು ಪಾಯಿಂಟ್ ಏನು ಅಂತಂದ್ರೆ, ಈ ಕೆಲವೊಂದಿಷ್ಟು ಭಾಷೆಗಳು ನಮ್ಮ ಪ್ರೀತಿಯ ಬೆಳವಣಿಗೆಗೆ ಸಹಾಯ ಮಾಡುವಂತಹದ್ದು. 5ನೇದ್ದು ಆಕ್ಟ್ ಆಫ್ ಗಿಫ್ಟ್ ಅಂತ ಹೇಳಿ, ಕಾಣಿಕೆ ಆಗ್ಬಹುದು. ಏನು, ಈಗ ನೋಡಿ, ಮಕ್ಕಳು ಈಗ ಅಪ್ಪುಗಳು ಬೇರೆ ಟೂರ್ ಕೆಲಸ ಮಾಡುವಂತವ್ರಾಗ್ಲಿ, ಅಥವಾ ಊರಿಂದ ಬರೋದಾಗ್ಲಿ, ಅಥವಾ ಆಫೀಸಿಂದಾನೇ ಬರೋ ಕೆಲಸ ಆಗ್ಲಿ, ಅಪ್ಪ ಏನ್ ತಂದಿ, ಯಾಕಿದನ್ ಏನ್ ತಂದಿ ಅಂತ ಕೇಳ್ತಾರಂದ್ರೆ, ಅವ್ರಿಗೆ ಏನೋ ಒಂದು ಅಪ್ಪ ಏನೋ ತರಬೇಕು. ಯಾವಾಗ ಏನೋ ತರ್ತಾನೆ, ಕಾಳಜಿ ವಹಿಸ್ತಾನೆ, ಅಥವಾ ನನ್ನ ಬಗ್ಗೆ ಕೇರ್ ಮಾಡ್ತಾನೆ ಅನ್ನೋದು ಆ ಮಗುವಿನ ಸ್ವಭಾವ. ಅದೇ ರೀತಿ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ದೇ ಸೀಕ್ ಗಿಫ್ಟ್. ಆ ಗಿಫ್ಟ್ ನೀವು ಬಂಗಾರ ಕೊಡ್ಬೇಕು, ವಜ್ರ ಕೊಡ್ಬೇಕು, ಕಾರ್ ಕೊಡ್ಬೇಕು ಅಂತಲ್ಲ. ಆ ಗಿಫ್ಟ್ ಸಿಂಪಲ್ ಒಂದ್ ಪೆನ್ ನೀಟಾಗಿ ರ್ಯಾಪ್ ಮಾಡಿದ್ದಾಗಿರ್ಬೋದು, ಒಂದ್ ಸಿಂಪಲ್ 5 ಸ್ಟಾರ್ ಚಾಕ್ಲೇಟ್ ಆಗಿರ್ಬೋದು. ಈ ಚಾಕ್ಲೇಟು ಅಥವಾ ಇದನ್ನ ನೀವು ಕೊಡ್ತಿರಲ್ಲ, ಅದನ್ನೇ ನೀಟಾಗಿ ಕೊಟ್ರೆ ಅದನ್ನ ಅವರು ರಿಸೀವ್ ಮಾಡುವಂತ ಪದ್ಧತಿ, ಅದನ್ನ ಅನ್ಸೀಲ್ ಮಾಡುವಂತ ಪದ್ಧತಿ, ಅಥವಾ ಅದನ್ನ ಯೂಸ್ ಮಾಡುವಂತ ಪದ್ಧತಿ ನೋಡಿದ್ರೆ ನಿಮಗೆ ತಿಳಿತದೆ ಇವರ ಲವ್ ಲ್ಯಾಂಗ್ವೇಜ್ ಕಾಣಿಕೆ ಆಗಿರ್ಬೋದು ಅಂತ ಹೇಳಿ. ಆದ್ರೆ ನಾವೇನ್ ಮಾಡ್ತೀವಿ, ಕೆಲವೊಂದ್ಸರಿ ನಮ್ಮ ಲವ್ ಲ್ಯಾಂಗ್ವೇಜ್ ಅನ್ನ ಬೇರೆಯದವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಅರ್ಥ ಇರೋದಿಷ್ಟೇ, ಈ ಸ್ಲೈಡ್ ಅಥವಾ ಈ ಪಾಯಿಂಟ್ ಅನ್ನ ನಾನು ನಿಮ್ಗೆ ಶೇರ್ ಮಾಡುವಾಗ ಅರ್ಥ ಇರೋದಿಷ್ಟೇ, ಏನಂದ್ರೆ ಇದಿರಿಗಿರುವಂತಹ ವ್ಯಕ್ತಿ ಅಥವಾ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಮನೆಯವರ ಪ್ರೀತಿಯ ಭಾಷೆ ಏನು, ಇದು ಅಪ್ಲೈ ಆಗೋದು ಇಬ್ಬರಿಗೂ. ಅವಾಗ ನೀವೀಗ ಅನ್ಬೋದು, ಓಹ್ ಈ ಕಾರ್ಯಕ್ರಮಕ್ಕೆ ನಾನಷ್ಟೇ ಅಲ್ಲ, ನಮ್ಮ ಮನೆಯವರೂ ಇರ್ಬೇಕಾಗಿತ್ತು, ಯಾಕಂದ್ರೆ ಅವ್ರಿಗೂ ತಿಳಿಬೇಕಿದು ಅನ್ನೋದು ನಿಮ್ಗೆ ಅನಿಸ್ತದೆ ಈಗ. ಸೊ ಇದೇನಿದೆ ಅಂದ್ರೆ, ಈಗ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಿ, ಇದು ನಿಮ್ಗೆ ಅನ್ವಯ ಆಗ್ತದೆ. ಸೊ ಅಂಡರ್ಸ್ಟ್ಯಾಂಡ್ ದ ಇಂಟ್ರೆಸ್ಟ್ ಆಫ್ ಅದರ್ ಪರ್ಸನ್. ಇದ್ರಿಗಿರುವಂತಹ ವ್ಯಕ್ತಿಯ ಪ್ರೀತಿಯ ಭಾಷೆ ಏನು ಅಂತ ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡ್ಮೇಲೆ ನಾನೇನು ಮುಂದೆ ನಿಮ್ಗೆ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಇದು ನ್ಯಾಚುರಲ್ ಫೆನಾಮಿನಾ. ಒಂದ್ಸಾರಿ ನಿಮಗೆ ತಿಳಿತು ಅಂದ್ರೆ ಆ ಕೆಲಸನ ನ್ಯಾಚುರಲ್ ಆಗಿ ನಾವು ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಅದನ್ನ ಬಿಡ್ತೀವಿ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಪ್ರೀತಿಯ ಜೊತೆಗೆ ಒಂದಿಷ್ಟು ಅಂದ್ರೆ ನಿರೀಕ್ಷೆ ಮಾಡೋದು. ಪ್ರೀತಿನ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಗಂಡ ಹೆಂಡ ನಡುವೆ ಆಗುವಂತ ಕೆಲವೊಂದಿಷ್ಟು ವಿಚಾರಗಳು. ಇದು ನನಗೊಂದು ಬಹಳ ಟಿಪಿಕಲ್, ಬಹಳ ಓಲ್ಡ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಒಂದು ಸ್ತ್ರೀ ಇದ್ದಾಳೆ, ಹರ್ ಎಕ್ಸ್ಪೆಕ್ಟೇಷನ್ ಇರ್ಲಿ ಇಮೇಜ್ ಅದೊಂದು. ಇಲ್ಲಿ 2 ಪೇಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. 2 ಪೇಸ್ಟ್ ಅನ್ನ, ಟೂತ್ ಪೇಸ್ಟ್ ಅನ್ನ ನೀವು ನೋಡಿದ್ರೆ ನಿಮಗೆ ತಿಳಿತದೆ. ಒಂದು ಬಹಳ ನೀಟಾಗಿ ಅದನ್ನ ಸ್ಕ್ವೀಸ್ ಮಾಡಿದ್ದಾರೆ, ಇನ್ನೊಂದು ಮಿಡಲ್ ಆಗಿ ಸ್ಕ್ವೀಸ್ ಮಾಡಿದ್ದಾರೆ. ನಿರೀಕ್ಷೆ ಏನ್ ನೋಡಿ, ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಏನು ಕುರುಕ್ಷೇತ್ರದವರೆಗೂ ಆಗುವಂತ ಪ್ರಾರಂಭ. ಅಂದ್ರೆ ನಾವು ಹೇಳ್ತೀವಲ್ಲ, ಯಾವುದೋ ಒಂದು ದೊಡ್ಡ ಯುದ್ಧ ಆಗ್ಲಿಕ್ಕೆ ಚಿಕ್ಕ ಕಾರಣ ಏನು ಅಂದ್ರೆ ಯಾರೋ ಒಬ್ರು ಸಿಗರೇಟ್ಗೆ ಕಡ್ಡಿ ಕೊಟ್ಟಿದ್ದಿಲ್ಲ ಅಂತ. ಸೊ ಆ ರೀತಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಇದೆ.
ಗಂಡ ಸೈಡ್ ಮೂವ್ ಮಾಡಿ ಸರ್, ಸೈಡ್ ಮೂವ್ ಮಾಡಿ ಸರ್. ಸೈಡ್ ಈ ಕಾಣಿಸ್ತದಲ್ಲ, ನೋ ಸರ್, ಮೂವ್ ಆಗಿಲ್ಲ ಸರ್. ಆ ಸ್ಲೈಡ್ ಬಂದಿಲ್ಲ, ಓಕೆ. ನೆಕ್ಸ್ಟ್ ಸ್ಲೈಡ್ ಬಂದಿಲ್ಲ ಸರ್. ಇನ್ನು ಅಗೋಚರ ಪ್ರೀತಿಯ ಪ್ರವೇಶ ಅದರಲ್ಲೇ ಇದೆ. ನೀವೀಗ ನಿರೀಕ್ಷೆ ಅನ್ನೋ ಸ್ಲೈಡ್ ಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಿ, ಬಟ್ ಆ ಸ್ಲೈಡ್ ಚೇಂಜ್ ಆಗಿಲ್ಲ. ಈಗ ಇಲ್ಲ ಸರ್, ಬಂದಿಲ್ಲ. ಈಗ ಇಲ್ಲ, ಬರ್ತಾ ಇಲ್ಲ ಸರ್, ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಓಕೆ ಇರ್ಲಿ, ನಾನು ಹಾಗೆ ಕಂಟಿನ್ಯೂ ಮಾಡಿ ಸರ್, ಪರವಾಗಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ, ಹಾಗೆ ಕಂಟಿನ್ಯೂ ಮಾಡಿ. ಬಿಡಿ, ನಾನು ಅದನ್ನ ಹೇಳ್ತೀನಿ. ಈಗ ಇಲ್ಲಿ ಚಿತ್ರದ ಮೇಲೆ ಏನಿದೆ ಅನ್ನೋದನ್ನ ಹೇಳ್ತೀನಿ. ಒಂದು ಟೂತ್ ಪೇಸ್ಟ್ ಅನ್ನ ಮಿಡ್ಲ್ ನಲ್ಲಿ ಸ್ಕ್ವೀಸ್ ಮಾಡಿರೋದು. ನಾವು ತಗೋತೀವಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ ತಿಕ್ಬೇಕಲ್ಲ, ಸೊ ನಾವೇನ್ ಮಾಡ್ತೀವಿ, ಸಿಂಕಿಗೆ ಹೋಗ್ತೀವಿ, ಬ್ರಷ್ ಅನ್ನ ಪಿಕಪ್ ಮಾಡ್ತೀವಿ, ಪೇಸ್ಟ್ ಅನ್ನ ತಗೊಳ್ತೀವಿ. ಪೇಸ್ಟ್ ಅನ್ನ ಎಲ್ಲಿ ಸಿಕ್ತದೋ ಅಲ್ಲಿ ಪ್ರೆಸ್ ಮಾಡಿ ನಮ್ಮ ಪರ್ಪಸ್ ಸರ್ವ್ ಆದ್ರೆ ಆಯ್ತಲ್ರಿ. ಅದು ಪೇಸ್ಟ್ ಹೊರಗಡೆ ಬಂತು, ನಾವು ಅದನ್ನ ಕ್ಲೋಸ್ ಮಾಡಿದ್ವಿ. ಎಲ್ಲೇ ಸಿಂಕ್ ನಲ್ಲಿ ಇಡ್ಲಿಕ್ಕೆ 5-6 ಕ್ಷೇತ್ರಗಳಿರ್ತದೆ. ಒಂದು ಸಿಂಕ್ ಮೇಲೆ, ಅದರ ಪಕ್ಕಕ್ಕೆ, ಅದ್ರ ಟೇಬಲ್ ಮೇಲೆ, ಅದ್ರ ಗ್ಲಾಸಿನ ಒಂದು ಶೆಲ್ಫ್ ಮೇಲೆ, ಪಕ್ಕಕ್ಕೆ ಒಂದು ಶೆಲ್ಫ್, ಅಲ್ಲೊಂದು ಶೆಲ್ಫ್ ಇರ್ತದೆ. ಎಲ್ಲಿ ಸಿಗ್ತದೋ ಅಲ್ಲಿ ಇಡ್ತೀವಿ ನಾವು. ನನ್ನ ಸ್ವಭಾವ ಹೇಳಿಕತ್ತೀನಿ. ಸೊ ಸ್ಕ್ವೀಸ್ ಅಂತೂ ಮಾಡಿದೆ ಎಲ್ಲೋ ಒಂದ್ ಕಡೆ, ಇಟ್ಟೆ, ತಿಕ್ಕೊಂಡೆ. ಏನೋ ಅದಾದ್ಮೇಲೆ ನನ್ನ ಹೆಂಡತಿ ಬರ್ತಾಳೆ. ನನ್ನ ಹೆಂಡತಿ ಬಂದು ಒಂದು ಟೂತ್ ಪೇಸ್ಟ್ ಔಟ್ ಬ್ರಷ್ ಅನ್ನ ಪಿಕಪ್ ಮಾಡಿ ನೆಕ್ಸ್ಟ್ ಮಾಡೋದೇನು, ಶಿ ವಿಲ್ ಪಿಕಪ್ ದ ಪೇಸ್ಟ್. ಅವಳಿಗೆ ಶುರು ಆಯ್ತು ನೋಡ್ರಿ ಕಿರಿ. ಏನ್ ಕಿರಿಕಿರಿ, ಡಿಸ್ಟರ್ಬೆನ್ಸ್ ಏನು, ವ್ಯಥೆ ಏನು. ಅವಳು ಹೇಳೋದೇನಂದ್ರೆ, ಪೇಸ್ಟ್ ಅನ್ನ ಬಾಟಮ್ ನಿಂದ ಸ್ಮೂತ್ ಆಗಿ ಸ್ಕ್ವೀಸ್ ಮಾಡಿ ಅಂತ ಅವಳು ಅಪೇಕ್ಷೆ ಪಡ್ತಾಳೆ. ನಾನು ಅದೇನು ಯಾವ ರೀತಿ ಆದ್ರೂ ಹಿಚ್ಕಿದ್ರೇನು, ಎಲ್ಲಿ ಹಿಚ್ಕಿದ್ರೇನು, ಬಂತಲ್ಲ ಸಾಕು ಬಿಡು ಅಂತ ನಾನ್ ಅಂತೀನಿ. ಅವಳಂತಾಳೆ ಇಲ್ಲ ಹಿಂಗಂತ. ಇದನ್ನ ಸಪೋಸ್ ಹೇಳಿದ್ರು ಅಂತ ತಿಳಿರಿ ಒಬ್ರಿಗೊಬ್ರು, ನಾನು ಹೇಳ್ಬಿಟ್ಟೆ ನನ್ಗೆ ಹಿಂಗ್ ಹಿಚ್ಕಿದ್ರೇನೆ ನನ್ ಕನ್ವೀನಿಯಂಟು ಅಂತ, ಅಥವಾ ಅವಳು ಹೇಳಿದ್ರೆ, ಅವಳು ಹೇಳಿಲ್ಲ ಅಂತ ತಿಳಿರಿ. ಇಲ್ಲ, ಈ ರೀತಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಇದನ್ನ ಸದ್ಬಳಕೆ ಆಗ್ತದೆ ಅಂತ ಅವಳು ಹೇಳಿದ್ಲು ಅಂತ ತಿಳಿರಿ. ಅಲ್ಲಿಗೆ ಕತೆ ಮುಗೀತದೆ. ಆಕ್ಚುಲಿ ನಾವು ಅಲ್ಲಿಗೆ ಕತೆ ಮುಗಿಸೋಂಗಿಲ್ಲ, ಅಲ್ಲಿಗೆ ಕಥೆಯನ್ನ ಪ್ರಾರಂಭ ಮಾಡ್ತೀವಿ. ಇದು ಕಥೆಯ ಪ್ರಾರಂಭ ಹಂತ. ಏನೋ ನಿಮ್ಗೆ ಒಂದ್ ಸ್ವಲ್ಪ ಡಿಸಿಪ್ಲಿನ್ ಇಲ್ಲ, ಆದ್ರೆ ಡಿಸಿಪ್ಲಿನ್ಗೂ ಏನ್ ಡಿಸಿಪ್ಲಿನ್ ಇಲ್ಲ, ನಾನು ಇಡೀ ದಿವಸ ವಿಚಾರ ಮಾಡ್ತೀನಿ ನನ್ನ ಹತ್ರ ಏನ್ ಡಿಸಿಪ್ಲಿನ್ ಇಲ್ಲ. ಅವಳು ಹೇಳೋದು ಕರೆಕ್ಟ್ ಪಾಯಿಂಟ್. ಆ ಪೇಸ್ಟ್ ಒಳಗಡೆ ನಿಮ್ಮ ಪೇಸ್ಟ್ ಅನ್ನ ನೀವು ಯೂಸ್ ಮಾಡೋ ಪದ್ಧತಿಯಲ್ಲಿ ಡಿಸಿಪ್ಲಿನ್ ಇಲ್ಲ, ಎಗ್ರೀಡ್. ಬಟ್ ಹಂಗಿಲ್ಲ. ಅವಳೇನಂತಿರ್ತಾರೆ, ಅವ್ರ ಅಪೇಕ್ಷೆ ಬೇರೆ, ಅಂದ್ರೆ ನಿರೀಕ್ಷೆ ಬೇರೆ. ನಾವೇನ್ ಮಾಡ್ತೀವಿ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಮ್ಮ ಜೀವನದಲ್ಲಿ ನಿರೀಕ್ಷೆ ಮಾಡ್ತೀವಿ ನಾವು. ನಿರೀಕ್ಷೆ, ಅವಳು ಆ ರೀತಿ ಇರ್ಬೇಕು, ಇವನು ಈ ರೀತಿ ಇರ್ಬೇಕು, ಗಂಡ ಹಿಂಗಿರ್ಬೇಕು, ಗಂಡ ಹೆಂಡತಿ ಹಿಂಗಿರ್ಬೇಕು. ಸೊ ಸೀಕ್ರೆಟ್ ಅನ್ನೋ ಒಂದು ಪುಸ್ತಕದಲ್ಲಿ ಅಥವಾ ಆ ವಿಡಿಯೋನ ನೋಡಿದಾಗ ಒಂದು ಸ್ಲೋಗನ್, ಸಿಂಪಲ್ ಸ್ಟೇಟ್ಮೆಂಟ್ ಇದೆ, ಆಸ್ಕ್, ಬಿಲೀವ್ ಅಂಡ್ ರಿಸೀವ್ ಅಂತ. ಆಸ್ಕ್, ಬಿಲೀವ್ ಅಂಡ್ ರಿಸೀವ್, ಕೇಳು, ನಂಬು, ಪಡಿ. ಸಿಂಪಲ್. ಹಂಗಂದ್ರೆ ಅರ್ಥ ಏನು? ಈ ನಿರೀಕ್ಷೆಯ ಮಾಡೋದ್ರ ಬದ್ಲಿ ಯಾಕ್ರಿ ನಾವು ಇದನ್ನ ಓಪನ್ ಆಗಿ ಕೇಳ್ಬಿಡ್ಬಾರ್ದು? ಫಾರ್ ಎಕ್ಸಾಂಪಲ್, ನಿರೀಕ್ಷೆ, ತಿಂಡಿ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಮುಂಜಾನೆ ಎದ್ದ ತಕ್ಷಣ. ಇದೊಂದು ಯಕ್ಷ ಪ್ರಶ್ನೆ, ಪ್ರತಿಯೊಬ್ಬರ ಮನೆಯಲ್ಲಿರುವಂತ ಯಕ್ಷ ಪ್ರಶ್ನೆ. ತಿಂಡಿ ಏನ್ ಮಾಡ್ಬೇಕು? ದಿವ್ಸ ಒಂದು ಎಷ್ಟಂತ ಹೇಳ್ತೀರಿ, ಎಷ್ಟಂತೆ ಅವ್ರಿಗೆ ಹೇಳ್ಬೇಕು, ಅದೊಂದು ಲೀಸ್ಟ್ ಇರ್ತದೆ. ಒಂದು ಎಷ್ಟೋ ನೀವು ಮಾಡಿದ್ರು ಒಂದು ಮ್ಯಾಕ್ಸಿಮಮ್ ಒಳಗಡೆ 20 ಮುಗೀತದೆ. ಒಂದ್ ದಿವಸ ಇಡ್ಲಿನೋ, ದೋಸೆ, ಚಟ್ನಿ, ಇಡ್ಲಿ, ಅಥವಾ ಅವಲಕ್ಕಿನೋ, ಉಪ್ಪಿಟ್ಟೋ, ಪರೋಟಾನೋ, ಚಪಾತಿ ಪಲ್ಯನೋ, ರೊಟ್ಟಿನೋ, ಏನೋ ಒಂದು ಇರ್ತದೆ. ಸೊ ನೀವೇನ್ ಮಾಡ್ತೀರಿ, ಯಾವ್ದಾದ್ರು ಒಂದ್ ಇದ್ದೇ ಇರ್ತದೆ. ಆದ್ರೆ ನಾವೇನಂತಿರ್ತೀವಿ, ಏನಾರ ಮಾಡು. ಓಕೆ, ಅವ್ರು ಏನಾದ್ರು ಮಾಡ್ತಾರೆ ತಿಂಡಿ. ಫಾರ್ ಎಕ್ಸಾಂಪಲ್, ಅವಲಕ್ಕಿ ಮಾಡಿದ ತಕ್ಷಣ ನೆಕ್ಸ್ಟ್ ಅವಲಕ್ಕಿನ ಮಾಡ್ಬೇಕಿತ್ತ? ಇದು ನಮ್ಮ ನಿರೀಕ್ಷೆ. ಕೇಳಿದಾಗ ನಾವ್ ಹೇಳಂಗಿಲ್ಲ. ನಾವೇನ್ ಮಾಡ್ತೀವಿ, ನಮಗೇನ್ ಬೇಕೋ ಅದನ್ನ ನಿರೀಕ್ಷಣೆ ಮಾಡ್ತಾ ಇರ್ತೀವಿ ನಾವು. ಯಾವಾಗ ಈ ನಿರೀಕ್ಷೆ ಮಾಡ್ತಾ ಹೋಗ್ತೀವಲ್ಲ, ಇದೊಂಥರ ಬೆಳೀತಾ ಹೋಗ್ತದ್ರಿ. ಇದೊಂಥರ ಈ ಹಬ್ಬುವಂತ ಗಿಡ ಇದ್ದಂಗಿದು, ಬಳ್ಳಿ ತರ ಕೆಲಸ ಮಾಡ್ತಿರ್ತದೆ, ಎಲ್ಲೋ ಒಂದ್ ಕಡೆ ಹರಡ್ತಾ ಇರ್ತದೆ. ಇದು ನಮ್ಮ ಜೀವನದಲ್ಲಿ ಬಹಳ ದಿವಸನೇ ಕಾಡ್ತಾ ಇರುವಂತ ಒಂದು ಯಾವಾಗ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂದ್ರೆ ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಬೇಕು. ನಿರೀಕ್ಷೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಒಂದನೇದ್ದು, ಮಾತಾಡ್ಬಿಡಿ, ಹೇಳ್ಬಿಡಿ, ಕಮ್ಯುನಿಕೇಟ್ ಮಾಡಿ. ಅದೆಷ್ಟೋ ಈ ಕಮ್ಯುನಿಕೇಟ್ ಮಾಡೋದು ಯಾರಿಗೆ ಈಸಿ ಅಂದ್ರೆ, ಪ್ರಸಾದ್ ನೀವೀಗ ಈ ರೀಸೆಂಟ್ಲಿ ಮದುವೆ ಆಗಿದ್ದೀರಿ, ಈಗಲೇ ಇದನ್ನ ಪ್ರಾರಂಭ ಮಾಡ್ಬೋದು. ಈಗ ಬಹಳ ದಿವಸ ಮದುವೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿರೀಕ್ಷೆಗಳನ್ನ ಬದಗಿಟ್ಟು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ನಂದು ಬಹಳಷ್ಟು ಬ್ಯಾಕ್ಲಾಗ್ ಇದೆ. ಅವನ್ನೆಲ್ಲ ಕ್ಲಿಯರ್ ಮಾಡಿದಾಗ ಮಾತ್ರ ಈ ನಿರೀಕ್ಷೆ ಎಕ್ಸಿಕ್ಯೂಟ್ ಆಗೋದು ನನ್ನ ಲೈಫಲ್ಲಿ. ನಾನು ಸುಮ್ನೆ ಹಂಗ ಒಂದು ಎಕ್ಸಾಂಪಲ್ ಕೊಟ್ಟೆ.
ಸೊ ಹೇಳೋ ತಾತ್ಪರ್ಯ ಇಷ್ಟೇ, ಏನು ಅಂತಂದ್ರೆ ಕಮ್ಯುನಿಕೇಟ್ ಮಾಡ್ಬಿಡಿ, ಇದ್ದ ಪರಿಸ್ಥಿತಿನ ಹಂಚಿಕೊಂಡು ಬಿಡಿ, ಆಗ ವೈಮನಸ್ಸು ಕಡಿಮೆ ಆಗ್ತದೆ. ನಿರೀಕ್ಷೆಗಳು ಕಡಿಮೆ ಆದಂಗೆ, ಎಕ್ಸ್ಪೆಕ್ಟೇಷನ್ ಕಡಿಮೆ ಆದಂಗೆ ನಿಮ್ಮ ಲೈಫಿನಲ್ಲಿ ಸ್ಮೂತ್ ಆಗಿ ಮೂವ್ ಆಗ್ಬೋದು, ಸ್ಟ್ರೆಸ್ ಕಡಿಮೆ ಆಗ್ಬೋದು. ಸ್ಟ್ರೆಸ್ ಕಡಿಮೆ ಆಗ್ತಿದ್ದಂಗೆನೆ BP, ಶುಗರು, ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗ್ಬೋದು. ಸೊ ಇದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಮನೆಯೊಳಗಿರುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಇವತ್ತು ಪರಿಸ್ಥಿತಿ ನೋಡ್ರಿ, ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಪ್ರಸಾದ್ ಅವ್ರದಂದ್ರೆ, ಈಗ ನನಗೆ ಮಗ ದೊಡ್ಡವನು, ಸೊ ನಾನು ಮಗನ ಕಡೆಯಿಂದನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಬದ್ಲಿ ಇದು ನನಗೂ ಅಪ್ಲೈ ಆಗುವಂತಹದ್ದು. ನಾನು ಯಾವಾಗ ಇದನ್ನ ಅಪೇಕ್ಷೆಯನ್ನ ಬಿಟ್ಟು, ನಿರೀಕ್ಷೆಯನ್ನ ಬಿಟ್ಟು ಕಮ್ಯುನಿಕೇಟ್ ಮಾಡ್ತೀನೋ ಆವಾಗ ನಾನು ಸ್ಟ್ರೆಸ್ ಫ್ರೀ ಆಗಿ ಇರ್ತೀನಿ. ಸೊ ಇದು ಒಂದು ಸ್ಟ್ರೆಸ್, ಅಥವಾ ಇದನ್ನೇ ನಾವು ಬೆಳೆಸ್ಬಿಟ್ವಿ ಅಂತ ತಿಳಿರಿ. ಏನನ್ನ ನಿರೀಕ್ಷೆಯನ್ನ ನಾವು ಬೆಳೆಸಿದಾಗ ನೆಕ್ಸ್ಟ್ ಬರೋದೇನ್ ಗೊತ್ತಾ, ಈ ಪ್ರೀತಿಯ ಜೊತೆಗೆ ನಿರೀಕ್ಷೆ ಬೆಳೆದಂತೆ 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 ಕಾಲಕ್ರಮೇಣ ಮದುವೆ ಆಗಿ ಸ್ವಲ್ಪ ವರ್ಷ ಈ ನಿರೀಕ್ಷೆ ಬರ್ತದೆ. ನಿರೀಕ್ಷೆ ಬಂದು 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 ಅದಾದ್ಮೇಲೆ ಪ್ರೀತಿಯ ಜೊತೆಗೆ ಇನ್ನೊಂದು ಬರೋದಂದ್ರೆ ಅಹಂ ಅನ್ನೋದು ಬರ್ತದೆ. ಈ ಅಹಂ ಅಂದ್ರೇನು? ನಾನೇ ಸರಿ, ನಾನ್ ಸರಿ ಅಲ್ಲ, ನಾನೇ ಸರಿ. ಇದು ಇಬ್ಬರಲ್ಲಿನೂ ಬರುವಂತ ವಿಚಾರ. ನನಗೂ ಇದೆ, ನನ್ನ ವೈಫ್ಗೂ ಬರಬಹುದು. ಸೊ ಯಾವಾಗಿದು ನಮ್ಮಿಬ್ಬರೊಳಗಡೆ ಅಹಂ ಅನ್ನೋದು ಬರ್ತದಲ್ಲ ಜೀವನದಲ್ಲಿ, ಇದನ್ನ ಬಹಳ ಸ್ವಾರಸ್ಯವಾಗಿ ನಾನೊಂದು ಎಕ್ಸಾಂಪಲ್ ಕೊಡ್ಬೋದು. ಅಹಂ ಅಂದ್ರೆ ಈಗೋ ಅಂತ ಒಂದು. ಈ ಈಗೋದ್ ಪಾತ್ರ ಎಷ್ಟ್ರಿ ನಮ್ ಜೀವನದಲ್ಲಿ ಅನ್ಲಿಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ನಿಮ್ಮನ್ನೆಲ್ಲ ಕೇಳಿದ್ರೆ ಇದು ಪರಸ್ಪರ ಚರ್ಚೆ ಆಗ್ತಿದೆ, ಆದ್ರೆ ಇದನ್ನ ನಾನು ವರ್ಕ್ಶಾಪ್ ನಲ್ಲಿ, ಸೆಮಿನಾರ್ ನಲ್ಲಿ ಇದನ್ನ ಚರ್ಚೆ ನಾನು ಮಾಡಿರ್ತೀನಿ, ಅಥವಾ ಇದು ನಿಮ್ಗೆ ಗೊತ್ತು ಇರಬಹುದು. ಈ ಮಂಗ್ಯಾನ್ ಹಿಡುವಂತ ಒಂದು ಪದ್ಧತಿ ನಮ್ಮ ಸಮಾನ ಮನಸ್ಕರ ಗ್ರೂಪ್ ನಲ್ಲಿ ಸಾಕಷ್ಟು ಭಾವಚಿತ್ರಗಳು ಬರ್ತಿರ್ತದೆ. ಈ ಹಂಪಿ ಚಿತ್ರ, ಚಿತ್ರದುರ್ಗದ ಚಿತ್ರಗಳು ಬಂದಾಗ ಆ ಚಿತ್ರದಲ್ಲಿ ಒಂದು ಮಂಗನ ಪ್ರವೇಶ ಇದೆ ಇರ್ತದೆ, ನೋಡ್ಲಿಕ್ಕೆಲ್ಲ ಸಿಗ್ತದೆ. ಚಂದಾಗಿ ತೆಗೆದಿರ್ತಾರೆ ಫೋಟೋಗಳನ್ನ, ನೋಡ್ಬೇಕು ಅದನ್ನೆಲ್ಲ, ಅದನ್ನ ಅನುಭವಿಸ್ಬೇಕು. ಮಂಗನ ಹಿಡಿಯುವಂತ ಒಂದು ಪ್ರಕ್ರಿಯೆ ಪದ್ಧತಿ ಹೆಂಗಂದ್ರೆ, ಮಂಗನಿಗೆ ಸೇರುವಂತಹದ್ದೇನು? ಒಂದು ಶೇಂಗಾ, ಕಡಲೆ ಬೀಜ ಅಥವಾ ಕೊಬ್ಬರಿ ಗಿಟ್ಕ, ಇದು ಬಾಳೆಹಣ್ಣು, ಇದು ಮಂಗನಿಗೆ ಸೇರುವಂತಹ ಪದಾರ್ಥಗಳು. ಮಂಗನನ್ನ ಹಿಡಿಯುವಂತ ಚಾಣಾಕ್ಷ ಬುದ್ಧಿರೋ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಒಂದು ಬೋನಿ ಅಂತ ಹೇಳ್ತೀವಿ ನಾವು, ಪಂಜರ. ಆ ಪಂಜರದ ಒಳಗಡೆ ಆ ಮಂಗನಿಗೆ ಬೇಕಾಗುವಂತ ಎಲ್ಲಾ ಪದಾರ್ಥಗಳನ್ನ ಇಟ್ಟಿರ್ತಾನೆ. ಆ ಮಂಗನಿಗೆ ಒಂದು ಚಿಕ್ಕ ಅದು ಕೈ ಹಾಕಿ ಅದನ್ನ ತಗೊಳ್ಳಿಕ್ಕೆ ಒಂದು ಓಪನಿಂಗ್ ಇರ್ತದೆ, ಚಿಕ್ಕದಾದಂತ ಒಂದು ಓಪನಿಂಗ್. ಆ ಓಪನಿಂಗ್ ಒಳಗಡೆ ಮಂಗ ಕೈ ಹಾಕ್ತದೆ. ಆ ಮಂಗ ಕೈ ಹಾಕಿ ಅದಕ್ಕೇನ್ ಬೇಕಲ್ಲ ಅದನ್ನ ಹಿಡಿತದೆ. ಫಾರ್ ಎಕ್ಸಾಂಪಲ್ ಕೊಬ್ಬರಿ ಗಿಟ್ಕ ಹಿಡಿಬಹುದು, ಅಥವಾ ಶೇಂಗಾನ ಹಿಡಿಬಹುದು, ಅಥವಾ ಕಡಲೆ ಬೀಜ ಹಿಡಿಬಹುದು, ಅಥವಾ ಮತ್ತೊಂದೇನು ಕೊಬ್ಬರಿ ಗಿಟ್ಕ ಹಿಡಿದಾಗ ಅದೇನಾಗ್ತದೆ, ಪದಾರ್ಥಗಳನ್ನ ಹಿಡಿದಾಗ ಕೈ ಮುಷ್ಟಿಯಾಗಿ ಬದಲಾವಣೆ ಹೊಂದಿತು. ಸೊ ಏನು, ಕೈ ಹೋಯ್ತು, ಮುಷ್ಟಿ ಆಗ್ಬಿಡ್ತು. ಯಾವಾಗ ಮುಷ್ಟಿ ಆಗ್ತದಲ್ಲ ಅವಾಗ ಅದು ಕೈಯಿಂದ, ಆ ಪಂಜರದಿಂದ ಕೈಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಂಗನಿಗೆ ನೋಡ್ರಿ, ಆ ಗಿಟ್ಗ ಬೇಕೇ ಬೇಕು ಅಂತಿದ್ರೆ ಪರಿಸ್ಥಿತಿ ಆಗೋದೇನು, ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಬೇಕೇ ಅಂತ ಮುಷ್ಟಿ ಬಿಟ್ರೆ, ಕೈ ಹೊರಗಡೆ ತೆಗೆದ್ರೆ ಸ್ವತಂತ್ರ ಸಿಗ್ತದೆ ಮಂಗನಿಗೆ ಸಿಗೋದು ಸ್ವತಂತ್ರ. ಆದ್ರೆ ಸ್ವತಂತ್ರ ಬಿಡ್ತದೆ ಆ ಗಿಟ್ಕ, ಕೊಬ್ಬರಿ ಗಿಟ್ಕ ಹಿಡ್ಕೊಂಡು, ಕೊಬ್ಬರಿ ಗಿಟ್ಕನ ಹಿಡ್ಕೊಂಡು ಜೊತಾಡ್ತಾ ಇರ್ತದೆ. ಅಷ್ಟರಲ್ಲಿ ಆ ಮಾಲೀಕ ಬರ್ತಾನೆ, ಅದ್ರ ಮೇಲೆ ಒಂದು ಪಂಜರ ಹಾಕ್ತಾನೆ, ಅದಕ್ಕೊಂದು ಬೆಲ್ಟು ಕಟ್ಟಿ, ಚೈನ್ ಕಟ್ಟಿ, ಜೀವನ್ ಪರ್ಯಂತ ಅದಕ್ಕೆ ದಾಸ ಅಥವಾ ಸೇವಕನನ್ನಾಗಿ ಮಾಡ್ಕೊತದೆ, ಸ್ಲೇವ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ನೋಡಿ, ಆ ಒಂದು ಕೊಬ್ಬರಿ ಬಿಟ್ರೆ ಸ್ವತಂತ್ರ ಇತ್ತು, ಆ ಕೊಬ್ಬರಿ ಹಿಡ್ಕೊಂಡ್ರೆ ಜೀವನ್ ಪರ್ಯಂತ ಸ್ಲೇವ್ ಆಯ್ತು, ದಾಸ ಆಗಿ ಹೋಯ್ತು. ಸೊ ಅರ್ಥ ಇಷ್ಟೇ. ಆ ಕೊಬ್ಬರಿ ಗಿಟ್ಗ ಅಥವಾ ಬನಾನಾ ಅಥವಾ ಆ ಕಡಲೆ ಬೀಜ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿರುವಂತ ಅಹಂಕಾರ. ಈ ಗಂಡ ಹೆಂಡತಿ ನಡುವೆ ಬರುವಂತಹದ್ದೇನು, ಇವತ್ತಿನ ಈ ಲಾಕ್ಡೌನ್ ಆದಾಗ ನಾನೊಂದಿಷ್ಟು ನನ್ನ ವೃತ್ತಿಯೊಳಗಡೆ ನನ್ನ ಪ್ರಸಾದ್ ಇಂಟ್ರೊಡ್ಯೂಸ್ ಮಾಡಿದ್ರು, ನಾನು ಮಾಡೋ ಕೌನ್ಸಿಲಿಂಗ್ ಕೆಲಸ ಅಂತ ಹೇಳಿ. ಈ 2 ದಿವಸದಿಂದ ಒಂದೇದೋ ಕೇಸ್ ಬಂದಿತ್ತು ಕೌನ್ಸಿಲಿಂಗ್ ನಲ್ಲಿ. ಅದು ಏನೋ ರಿಲೇಟೆಡ್ ವಿತ್ ದ ಹಸ್ಬೆಂಡ್ ಅಂಡ್ ವೈಫ್, ಮಿಸ್ಕಮ್ಯುನಿಕೇಶನ್, ಫೈಟ್, ಏನೋ ಒಂದು ಗಂಡ ಹೆಂಡರ ನಡುವಿರುವಂತ ಅಂತರ, ಜಗಳ.
ಅದರ ಸೋರ್ಸ್ ಅಂತ ಹೇಳ್ತೀವಿ ನಾವು. ಅದರದ್ದು ಮೂಲ ಹುಡುಕಿ ನೋಡಿದ್ರೆ ಅಹಂ ಅನ್ನೋದು ಬಹಳ ಗಂಭೀರವಾಗಿ ನರ್ತನೆ ಮಾಡುವಂತ ಪರಿಸ್ಥಿತಿನ ನಾವು ನೋಡ್ಬೋದು ಅಲ್ಲಿ. ಅದರದ್ದು ಸೋರ್ಸ್ ಅಂತ ಹೇಳ್ತೀನಲ್ಲ, ಆ ಸೋರ್ಸ್ ಏನಿದೆ ಅಂದ್ರೆ ಅಹಂ. ಅದು ಗಂಡನಲ್ಲಿದೆಯೋ ಹೆಂಡತಿಯಲ್ಲಿದೆಯೋ ಅದು ಮುಖ್ಯ ಅಲ್ಲ. ಅವರಿಬ್ಬರ ನಡುವಿದ್ದದ್ದಕ್ಕೆ, ಅವರ ಪ್ರೀತಿಗೆ ಅದು ಆತಂಕ ಆಗಿದೆ, ಅವರ ಸಂಬಂಧಕ್ಕೆ ಅದು ಆತಂಕ ಆಗಿದೆ, ಅವರ ಮಕ್ಕಳ ಭವಿಷ್ಯಕ್ಕೆ ಅದು ಆತಂಕ ಆಗಿದೆ, ಅವರ ಜೀವನದ ಸುಖಕ್ಕೆ ಅದು ಆತಂಕ ಆಗಿದೆ. ವಿಚಾರ ಮಾಡಿ, ಅವರು ಒಂಥರ ಬೆಲ್ಟ್ ಕಟ್ಕೊಂಡು ಚೈನ್ ಕಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಅವರಷ್ಟು ಫ್ಯಾಮಿಲಿಯಲ್ಲಿ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದರ ಪರಿಸ್ಥಿತಿ ಏನು ಅಂದ್ರೆ, ನಮ್ಮಲ್ಲಿರುವಂತ ಅಹಂಕಾರಕ್ಕೆ ನಾವೇನಾದ್ರೂ ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ದೇ ಆದ್ರೆ ನಾವು ಸ್ಲೇವ್ಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತಿನ ಪರಿಸ್ಥಿತಿಯೊಳಗೆ ನಾನು ಇದನ್ನ ತಿಳ್ಕೋಬೇಕು. ನಾ ಹೇಳುವಂತ ಉದ್ದೇಶ, ಪ್ರೀತಿಯ ಜೊತೆಗೆ ಯಾವಾಗ ಅಹಂಕಾರ ಬರ್ತದೋ ಅಲ್ಲಿ ನೋಡ್ರಿ ಪ್ರಾರಂಭ ಆಗ್ತದೆ ಈ ವೈಮನಸ್ಸು, ವ್ಯತ್ಯಾಸ, ಸಿಟ್ಟು, ಅಹಂಕಾರ, ಅಥವಾ ರಿಲೇಶನ್ಶಿಪ್ ಒಳಗಡೆ ತಾರತಮ್ಯಗಳು. ಈ ರೀತಿ ನಾವು ನಮ್ಮ ಜೀವನವನ್ನ ನಾವು ತಗೊಂಡು ಹೋಗ್ತೀವಿ. ಒಂದನೇದ್ದು ಎಕ್ಸ್ಪೆಕ್ಟೇಷನ್ ಹೇಳಿದೆ, ಎರಡನೇದ್ದು ಅಹಂಕಾರ ಅಥವಾ ಈಗೋ ಅಂತ ಹೇಳಿದೆ, ಮೂರನೇದ್ದು ಅವಿನಯ. ಅವಿನಯ ಅಂದ್ರೆ ಡಿಸ್ರೆಸ್ಪೆಕ್ಟ್. ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಿರ್ತೀನಿ ಟ್ರೈನಿಂಗ್ ಒಳಗಡೆ. ಏನಂದ್ರೆ, ಮದುವೆ ಆಗಿ ಹೊಸದಾಗಿ ಗಂಡ ಮನೆಗ್ ಬಂದ್ರೆ ಮನೆಯವರು ಬಂದ್ರು ಅಂತ ಹೇಳ್ತಾರೆ. ಅದೇ 10 ವರ್ಷ ಆದ್ಮೇಲೆ ಬಂದ್ರೆ ಮನೆಗೆ ಬಂತು ಅಂತಾರೆ. ಇದನ್ನ ಎಕ್ಸಾಂಪಲ್ ಸಿಚುವೇಶನ್ ಕಾಂಟೆಕ್ಚುಯಲ್ ಆಗಿ ಬೇರೆ ಬೇರೆ ಟೈಮ್ ನಲ್ಲಿ ಹೇಳ್ತಿರ್ತೀನಿ ಇದನ್ನ. ಅವಿನಯ ಅಂತ ಅಂದ್ರೆ ಡಿಸ್ರೆಸ್ಪೆಕ್ಟ್. ಪಾಲಕರ ಸಭೆಯಲ್ಲಿ ನಾನು ಟ್ರೈನಿಂಗ್ ಕೊಡುವಾಗ ಒಂದು ವಾಕ್ಯವನ್ನ ನಾನು ಯೂಸ್ ಮಾಡ್ತಿರ್ತೀನಿ. ಆ ವಾಕ್ಯ ಏನು ಅಂತಂದ್ರೆ, ಅವರ್ ಚಿಲ್ಡ್ರನ್ಸ್ ಫ್ಯೂಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸ್ಪೆಕ್ಟ್ ವಾಟ್ ಯು ಗಿವ್ ಟು ಯುವರ್ ಸ್ಪೌಸ್ ಅಂತ. ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ನೀವು ಕೊಡುವಂತ ಮರ್ಯಾದೆ, ಅದು ಯಾವುದೇ ರೀತಿಯಿಂದ ಇರ್ಬೋದು. ಕೆಲವೊಂದ್ಸಾರಿ ಈ ಇದು ಹೆಂಡತಿಗೆ ಅಷ್ಟೇ ಅಲ್ಲ, ಗಂಡನಿಗೂ ಅಪ್ಲೈ ಆಗ್ತದೆ, ಗಂಡನಿಗೆ ಅಷ್ಟೇ ಅಲ್ಲ ಹೆಂಡತಿಗೂ ಅಪ್ಲೈ ಆಗ್ತದೆ. ನನಗೆ ಒಂದು ನಾನು ಇದ್ರೊಳಗಡೆ PhD ಮಾಡೀನಿ ಅಂತನೂ ಅಲ್ಲ, ಅಥವಾ ಪ್ರಾಕ್ಟೀಸ್ ಮಾಡೀನಿ ಅಂತೂ ಅಲ್ಲ, ಹೇಳಲಿಕ್ಕೆ ನಂಗೊಂದು ಸ್ವಲ್ಪ ಇದ್ರ ಮೇಲೆ ವಿಚಾರ ಖುಷಿ ಅನಿಸ್ತದೆ. ಏನು, ಎಷ್ಟೋ ಗಂಡಸರು ಹೆಂಡತಿಗೆ ಲೇ ಅಂತ ಕರೆದ್ರನೇ ಅದೊಂದು ಪ್ರೀತಿ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೂ ಹಂಗೆ ಆಗ್ಬಿಟ್ರೆ ಪ್ರೀತಿ, ಅವ್ರಿಗೂ ಹೆಚ್ಚು ಪ್ರೀತಿ ಉಕ್ಕಿ ಹರಿದು ಬಿಟ್ರೆ, ಅವ್ರಿಗೂ ಪ್ರೀತಿ ಉಕ್ಕಿ ಹರಿದು ನಿಮ್ಮ ಅಪ್ಪ ಅಮ್ಮನ ಮುಂದನೋ ಫ್ರೆಂಡ್ಸ್ ಮುಂದನೋ ನನಗೂ ಪ್ರೀತಿ ಉಕ್ಕಿ ಹರಿದಿದೆ ಅಂತ ಲೇ ಅಂದ್ರೆ ಆ ಗಂಡನ ಪರಿಸ್ಥಿತಿ ಏನು? ಯಾಕ್ರಿ ನಾವು ಆ ರೀತಿ ಮಾತಾಡ್ಬೇಕು? ಒಂದು, ಮಕ್ಕಳ ಮುಂದನೂ ನಾವೇನ್ ಮಾಡ್ತೀವಿ, ತಂದೆಯನ್ನ ಬೈತೀವಿ. ತಂದೆ ಹಿಂದ್ಗಡೆ ಮಕ್ಕಳ ಮುಂದೆ ತಂದೆಯನ್ನ ನಾವು ಬೈತೀವಿ. ಮಗು ಏನೋ ಮಾಡ್ತಿರ್ತದೆ, ನೀನು ನಿಮ್ಮ ಅಪ್ಪನ ತರ ಆಗಬೇಡ ಅಂದಾಗ ಅಪ್ಪನಿಗೆ ಇರುವಂತಹ ರೆಸ್ಪೆಕ್ಟ್, ಮರ್ಯಾದೆ ಮಗನಲ್ಲಿ ಕಾಲಕ್ರಮೇಣ ಮೆಲ್ಟ್ ಆಗ್ತಾ ಹೋಗ್ತದೆ, ಕರಗ್ತಾ ಬ್ರೇಕ್ಫಾಸ್ಟ್ ಅಥವಾ ಸ್ನಾಕ್ಸ್, ಈವ್ನಿಂಗ್ ಸ್ನಾಕ್ಸ್, ಥಟ್ ಅಂತ ಹೇಳಿ ಅಪ್ಪ ಅನ್ನೋ ಮಾತು ಮಗಳಿಗೆ, ನಿಮಗ್ ಬೇರೆ ಏನ್ರ ಮಾಡಕ್ ಬರ್ತೈತೋ ಇಲ್ಲೋ. ಸೊ ನಿಮಗ್ ಬೇರೆ ಏನ್ರ ಮಾಡಕ್ ಬರ್ತೈತೋ ಇಲ್ಲೋ ಅಂದ್ರ ಸಡನ್ ಆಗಿ ಮಗುವಿನ ಮೇಲೆ ಆಗುವಂತ ಪರಿಣಾಮ ಏನು? ಸೊ ದೇರ್ ಇಸ್ ನೋ ರೆಸ್ಪೆಕ್ಟ್. ಅವಾಗ ಅದನ್ನ ಉಪಯೋಗ ತಗೊಂಬೋರು ಯಾರು ಅಂದ್ರೆ ಮಕ್ಕಳು. ಸೊ ನಾವಿಲ್ಲಿ ಏನ್ ಕಳ್ಕೊಳ್ತಾ ಇದ್ದೀವಿ ಅಂತ ನಮ್ಗೆ ಅದ್ರದ್ದು ಕಲ್ಪನೆ ಇಲ್ಲ. ಒಂದೇದ್ದು ನಾವು ಕಳ್ಕೊಳ್ತಾ ಇರೋದು ಏನು ಅಂತಂದ್ರೆ, ನಮ್ಮ ಪರಿಸ್ಥಿತಿ, ನಮ್ಮ ಕೌಟುಂಬಿಕ ಪರಿಸ್ಥಿತಿ, ಅದ್ರ ಜೊತೆಗೆ ನಮ್ಮಲ್ಲಿರುವಂತ ರಿಲೇಶನ್ಶಿಪ್, ಗಂಡ ಹೆಂಡತಿ ನಡುವಿರುವಂತ ಪ್ರೀತಿನೋ ವಾತ್ಸಲ್ಯನೋ ಏನೋ ಅದು ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆ ನಮ್ಮ ಮಕ್ಕಳ ಮೇಲೆ ಅದು ಘನವಾದ ಒಂದು ಪರಿಣಾಮ ಬೀರ್ತಾ ಇದೆ. ಇದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರಣೆ ಮಾಡ್ತಾ ಇಲ್ಲ. ಸೊ ಹೇಳೋ ವಿಚಾರ ಏನು, ಅಥವಾ ಹೇಳುವಂತ
ಒಂದು ಪರಿಸ್ಥಿತಿ ಏನು ಅಂತಂದ್ರೆ, ಅವಿನಯತೆಯಿಂದ ಕುಟುಂಬದಲ್ಲಿ ನಾನೇನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀವಿ. ಇದರಿಂದ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಂದ್ರೆ ನೀವು ಮಾಡ್ತಾ ಇರೋ ಇದ್ರ ಅವಿನಯತೆಯಿಂದ ಸ್ವಲ್ಪ ದಿವಸ ಆದ್ಮೇಲೆ ಆಗುವಂತ ಅಚೀವ್ಮೆಂಟ್ ಅಥವಾ ಸಾಧನೆ ಏನು ಅಂದ್ರೆ, ನಾವು ರೆಗ್ಯುಲರ್ ಆಗಿ ಮಂತ್ಲಿ ಮೆಡಿಸಿನ್ ತಗೊಳ್ಬಹುದು ಫಾರ್ಮಸಿಗೂ, ಈ ಅವಿನಯತೆಯಿಂದ. ಸೊ ಅಂದ್ರೆ ನೋಡ್ರಿ, ನಮ್ಮ ಆರೋಗ್ಯಕ್ಕೂ ನಮ್ಮ ನಡವಳಿಕೆಗೂ ಎಲ್ಲೋ ಒಂದ್ ರೀತಿ ಕನೆಕ್ಟಿವಿಟಿ ಇದೆ, ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂತದ್ದಾಗಿರ್ಬೋದು ಇದು. ಸೊ ಒಂದನೇದ್ದು ನಾನು ಹೇಳಿದೆ, ಎಕ್ಸ್ಪೆಕ್ಟೇಷನ್, ಈಗೋ ಅಂಡ್ ಡಿಸ್ರೆಸ್ಪೆಕ್ಟ್. ಈ ಮೂರು ಇದ್ದಾಗ, ಈ ಮೂರು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ತಲೆ ಎತ್ತಿ ಕೆಲಸ ಮಾಡ್ತಿರುವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರೀತಿಯ ಜೊತೆಗೆ ಇನ್ನೊಂದು ಹುಟ್ಕೊಂಡ್ಬಿಡ್ತದೆ. ಅದಕ್ಕೆ ನಾವೇನಂತೀವಿ, ಸೀಕಿಂಗ್ ಅಂತ ಕರಿತೀವಿ, ಅನ್ವೇಷಣೆ ಅಥವಾ ಹುಡುಕಾಟ. ಈ ಹುಡುಕಾಟ, ಪ್ರೀತಿಯ ಜೊತೆಗೆ ಹುಡುಕಾಟ ಬಂದ್ಬಿಡ್ತದೆ. ಯಾವಾಗ ಅದು ಸಿಗಂಗಿಲ್ಲೋ ಅದನ್ನ ನಾವು ಕಿತ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ನೋಡಿ, ಮನೆಯೊಳಗಡೆ ನೀವು ಗೆಸ್ಟ್ ಅನ್ನ ಕರೆದಾಗ, ನಿಮ್ಮ ಮನೆಯಲ್ಲಿ ಒಂದು ಯಾವ್ದೋ ಕಾರ್ಯಕ್ರಮ ಮಾಡ್ತಿರ್ತೀರಿ. ಆ ಕಾರ್ಯಕ್ರಮ ಮಾಡ್ತಿರುವಾಗ ಗೆಸ್ಟ್ ಇದ್ದಾಗ ನಿಮ್ಮ ಮಕ್ಕಳು ಬಂದು ನಿಮಗೆ ಬಹಳ 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 ಕೆಲಸ ಕೊಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಅಮ್ಮ ನನ್ಗೆ ಹೀಗೆ ಹೋಮ್ವರ್ಕ್ ಮಾಡ್ಬೇಕು, ಅಮ್ಮ ನನಗೆ ಈಗ ತಿಂಡಿ ತಿನ್ಬೇಕು, ಅಮ್ಮ ನಾನು ಟ್ಯೂಷನ್ಗೆ ಹೋಗ್ಬೇಕು, ಅಮ್ಮ ನಾನು ಟಿವಿ ನೋಡ್ಬೇಕು, ಏನೋ 4-5 ಏನೋ ಮಾಡ್ತಿರ್ತಾರ ಅವ್ರು. ಅವಾಗ ನೀವು ಮಕ್ಕಳನ್ನ ಸಮಾಧಾನ ಮಾಡ್ತಿರ್ತೀರಿ. ಅದ್ರ ಅರ್ಥ ಏನು ಅಂತಂದ್ರೆ, ಯಾಕ್ರಿ ಪದೇ ಪದೇ ಮಕ್ಕಳು ನಿಮ್ಮ ಹತ್ರ ಬರ್ಲಿಕ್ಕತ್ತಾರಂದ್ರೆ, ಅವರು ಹೇಳೋದೇನಂದ್ರೆ, ಅಮ್ಮ ಇಷ್ಟೆಲ್ಲ ಗೆಸ್ಟ್ಗಳು ಬಂದಾರೆ, ಅವ್ರಿಗೆ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಿ, ನನ್ನೊಂದ್ ಸ್ವಲ್ಪ ನೋಡ್ಕೋ ಅಂತ ಅರ್ಥ. ಅದಕ್ಕೆ ನಾ ಹೇಳೋದು ಶಬ್ದ ಏನು ಅಂದ್ರೆ, ಸೀಕಿಂಗ್ ಅಂತ ಹೇಳ್ತೀವಿ ನಾವು. ಸೀಕಿಂಗ್ ಅಂದ್ರೆ ಹುಡುಕಾಟ, ಅಪೇಕ್ಷೆ ಪಡ್ತಿರ್ತಾರೆ ಒಳಗಿಂದ ಒಳಗಡೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ. ಸೊ ಅದೇ ರೀತಿ ನಾವೇನ್ ಮಾಡ್ತೀವಿ, ಎಲ್ಲೋ ಹುಡುಕಾಡ್ಲಿಕ್ಕೆ ಹೋಗ್ತೀವಿ. ಹುಡುಕಾಡ್ಲಿಕ್ಕೆ ಹೋದಾಗ ಚಟಗಳಾಗಿ ಬದಲಾವಣೆ ಆಗ್ಬಹುದು, ಗುಟ್ಕಾ ತಿನ್ಲಿಕ್ಕೆ ಪ್ರಾರಂಭ ಈಗೆಲ್ಲ ಅಗದಿ ಫಾರ್ಮ್ ಒಳಗಿರುವಂತಹ ಹ್ಯಾಬಿಟ್ಸ್ ಅಂತ ನಾವು ಹೇಳ್ಬೋದು. ಸೊ ಹ್ಯಾಬಿಟ್ಸ್ಗೆ ನಾವು ಹೋಗ್ಬೋದು, ಖಿನ್ನತೆ, ಡಿಪ್ರೆಷನ್ಗೆ ಹೋಗ್ಬೋದು, ಅಥವಾ ಅಸ್ತವ್ಯಸ್ತತೆ, ಆರೋಗ್ಯದಲ್ಲಿ ಅಸ್ತವ್ಯಸ್ತತೆ, ವ್ಯವಹಾರದಲ್ಲಿ ಅಸ್ತವ್ಯಸ್ತತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಸ್ತವ್ಯಸ್ತತೆ, ಮನೆಯೊಳಗಡೆ ಶಾಂತಿ, ನೆಮ್ಮದಿ, ಖುಷಿ ಅನ್ನೋದು ಮಿಸ್ಸಿಂಗ್ ಆಗ್ಲಿಕ್ಕೆ ಎಲ್ಲ ರೀತಿಯಿಂದ ಸಾಧ್ಯತೆಗಳು ಸ್ವಾಭಾವಿಕವಾಗಿರ್ತದೆ. ಯಾವಾಗ ನೋಡಿ, ಅಪೇಕ್ಷೆ, ಅಹಂಕಾರ ಮತ್ತು ನಾನು ಆಗ್ಲೇ ಹೇಳಿದೆ ಅವಿನಯತೆ ಅಂದ್ರೆ ಡಿಸ್ರೆಸ್ಪೆಕ್ಟ್ ಇದ್ದಾಗ ನಾವು ಈ ರೀತಿ ಕುಟುಂಬವನ್ನ ನಾವು ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡೋದಾಗ್ಲಿ ಅಥವಾ ಅದ್ರ ಜೊತೆಗೆ ಬದುಕಾಗ್ಲಿ ನಾವು ಮಾಡ್ತಾ ಇರ್ತೀವಿ. ನನ್ಗೆ ಗೊತ್ತಿಲ್ಲ ನೀವು ಸ್ಲೈಡ್ಸ್ ನೋಡ್ತಾ ಇದ್ದೀರೋ ಇಲ್ಲೋ ಅಂತ ಹೇಳಿ, ಬಟ್ ಆದ್ರೂ ಪರವಾಗಿಲ್ಲ, ನಾನು ಅದೇ ಫ್ಲೋದಲ್ಲಿ ನಾನು ನಿಮ್ ಜೊತೆಗಿದ್ದೀನಿ. ಸೊ ಈ ರೀತಿ ಪ್ರೀತಿಯನ್ನ ನಾವು, ಪ್ರೀತಿಯ ಜೊತೆಗೆ ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಜೀವನದಲ್ಲಿ ಏನೇನಾಗ್ಲಿಕ್ಕೆ ಸಾಧ್ಯ, ಇಟ್ ಅಫೆಕ್ಟ್ಸ್ ಟು ಅವರ್, ಆಗ್ಲೇ ಹೇಳಿದಂಗೆ ಇದರಿಂದ ಪರಿಣಾಮಗಳು, ಇಂಪ್ಯಾಕ್ಟ್ ಅಂತೀವಿ, ಅಥವಾ ಅಗದಿ ಉಪಯೋಗಿಸುವಂತ ಶಬ್ದ ಅಂತಂದ್ರೆ ಪೇ ಆಫ್ ಅನ್ನೋ ಶಬ್ದ. ಏನು ಇದಕ್ಕೆ ಪರಿಸ್ಥಿತಿಗೆ ಅಂತಂದ್ರೆ, ನಾನು ಹೇಳಿದೆ ಕೌಟುಂಬಿಕ ಬೆಳವಣಿಗೆ ಇಲ್ಲದೆ ಇರುವಂತಹದ್ದಾಗ್ಲಿ, ಮನೆಯೊಳಗಡೆ ನೆಮ್ಮದಿ, ಸಂತೋಷ, ಅಶಾಂತಿ ಹೆಚ್ಚಾಗೋದಾಗ್ಲಿ, ಮನೆಯ ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಕುಂಠಿತ ಆಗೋದಾಗ್ಲಿ, ಇವೆಲ್ಲವೂ ಈ ಒಂದು ಸಿಂಪಲ್ ಆಗಿರುವಂತಹ 3 ವಿಚಾರಗಳು ನಮ್ಮ ಜೀವನದ ಬದುಕನ್ನ ಅಸ್ತವ್ಯಸ್ತ ಮಾಡ್ತವೆ. ಸೊ ಹಾಗಾದ್ರೆ ನಾವು ಮಾಡ್ಬೇಕಾಗಿರುವಂತಹದ್ದೇನು, ಇದರಿಂದ ಪರಿಹಾರ ಏನು, ಇದಕ್ಕೆ ನಾವು ಏನ್ ಮಾಡ್ಬೇಕು? ಇನ್ನೊಂದು, ಅದ್ರ ಜೊತೆ ಇಷ್ಟೆಲ್ಲ ಆತು ಅಂದಾಗ ಇಲ್ಲಿ ದ್ವೇಷ ತನ್ನ ಮುಖ್ಯ ಪಾತ್ರವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ತದೆ. ನಾವು ದ್ವೇಷ, ಒಬ್ರನ್ನೊಬ್ರನ್ನು ನೋಡ್ಲಿಕ್ಕೆ ಇಷ್ಟಪಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕೆ ಇಷ್ಟಪಡದೆ ಇರುವಂತಹದ್ದಿರ್ಬೋದು. ಇವತ್ತು ಈ ಪೆಂಡಮಿಕ್ ಆದ್ಮೇಲೆ ಆಗ್ತಾ ಇರುವಂತ ಡೊಮ್ಯಾಸ್ಟಿಕ್ ವೈಲೆನ್ಸ್ ಒಳಗಡೆ ಸಾಕಷ್ಟು ಕೇಸ್ಗಳನ್ನ ನಾವು ಟೆಲಿವಿಷನ್ದಲ್ಲಿ ನೋಡ್ತಾ ಇದ್ದೀವಿ. ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ, ನೀವು ಇಂಟರ್ನೆಟ್ ನಲ್ಲಿ ನೋಡ್ಬೋದು. ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಡಿದ್ರೆ ರೀಸೆಂಟ್ಲಿ ಒಂದು ಇನ್ಫಾರ್ಮೇಶನ್ ಬಂದಿತ್ತು, ನ್ಯೂಸ್ ಪೇಪರ್ ಒಳಗಡೆ ಬಂತು. ಈ ಒಂದು ಪರಿಸ್ಥಿತಿ ಹೆಚ್ಚಾಗ್ತಾ 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 ಹೋಗ್ತಾ ಇದೆ. ಇದರಿಂದ ಇಲ್ಲಿರುವಂತ, ನಾನು ಆಗಲೇ ಪ್ರಾರಂಭ ಹಂತದಲ್ಲಿ ಹೇಳಿದೆ, ಇಲ್ಲಿರುವಂತ ಸಾಕಷ್ಟು ಮಹನೀಯರು, ಜ್ಞಾನವಂತರು, ತಿಳಿದಂಥವ್ರಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಒಳಗಡೆ ನಾವು ಸಮಾಧಾನದಿಂದ, ಖುಷಿಯಿಂದ ಜೀವನ ಮಾಡ್ತಿರ್ಬೋದು. ಬೇಕಂದ್ರೆ ಒಂದು ಸಂಗತಿ ಅಂತ ಇಲ್ಲಿದೆ. ಆದ್ರೆ ಹೊರಗಡೆ ಹೋಗಿ ನೋಡಿದ್ರೆ, ನಾನು ಒಂದು
8 ವರ್ಷದಿಂದ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಬೆಂಗಳೂರಿನಲ್ಲಿ, ಏಜಿಂಗ್ ಗ್ರೇಸ್ಫುಲಿ ಅಂತ ಪ್ರೋಗ್ರಾಮ್ ಹೆಸರು. ಸೊ ಏಜಿಂಗ್ ಗ್ರೇಸ್ಫುಲಿ ಪ್ರೋಗ್ರಾಮ್ ನಲ್ಲಿ ನೋಡಿದ್ರೆ, ನಾವು ಅಸೆಸ್ಮೆಂಟ್ ಮಾಡಿ ನೋಡಿದಾಗ ಅವರ ಬದುಕಿನಲ್ಲಿ ಇದೇ 4-5 ಪರಿಸ್ಥಿತಿ ಅವರ ಜೀವನವನ್ನ, ಅವರ ಆರೋಗ್ಯವನ್ನ, ಅವರ ವೃದ್ಧಾಪ್ಯವನ್ನು ಸಹ ಕುಂಠಿತ ಮಾಡಿ ಅಸ್ತವ್ಯಸ್ತ ಜೀವನವನ್ನ ಅವರು ಬದುಕ್ತಾ ಇದ್ರು. ಸೊ ವೃದ್ಧಾಪ್ಯದಲ್ಲೂ ತೊಂದರೆ. ಸೊ ಆ ರೀತಿ ಬದುಕು ನಮಗ್ ಬೇಕಾ? ಆ ರೀತಿ ನಾವು ಇರ್ಬೇಕಾ? ನಾನು ಇಷ್ಟ ತನಕ ಹೇಳಿದ್ರಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇಟ್ ಮೇ ಬಿ ಪ್ರೈಮರಿ ಅಸೆಸ್ಮೆಂಟ್ ಆಗಿರ್ಬೋದು, ಎಂಡ್ಗೆ ಸೊಲ್ಯೂಷನ್ ಇದೆ. ಲಾಸ್ಟಿಗೆ ನಾನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನ್ನ ಇವತ್ತು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಅದು ಲಾಸ್ಟಿಗೆ ಹೇಳ್ತೀನಿ, ಈಗ ಹೇಳಂಗಿಲ್ಲ. ಸೊ ದ ಪಾಯಿಂಟ್ ಈಸ್, ದೀಸ್ ಆರ್ ದ, ಇವೆಲ್ಲ ವಿಚಾರಗಳು ನಮ್ಮ ಕೌಟುಂಬಿಕ ಕಲಹಗಳಿಗೆ ಕಾರಣಗಳಾಗಿರ್ತದೆ. ಹಂಗಂದ್ರೆ ಪರಿಹಾರ ಏನ್ ಸರ್? ಪರಿಹಾರ ನಮ್ಮ ಜೀವನದಲ್ಲಿ ಏನ್ ಬೇಕು? ಸಂತೋಷ ಬೇಕು, ಹ್ಯಾಪಿ ಆಗಿರ್ಬೇಕು. ಹ್ಯಾಪಿನೆಸ್ ಈಸ್ ಸೋ ಪ್ರೀಶಿಯಸ್. ಹ್ಯಾಪಿ ಅನ್ನೋ ಶಬ್ದ ಬಹಳ ಪ್ರೀಶಿಯಸ್ ಆಗಿರುವಂತ ಶಬ್ದ ರೀ ಇದು. ಆಮೇಲೆ ಈ ಸಂತೋಷಕ್ಕೂ ಲವಿಗೂ ನಾವು ಅದನ್ನ ಬಹಳ ಕಂಡೀಷನಲ್ ಆಗಿ ಸೆಟ್ ಮಾಡಿ ಇಟ್ಬಿಟ್ಟಿದೀವಿ. ಅದಿವತ್ತು ಕಂಡೀಷನ್, ಆಸ್ ಪರ್ ದ ಕಂಡೀಷನ್ ನಮ್ಮ ಲೈಫ್ ನಲ್ಲಿ ಅದನ್ನ ನಾವು ಆಪರೇಟ್ ಮಾಡ್ತಾ ಇರ್ತೀವಿ. ಹ್ಯಾಪಿ ಅಂದ್ರೆ ಹ್ಯಾಪಿನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ಲಿಕ್ಕೆ ನಾನೊಂದು ಸುಮ್ಮನೆ ಅವಾಗಿವಾಗ ಒಂದಿಷ್ಟು ಸ್ಲೋಗನ್ಸ್ ಬರಿತಿರ್ತೀನಿ. ಅದರಲ್ಲಿ ಒಂದು ಬರೆದಿದ್ದೆ ನಾನು, ಏನು ಅಂದ್ರೆ ಒಂದು ವಾಕ್ಯ, ಇಫ್ ಯು ಆರ್ ನಾಟ್ ಹ್ಯಾಪಿ ದೆನ್ ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಲೈಫ್. ಇಫ್ ಯು ಆರ್ ನಾಟ್ ಹ್ಯಾಪಿ ದೆನ್ ಯು ಆರ್ ನಾಟ್ ಸೀರಿಯಸ್ ಅಬೌಟ್ ಯುವರ್ ಲೈಫ್. ನೀವು ಖುಷಿಯಿಂದ ಇಲ್ಲ ಅಂದ್ರೆ ಜೀವನದ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅರ್ಥ. ಸೊ ಹೇಳೋ ಪಾಯಿಂಟ್ ಏನು ಅಂದ್ರೆ, ಜೀವನದಲ್ಲಿ ನಮ್ಗೆ ಸಂತೋಷ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತದೆ. ಸಂತೋಷದಿಂದ ಇರಬೇಕು, ಹುರುಪಿನಿಂದ ಇರಬೇಕು, ಎಕ್ಸೈಟ್ಮೆಂಟ್. ನೋಡಿ, ಜೀವನದಲ್ಲಿ ನಮ್ಗೆ ಎಕ್ಸೈಟ್ಮೆಂಟ್ ಯಾವಾಗ ಇರ್ಲಿಕ್ಕೆ ಸಾಧ್ಯ ಅಂದ್ರೆ, ನಮ್ಮ ಫ್ಯೂಚರ್ ಮೇಲೆ ನಮ್ಗೆ ನಂಬಿಕೆ ಇದ್ರೆ, ಫ್ಯೂಚರ್ ಬಗ್ಗೆ ನಮ್ಗೆ ತಿಳುವಳಿಕೆ ಇದ್ರೆ, ಫ್ಯೂಚರೇ ನಮ್ಮ ಒಂದು ಆಸೆ ಇದ್ರೆ, ಫ್ಯೂಚರ್ ಒಳಗಡೆ ಗೋಲ್ ಸೆಟ್ಟಿಂಗ್ ಅಂತ, ಗೋಲ್ ಅಂತ ಹೇಳ್ತೀವಿ, ಫ್ಯಾಮಿಲಿ ಗೋಲ್ಸ್. ಸೊ ಇದಿದ್ರೆ ಏನಾಗ್ತದೆ ಅಂದ್ರೆ, ಕ್ಯೂರಿಯಸ್ ಆಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ. ನಾನು ನಿನ್ನೆ ನಮ್ಮ ಗ್ರೂಪ್ ನಲ್ಲಿ ಮೇಡಮ್ ಜೊತೆಗೆ ಮಾತಾಡುವಾಗ ಒಂದು ಅವರ DP ನ ನೋಡಿದೆ. ಸೊ ಆ DP ನಿಮ್ಗೂ ತೋರಿಸ್ತೀನಿ ನಾನು. ಆ DP ಬ್ಯೂಟಿ ಏನು ಅಂತಂದ್ರೆ, ಯಾಕಂದ್ರೆ ಎಷ್ಟೋ ಜನರಿಗೆ ಆ DP ನಿಮ್ಗೆ ಗೊತ್ತಿಲ್ಲ. ಆ DP ಯಲ್ಲಿ ಏನಿದೆ ಅಂದ್ರೆ, ದ ಹ್ಯಾಪಿನೆಸ್ ಅನ್ನೋದು ಸಂಪೂರ್ಣವಾಗಿದೆ. ದ ಹ್ಯಾಪಿನೆಸ್ ಈಸ್ ಫುಲ್. ಸೊ ಆ ರೀತಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಹ್ಯಾಪಿನೆಸ್ ಅನ್ನ ತರಬೇಕು ಅನ್ನೋದು ನನ್ನ ಒಂದು ವಿಚಾರ. ಅದನ್ನ ಆಮೇಲೆ ತೋರಿಸ್ತೀನಿ. ಆಮೇಲೆ ಏನಾಗ್ತದಂದ್ರೆ, ಈ ಪ್ರೀತಿ 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 ಅಂದು ಪ್ರೀತಿ ಡಿವೈಡೆಡ್ ಬೈ ಪ್ರೀತಿ ಆಗ್ಬಿಡ್ತದೆ. ಯಾವಾಗ ಪ್ರೀತಿ ಡಿವೈಡೆಡ್ ಬೈ ಪ್ರೀತಿ ಆತೋ, ಅದಕ್ಕೆ ಹೇಳ್ತೇನಲ್ಲ, ಏನಾದ್ರೂ ಡಿವೈಡ್ ಮಾಡಿದ್ರೆ ಅದು ಗೆಟ್ಸ್ ಕ್ಯಾನ್ಸಲ್ ಅಂತ. ಪ್ರೀತಿ ಗೆಟ್ಸ್ ಕ್ಯಾನ್ಸಲ್ಡ್ ಬೈ ಪ್ರೀತಿ, ದೆನ್ ಅಲ್ಲಿ ಇದ್ರಿಗೆ ಕಾಣಿಸ್ತಾ ಇದೆ ನೋಡಿ, ಜೀವನ್ ಪರ್ಯಂತ ಸಿಟ್ಟು. ಲವ್ ಮ್ಯಾರೇಜ್ ಆದ್ರೂ ಸಹ ಮ್ಯಾರೇಜ್ಗಿನ ಮೊದಲಷ್ಟೇ ಲವ್ ಇರ್ತದೆ. ಅದಾದ್ಮೇಲೆ ಇಲ್ಲಿ ಕಾಣಿಸ್ತದೆ ನೋಡಿ ಸ್ಕ್ರೀನ್ ಮೇಲೆ, ಪ್ರೀತಿ ಡಿವೈಡೆಡ್ ಬೈ ಪ್ರೀತಿ ಈಸ್ ನಥಿಂಗ್ ಬಟ್ ದ ಎಂಗರ್. ಸಿಟ್ಟು ಬಂದ್ಬಿಡ್ತು. ಮೂವ್ ಮಾಡಿ ಸರ್ ಸ್ಲೈಡ್ಸ್. ಓಕೆ, ಕಾಣಿಸ್ತಾ ಇದೆನಾ? ನೋ ಸರ್, ನೋ ಸ್ಲೈಡ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಯಾವ ಸ್ಲೈಡ್ ಸರ್? ಸೆಕೆಂಡ್ ಸ್ಲೈಡ್ ಸರ್, ಓನ್ಲಿ ಥರ್ಡ್ ಸರ್. ಎಕ್ಸ್ಟ್ರೀಮ್ಲಿ ಸಾರಿ, ಸ್ಲೈಡ್ ಯಾಕೋ ಏನೋ ಟೆಕ್ನಿಕಲ್ ಚಾಲೆಂಜ್ ಇಂದ ಮೂವ್ ಆಗ್ತಾ ಇಲ್ಲ. ಅದನ್ನ ಕ್ಲೋಸ್ ಮಾಡಿ ರೀಸ್ಟಾರ್ಟ್ ಮಾಡಿ ಸರ್. ಹೌದಾ? ಓಕೆ, ಸ್ಟಾಪ್ ಶೇರಿಂಗ್ ಅನ್ಬೇಕು, ಆಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು. ಎಸ್ ಸರ್, ಎಸ್. ಈಗ ನೋಡಿ, ಎಸ್ ಸರ್. ಏನ್ ಕಾಣಿಸ್ತಾ ಇದೆ? ಪ್ರೀತಿ ಪ್ರೀತಿ ಅಂತ. ಹೌದಾ? ಸೊ ಅದೇ ಪ್ರೀತಿ ಪ್ರೀತಿ ಅಂದ್ರೇನು, ಈ ಪ್ರೀತಿ ಡಿವೈಡೆಡ್ ಬೈ ಪ್ರೀತಿ ಆದ್ರೆ ಅವೆರಡೂ ಕ್ಯಾನ್ಸಲ್ ಆಗಿ, ಮ್ಯಾಥಮೆಟಿಕ್ಸ್ ಫಾರ್ಮುಲಾದಲ್ಲಿ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ಆಗೋದೇನು ಅಂದ್ರೆ ಇದೇ ಸಿಟ್ಟು. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇಷ್ಟ ತನಕ ಹೇಳಿ ಬಂದಿದ್ದೇನು, ಈ ರೀತಿ ನಮ್ಮ ಕೌಟುಂಬಿಕ ಜೀವನ, ಈ ರೀತಿ ನಮ್ಮ ಎಕ್ಸ್ಪೆಕ್ಟೇಷನ್, ಈ ರೀತಿ ನಮ್ಮ ಈಗೋ, ಇವೆಲ್ಲಗಳು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದೇ ಆದ್ರೆ ನಮ್ಮ ಜೀವನದಲ್ಲಿ ಸಿಗೋ ರಿಸಲ್ಟೇ ಇದಾಗಿರ್ತದೆ. ಸೊ ಯಾವಾಗ ನಾವು ಇದನ್ನ ನಾವು ಜೀವನದಲ್ಲಿ ರಿಸಲ್ಟ್ ಮಾಡ್ಕೊಳ್ತೀವಲ್ಲ, ಸೊ ನೀವೇ ವಿಚಾರ ಮಾಡಿ, ಹೆಂಗೆ ನಾವು ಗ್ರೋತ್ ಇರ್ಲಿಕ್ಕೆ ಸಾಧ್ಯ, ಗ್ರೋತ್ ಆಗ್ಲಿಕ್ಕೆ ಸಾಧ್ಯ. ಹೆಂಗೆ ನಮ್ಮ ಗ್ರೋತ್ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ಅಥವಾ ನಮ್ಮ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು. ಅದಕ್ಕಿಂತ ಮುಖ್ಯ ಅಂದ್ರೆ ನಮ್ಮ ಮಕ್ಕಳ ಜೀವನದಲ್ಲಿ ನಮ್ಮ ಪಾತ್ರ ಏನು. ನಾವು ಬರೇ ಇದನ್ನೇ ರಿಸಾಲ್ವ್ ಮಾಡ್ತಾ ಹೋದ್ರೆ, ಇದೇ ಇಶ್ಯೂಗಳನ್ನ ಹ್ಯಾಂಡಲ್ ಮಾಡ್ತಾ ಹೋದ್ರೆ, ನೆಕ್ಸ್ಟ್ ನಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ಇನ್ವೆಸ್ಟ್ ಮಾಡೋದು,
ಇನ್ವೆಸ್ಟ್ ಈಸ್ ನಾಟ್ ಮನಿ, ಇನ್ವೆಸ್ಟ್ಮೆಂಟ್ ಆಫ್ ಥಾಟ್ಸ್, ಇನ್ವೆಸ್ಟ್ಮೆಂಟ್ ಆಫ್ ಐಡಿಯಾಸ್, ಇನ್ವೆಸ್ಟ್ಮೆಂಟ್ ಆಫ್ ವಿಲ್ಲಿಂಗ್ನೆಸ್. ಸೊ ಅವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ, ಅದನ್ನ ನಮಗೆ ಮಾಡ್ಲಿಕ್ಕೆ ಯಾವಾಗ ಟೈಮ್ ಸಿಗ್ತದೆ? ನಾವು ಸಿಟ್ಲಿಂದನೇ ಜೀವನ ಮಾಡೋದಾದ್ರೆ. ಸೊ ಇನ್ಸ್ಟೆಡ್ ಏನ್ ಮಾಡ್ಬೇಕು? ನಾನು ಆಗ್ಲೇ ಹೇಳಿದೆ, ವಿ ನೀಡ್ ಟು ಬಿ ಹ್ಯಾಪಿ ಅಂತ ಹೇಳಿದೆ. ಹಾಗಾದ್ರೆ ಹ್ಯಾಪಿ ಆಗಿರ್ಲಿಕ್ಕೆ ಏನೋ ಒಂದು ಟೂಲ್ಸ್ ಇರ್ಬೋದಲ್ಲ, ಯಾವುದೋ ಒಂದು ಸಲಕರಣೆ ಇರ್ಬೋದಲ್ಲ, ಯಾವುದೋ ಒಂದು ವಿಚಾರ ಇರ್ಬೋದಲ್ಲ. ಹಂಗಂದ್ರೆ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಏನು? ಹೆಂಗ್ರಿ ನಾವು ಹ್ಯಾಪಿ ಆಗಿರ್ಬೇಕು? ನಾವು ಮಾಡ್ಬೇಕಾಗಿರುವಂತಹದ್ದೇನು? ಏನು ಮಾಡೋದ್ರಿಂದ ನಾವು ಹ್ಯಾಪಿ ಆಗ್ಲಿಕ್ಕೆ ಸಾಧ್ಯ? ಓಕೆ, ನಿಮ್ಗೆ ಈಗ ಕಾಣಿಸ್ತಾ ಇದೆ ನಾ ಹೇಳಿದ ಸ್ಲೈಡು? ಹಾ ಸರ್, ಅದೇ ಪ್ರೀತಿದು ಕಾಣ್ತಾ ಇದೆ ಸರ್. ನೆಕ್ಸ್ಟ್ ಕಾಣಿಸ್ತಾ ಇಲ್ಲ? ನೋ ಸರ್. ಓಕೆ, ಈಗ ನಿರೀಕ್ಷೆ ಬರ್ತಾ ಇದೆ ಸರ್. ಅಚ್ಚಾ. ಸೊ ಅಂದ್ರೆ ಏನು? ಪ್ರೀತಿ ಡಿವೈಡ್ ಆದ್ಮೇಲೆ ಲೈಫ್ನೊಳಗಡೆ ಉಳಿಯುವಂತ ಕೆಲವೊಂದಿಷ್ಟೇ ಪಾಯಿಂಟ್ಸ್ ಗಳೇನು ಅಂತಂದ್ರೆ ಇದೇ ಪಾಯಿಂಟ್ಸ್ ಉಳಿತದೆ. ನಾನು ಆಗ್ಲೇ ಹೇಳಿದ್ದೆ, ನಿರೀಕ್ಷೆ, ಅವಿನಯತೆ, ಅಹಂ ಇರ್ಬೋದು, ದ್ವೇಷ ಇರ್ಬೋದು, ಹುಡುಕಾಟ ಇರ್ಬೋದು. ಈ ಒಂದು ಜೊತೆಗೆ ನಮ್ಮ ಸಂಸಾರಿಕ ಜೀವನವನ್ನ ನಾವು ನಡೆಸ್ತಾ ಇರ್ತೀವಿ. ನಮ್ಮ ಸಂಸಾರಿಕ ಜೀವನ, ಡೊಮ್ಯಾಸ್ಟಿಕ್ ವೈಲೆನ್ಸ್, ಅದ್ರ ಜೊತೆಗೇನೋ ಈ ಪೆಂಡಮಿಕ್ಕು, ಮನೆಯೊಳಗಿರುವಂತ ಕೋಲಾಹಲಗಳು. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ನಾನು ಪೇಸ್ಟ್ ಬಗ್ಗೆ 108 ಎಕ್ಸಾಂಪಲ್ ಕೊಡಬಹುದು. ನಮ್ಮ ಹಾಸಿಗೆ ಬಗ್ಗೆ ಇರ್ಬೋದು, ಬೆಡ್ಶೀಟ್ ಬಗ್ಗೆ ಇರ್ಬೋದು, ಊಟ ಮಾಡೋ ತಟ್ಟೆ ಇರ್ಬೋದು, ಊಟ ಮಾಡುವಂತ ಪದ್ಧತಿ ಇರ್ಬೋದು. ಪ್ರತಿಯೊಂದನ್ನು ನಾವು ವಿಚಾರ ಮಾಡಿ ನೋಡಿದಾಗ ನಮ್ಮ ನಿರೀಕ್ಷೆಗಳೇ ಹೆಚ್ಚಾಗಿರ್ತದೆ ವಿನಃ ನಾವು ಅಲ್ಲಿ ಕಮ್ಯುನಿಕೇಟ್ ಮಾಡಿ ಅಲ್ಲಿಗೆ ಅದನ್ನ ಮುಕ್ಕುಟುಗೊಳಿಸಿ ಕಂಪ್ಲೀಟ್ ಮಾಡೋದಿಲ್ಲ, ಅಥವಾ ಅದನ್ನ ಅಲ್ಲಿಗೆ ಸಂಪೂರ್ಣತೆಯನ್ನು ಮಾಡಿ ಬೇರೆ ಆಯಾಮಗಳನ್ನು ಕೊಡೋದಿಲ್ಲ. ಅದನ್ನ ನಾವು ಬೆಳೆಸ್ತಾ ಇರ್ತೀವಿ. ಅದ್ರ ಬದ್ಲಿ ನಾವು ಇಲ್ಲೊಂದು ಏನೋ ಎಂಡ್ ಆಫ್ ದ ಆರ್ಗ್ಯುಮೆಂಟ್ ಈಸ್ ಬಿಗಿನಿಂಗ್ ಅಂತ ನಾವೇನ್ ಮಾಡ್ತೀವಿ, ಅವುಗಳ ಜೊತೆಗೆ ಬದುಕ್ತಾ ಆರ್ಗ್ಯುಮೆಂಟ್ ಅನ್ನೋದನ್ನ ನಮ್ಮ ಲೈಫ್ ಒಳಗಡೆ ಪಾರ್ಟ್ ಆಫ್ ಅವರ್ ಲೈಫ್ ಮಾಡ್ಕೋತೀವಿ. ಯಾಕಂದ್ರೆ ಅಹಂ ಅನ್ನೋದು ಇರ್ತದೆ ನೋಡಿ, ಅಹಮ್ಮಿಗೂ ಆರ್ಗ್ಯುಮೆಂಟ್ಗೂ ಬಹಳ ಹತ್ತಿರದ ಸಂಬಂಧ. ಅವೆರಡು ಸೆಟ್ಲ್ ಆಗ್ಬಿಟ್ರೆ ಲೈಫ್ ಒಳಗಡೆ ಅದು ಏನೂ ಆಗಂಗಿಲ್ಲ. ಅದು ಎಂಡ್ ಆಫ್ ದ ಆರ್ಗ್ಯುಮೆಂಟ್ ಇಸ್ ಬಿಗಿನಿಂಗ್ ಅನ್ನೋದು ನಾವು ಪದೇ ಯಾವಾಗ ಹಾಕಾಡ್ತೀವಿ, ಆರ್ಗ್ಯೂ ಮಾಡ್ತೀವಿ, ಅವಾಗ ಎಂಡ್ ಆಗೋದೇನು ಅಂತಂದ್ರೆ ಮೊದ್ಲು ನಾವ್ ಎಲ್ಲಿದ್ದೀವೋ ಅಲ್ಲಿಗೆ ಪ್ರಾರಂಭ ಆಗ್ತಾ ಇರ್ತದೆ ಪದೇ. ಸೊ ಇದಕ್ಕೇನಾದ್ರೂ ಮುಕ್ತಾಯ ಕೊಡ್ಬೇಕು. ಮುಕ್ತಾಯ ಕೊಟ್ಟಾಗ ವಿ ನೀಡ್ ಟು ಬಿ ವೆರಿ ಹ್ಯಾಪಿ. ಸೊ ಇಲ್ಲಿ ನನಗೊಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆಲ್ಲ ಹೇಳಲಿಕ್ಕೆ ಆಸೆ ಪಡ್ತೀನಿ. ವೆರೈಟಿ ಆಫ್ ಕಪಲ್ಸ್ ಅಂತ ಹೇಳಿ. ಈ ವೆರೈಟಿ ಆಫ್ ಕಪಲ್ಸ್ ಅಂದ್ರೆ ಏನು? ನಂಗೆ ಇದ್ರ ಮೇಲೆ ಮಾತಾಡ್ಲಿಕ್ಕೆ ಸ್ವಲ್ಪ ಹುರುಪು ಆಸಕ್ತಿ ಹೆಚ್ಚಿಗೆ ಇರ್ತದೆ, ಕೇಳ್ರಿ. ವೆರೈಟಿ ಆಫ್ ಕಪಲ್ಸ್ ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲಿನೂ ನಿಮಗೆ ಸೇಮ್ ಬಹಳ ರೇರ್ ರೀ ಸಿಗ್ಲಿಕ್ಕೆ, ಬಹಳ ರೇರು. ನನಗೆ ಇನ್ನೂವರೆಗೂ ನೆನಪಿದೆ, ಒಂದೇ ಒಂದು ಕಪಲ್ ನಾನು ನೋಡಿದ್ದು ಲೈಫ್ ನಲ್ಲಿ. ಕಂಚಿ ಯೂನಿವರ್ಸಿಟಿಗೆ ನಾನು ಹೋಗಿದ್ದೆ 2008 ಅಥವಾ 2008-9 ಟೈಮ್ ನಲ್ಲಿ ಇರ್ಬೋದು ಅದು. ಅಲ್ಲಿ ನನಗೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಹೋಗಿದ್ದೆ ನಾನು, ಕಂಚಿ ಯೂನಿವರ್ಸಿಟಿ MBA ಡಿಪಾರ್ಟ್ಮೆಂಟ್ಗೆ. 2 ದಿವಸದ ತರಬೇತಿ ಇತ್ತು. 1ನೇ ದಿವಸದ ತರಬೇತಿ ಮುಗಿದ ತಕ್ಷಣ ಅಲ್ಲಿರುವಂತಹ ಅಕಾಡೆಮಿಕ್ ಡೀನ್, ಅವ್ರ ಹೆಸರು ಇವತ್ತು ನೆನಪಿಲ್ಲ ನನಗೆ, ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದೆ ನಾನು. ಅವ್ರ ಮನೆಯಲ್ಲಿ ಊಟಕ್ಕೆ ಹೋದಾಗ ಸಾಯಂಕಾಲ 2 ಗಂಟೆ ಅವ್ರ ಮನೆಯೊಳಗೆ ನಾನು ಕಳಿಲಿಕ್ಕೆ ಅಪಾರ್ಚುನಿಟಿ ಸಿಕ್ತು. ಆ ಅಪಾರ್ಚುನಿಟಿ ಕಂಪ್ಲೀಟ್ ಟ್ರೆಡಿಷನಲ್ ತಮಿಳ್ ಫ್ಯಾಮಿಲಿ, ಬಟ್ ಬೋತ್ ಆರ್ ಇನ್ ಗ್ರಾಜುಯೇಟ್ಸ್, ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಕಪಲ್. ಸೊ ಅವರು ಮಾತಾಡೋದು, ಅವ್ರ ಇರುವಿಕೆ, ಅವರ ಸ್ಟೈಲು, ಊಟ ಮಾಡೋ ಪದ್ಧತಿ, ಡ್ರೆಸ್ ಹಾಕೊಳ್ಳೋ ಪದ್ಧತಿ, ಎಲ್ಲದ್ರ ಬಗ್ಗೆ ಅವ್ರ ಗಂಡ ಹೆಂಡತಿ ಮಾತಾಡಿದಾಗ ಅನಿಸ್ತು, ಐ ಆಮ್ ಮೀಟಿಂಗ್ ವೆರಿ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಆಸ್ ಎ ಹಸ್ಬೆಂಡ್ ಅಂಡ್ ವೈಫ್, ವೆರಿ ಯುನಿಕ್. ಇಬ್ಬರದು ಥಾಟು, ಐಡಿಯಾಸು, ಪರ್ಸನಾಲಿಟಿ 100% ಮ್ಯಾಚ್ ಆಗುವಂತ ಪರ್ಸನಾಲಿಟಿ ಆಗಿತ್ತು. ಸೊ ಅದು ಒಂದು ಪರ್ಸನಾಲಿಟಿ. ಆದ್ರೆ ಇನ್ನೊಂದಿಷ್ಟು ಪರ್ಸನಾಲಿಟಿ, 99% ಪರ್ಸನಾಲಿಟೀಸು ಬೇರೆ ಇರ್ತದೆ ವೆರೈಟಿ ಆಫ್ ಕಪಲ್ಸ್ ಅಲ್ಲಿ. ಒಂದೇದ್ದು ಇಮೋಷನಲ್ ಅಂಡ್ ಅನದರ್ ಒನ್ ಈಸ್ ಅನಾಲಿಟಿಕಲ್. ಈ ನೋಡಿ ಕೆಲವೊಂದಿಷ್ಟು ಫ್ಯಾಮಿಲಿ ನನಗೆ ಅಗದಿ ಬಹಳ ಹತ್ತಿರ ಇರುವಂತವ್ರು ಈ ಗ್ರೂಪ್ ನಲ್ಲಿ ಇದ್ದಾರೆ. ಅವ್ರಿಗೆ ನಾನು ಇವಾಗ ಕಾಡಿಸ್ಲಿಕ್ಕೇನೋ ಅಥವಾ ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಅಂತಿರ್ತೀನಿ. ಇಮೋಷನಲ್ ಅಂದಾಗ ಅವ್ರು ನೆನಪಾಗ್ತದೆ ನನಗೆ. ಅವ್ರ ಹೃದಯದಲ್ಲಿ ಒಂದು ಹಾರ್ಟ್ ಇದೆ, ಅವರ ಸ್ಕಲ್ಲಿನಲ್ಲಿ ಒಂದು ಹಾರ್ಟ್ ಇದೆ, ಅಂದ್ರೆ ಬ್ರೈನ್ನಲ್ಲೂ ಸಹ ಹಾರ್ಟ್ ಇದೆ. ಅಂದ್ರೆ ಅಷ್ಟು ಇಮೋಷನಲ್ ಇರುವಂತಹ ವ್ಯಕ್ತಿತ್ವ. ಸೊ ಅದು ಒಂದು ಇಮೋಷನಲ್ಗೆ ಒಂದು ಎಕ್ಸಾಂಪಲ್. ಈಗ ಇನ್ನ ಹಸ್ಬೆಂಡ್ ಅಂಡ್ ವೈಫ್, ಐ ಹೋಪ್ ಸ್ಲೈಡ್ಸ್ ನಿಮಗೆ ಕಾಣಿಸ್ತಾ ಇದೆ ಸರ್? ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಓಕೆ, ಗುಡ್. ಸೊ ಇಲ್ಲಿ ಎಮೋಷನಲ್ ಮತ್ತು ಅನಾಲಿಟಿಕಲ್ ಅಂತಂದೆ.
ಗಂಡ ಇಮೋಷನಲ್ ಇದ್ರೆ ಹೆಂಡತಿ ಅನಾಲಿಟಿಕಲ್ ಆಗಿರ್ತಾಳೆ, ಹೆಂಡತಿ ಇಮೋಷನಲ್ ಇದ್ರೆ ಗಂಡ ಅನಾಲಿಟಿಕಲ್ ಆಗಿರ್ತಾನೆ. ಪದೇ ಪದೇ ಹೆಂಡತಿ, ಸಪೋಸ್ ಹೆಂಡತಿ ಎಮೋಷನಲ್, ಗಂಡ ಅನಾಲಿಟಿಕಲ್, ಹೆಂಡತಿ ಏನ್ ಮಾಡ್ತಿರ್ತಾಳೆ, ಪ್ಲೀಸಿಂಗು, ಕನ್ವಿನ್ಸಿಂಗು, ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ಲು ಈ ತರ ಕೊಟ್ಟು ಆ ಸ್ಮೂತ್ ಆಗಿ ಅವಳ ಬೇರೆದವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ಹೇಳಿ, ಅಂದ್ರೆ ಒಳ್ಳೆ ಆ ಒಂದು ವಿಚಾರ ಇಬ್ಬರದು ಸೇಮ್ ಇರ್ಬೋದು, ಇಮೋಷನಲ್ ಆಗಿ ತನ್ನ ಕುಟುಂಬವನ್ನ ಆಪರೇಟ್ ಮಾಡ್ತಿರ್ತಾಳೆ. ಸಿ, ದಿಸ್ ಇಸ್ ದ ವೇ ಆಫ್ ಆಪರೇಟಿಂಗ್ ದ ಫ್ಯಾಮಿಲಿ ಲೈಫ್, ಇಮೋಷನಲಿ. Second one, analytically. Husband is completely analytical. Everything is pen and paper, spick and span, inquisitiveness, other than impeccable. Everything ಏನು ಅಂದ್ರೆ ಹಂಗೆ. ಸೊ ಅನಾಲಿಟಿಕಲ್ ಆಗಿರ್ತಾರೆ. ಇದು ಒಂದು ಕ್ಯಾರೆಕ್ಟರ್ ಅಷ್ಟೇ, ಇದೊಂದು ಇರುವಿಕೆ. ಇದು nothing is wrong in this, nothing to repair in this. You, as a husband, you need to understand, my wife is analytical, or my wife is emotional. Or same way, wife also need to understand, ಹೆಂಡತಿನೂ ಅರ್ಥ ಮಾಡ್ಕೋಬೇಕು, ನನ್ ಗಂಡ ಬಹಳ ಇಮೋಷನಲ್ ಗಂಡ, ಇಲ್ಲ ಅಂದ್ರೆ ಅನಾಲಿಟಿಕಲ್ ಗಂಡ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಏನು, ನಿಮಗೆ ಅವ್ರಿಗೆ ಹೇಳುವಂತ ಪದ್ಧತಿ ನಿಮಗೆ ತಿಳಿತದೆ. ಆಗ್ಲೇ ನಾನು ಹೇಳಿದೆ 5 ಲವ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ ಕೊಟ್ಟೆ. ಇದು ವೆರೈಟಿ ಆಫ್ ಕಪಲ್ಸ್. ಇದು ನನಗೆ ಗೊತ್ತಿರೋ ಪಾಯಿಂಟ್ಸ್ ಅನ್ನ ನಿಮಗೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಕ್ಯಾಟಗರಿ ನಂಬರ್ 1, ಇಮೋಷನಲ್, ಅನಾಲಿಟಿಕಲ್. ಇದು ಈ ರೀತಿ ಒಂದಾದ್ರೆ ಇನ್ನೊಂದು ರೀತಿ ಇರ್ತದೆ. ಇದು ವ್ಯಾಲ್ಯೂಸ್ ಅಂಡ್ ವ್ಯಾಲ್ಯೂಬಲ್ಸ್. ವ್ಯಾಲ್ಯೂಸ್ ಅಂಡ್ ವ್ಯಾಲ್ಯೂಬಲ್ಸ್ ಅಂದ್ರೆ, ವ್ಯಾಲ್ಯೂಸ್ ಅಂದ್ರೇನು, ಎಲ್ಲಾನು ನೀತಿ, ಮಾರಲ್, ನೀತಿ ಪಾಠ. ಒಂದಿಷ್ಟು ಜನ ಇರ್ತಾರೆ. ಐ ಹ್ಯಾವ್ ಒನ್ ಕಪಲ್ ಆಫ್ ಎಕ್ಸಾಂಪಲ್ಸ್. ಅವ್ರ ಜೊತೆ ಮಾತಾಡ್ತಾ ಕೂತ್ರೆ ಕಂಪ್ಲೀಟ್ ಆಗಿ ಅವ್ರು ಮಾತಾಡೋದು ಏನಂತಂದ್ರೆ ವ್ಯಾಲ್ಯೂ ಇನ್ಫ್ಲೂಯೆನ್ಸ್ಡ್ ಡೈಲಾಗ್ಸ್. ಅವ್ರ ಜೊತೆ ನಾನು 100% ಒಂದು ಅರ್ಧ ಗಂಟೆ ಮಾತಾಡಿದೆ ಅಂತ ತಿಳಿರಿ, 99% ಅವ್ರ ಮಾತಿನಲ್ಲಿ ವ್ಯಾಲ್ಯೂ ಬೇಸ್ಡ್ ಇರ್ತದೆ. ಎಕ್ಸಾಂಪಲ್ ಕೊಟ್ಟೆ, ಹೆಂಗ್ ಬ್ರೈನ್ ಒಳಗಡೆನೂ ಹಾರ್ಟ್ ಇದೆ, ಹಾರ್ಟ್ ಜಾಗದಲ್ಲಿ ಹಾರ್ಟ್ ಇದೆ ಅಂದ್ರೆ ಆ ರೀತಿ ವ್ಯಾಲ್ಯೂಸ್. ಕೆಲವೊಂದು ಜನ ವ್ಯಾಲ್ಯೂಸ್ ಬಗ್ಗೆ ಬಹಳ ಮಾತಾಡ್ತಿರ್ತಾರೆ, ಕೆಲವೊಂದಿಷ್ಟು ಜನ ವ್ಯಾಲ್ಯೂಬಲ್ಸ್ ಬಗ್ಗೆ ಮಾತಾಡ್ತಿರ್ತಾರೆ. ಒಂದು ವ್ಯಕ್ತಿತ್ವ, ಇನ್ನೊಂದು ವಸ್ತು ಆಗಿರ್ಬೋದು. ಈ ಕೆಲವೊಂದಿಷ್ಟು ಈ ಒಂದು ಕ್ಯಾಟಗರಿಯಲ್ಲಿ ಹಸ್ಬೆಂಡ್ ಮೇ ಬಿ ಬಹಳ ವ್ಯಾಲ್ಯೂಬಲ್, ಅಂದ್ರೆ ಮಟೀರಿಯಲಿಸ್ಟಿಕ್ ಆಗಿರ್ತಾನೆ. ಮಟೀರಿಯಲಿಸ್ಟಿಕ್ ಏನು, ಅವನಿಗೆ ಬಹಳ ಡ್ರೆಸ್ ಬಗ್ಗೆ ಸೆನ್ಸು, ವೆರೈಟಿ ಆಫ್ ವಾಚ್ ಬಗ್ಗೆ ಇರಬೇಕು, ಅದು ಕೆಡಬಾರ್ದು, ಅದು ಚೆನ್ನಾಗಿ ಯುಟಿಲೈಸ್ ಮಾಡಿ ಅದನ್ನ ಪ್ರಾಪರ್ ಆಗಿ ಅಲ್ಲಿಯೇ ಇಡಬೇಕು, ಅಥವಾ ಅದನ್ನ ಮತ್ತೆ ರೀಯೂಸ್ ಆಗಿರ್ಬೇಕು, ಮತ್ತೆ ರೀಯೂಸ್ ಆಗ್ಬೇಕು ಅನ್ನೋದು ವ್ಯಾಲ್ಯೂಸ್. ಒಂದು ಪದಾರ್ಥಗಳು, ಬಿಕಾಸ್ ಐ ಪೇಡ್ ಫಾರ್ ಇಟ್, ಮೇ ಬಿ ಎಕ್ಸಾಂಪಲ್. ಸೇಮ್ ವೇ ಅವನಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಇದ್ದಾಗ ವ್ಯಾಲ್ಯೂಸ್ ಗಳಿಗೆ ಜಾಗ ಸ್ವಲ್ಪ ಕಡಿಮೆ ಇರ್ಬೋದು. ಹಿ ಮೇ ಬಿ ನಾಟ್ ಇನ್ ಕಂಪ್ಲೀಟ್ಲಿ ವಿತ್ ವ್ಯಾಲ್ಯೂಸ್. ಇನ್ ಕೆಲವೊಂದು ಕೇಸ್ ಒಳಗಡೆ ಹೆಂಡತಿ ಬಹಳ ವ್ಯಾಲ್ಯೂಬಲ್ ಆಗಿರ್ತಾರೆ. ಅಂದ್ರೇನು, ವಸ್ತುಗಳಿಗೆ ಬಹಳ ಮಹತ್ವ ಕೊಡ್ತಿರ್ತಾರೆ. ವ್ಯಾಲ್ಯೂಬಲ್ಸ್ಗೆ, ವಸ್ತುಗಳಿಗೆ ಬಹಳ ಮಹತ್ವ ಕೊಡ್ತಿರ್ತಾರೆ. ಇಟ್ ಮೇ ಬಿ ಅ ಪ್ಲೇಟ್, ಆರ್ ಇಟ್ ಮೇ ಬಿ ಸಿಂಪಲ್ ಗ್ಲಾಸ್, ಆರ್ ಇಟ್ ಮೇ ಬಿ ಆರ್ನಮೆಂಟ್, ವಾಚ್, ಅವ್ರ ಸಾರಿ, ಬೆಡ್ಶೀಟ್, ಮನೆ, ಏನ್ ಬೇಕಾದಿರ್ಬೋದು. ಅವ್ರ ಮಹತ್ವ ವಸ್ತುಗಳಿಗೆ ಹೆಚ್ಚಿಗೆ ಮಹತ್ವ ಕೊಡ್ತಿರ್ತಾರೆ. ಸಿ ಅಗೇನ್, ನಥಿಂಗ್ ಇಸ್ ರಾಂಗ್ ಆರ್ ರೈಟ್. ಅವ್ರ ಹತ್ರ ವ್ಯಾಲ್ಯೂಸ್ ಸ್ವಲ್ಪ ಇರ್ಬೋದು, ಹೆಚ್ಚು ಕಡಿಮೆ, ಸ್ವಾಭಾವಿಕವಾಗಿ ಕಡಿಮೆ ಇರ್ತದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇದು ಪರ್ಸನಾಲಿಟಿ ನಂಬರ್ 2. ಪರ್ಸನಾಲಿಟಿ ಅಥವಾ ವೆರೈಟಿ ನಂಬರ್ 3 ಏನು ಅಂದ್ರೆ ಎಕ್ಸೆಪ್ಟೇಷನ್ ಅಂಡ್ ಎಕ್ಸ್ಪೆಕ್ಟೇಷನ್. ಮೇ ಬಿ ಆಲ್ ಸಿಂಕ್ ಇನ್ ಒನ್ ವೇ, ಬಟ್ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಅಂಡ್ ಎಕ್ಸ್ಪೆಕ್ಟೇಷನ್ ಯಾಕೆ ಹೇಳಿದೆ, ಒಂದಿಷ್ಟು ಜನ ಇದ್ದ ಪರಿಸ್ಥಿತಿನ ಇದ್ದಂಗೆ ನೋಡೋದು ಒಂದು ಕ್ಯಾಟಗರಿ ಆಗಿದ್ರೆ, ಒಂದು ಪರ್ಸನಾಲಿಟಿ ಆಗಿದ್ರೆ, ಇಟ್ ಮೇ ಬಿ ಹಸ್ಬೆಂಡ್ ಆರ್ ಇಟ್ ಮೇ ಬಿ ವೈಫ್. ಒಂದು ಪರ್ಸನಾಲಿಟಿ ಆಗಿದ್ರೆ ಇನ್ನೊಂದು ಪರ್ಸನಾಲಿಟಿ ಏನು, ಹೀಗೆ ಇರಬೇಕು, ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್. ಇದೊಂದು ಕ್ಯಾರೆಕ್ಟರ್, ಇದೊಂದು ವೆರೈಟಿ ಆಫ್ ಕಪಲ್. ಈ ರೀತಿ ಕಾಂಬಿನೇಷನ್ ಆಗಿನೇ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಜನ ಇರ್ತಾರೆ. ಇದನ್ನ ನಾವು ನೋಡ್ಬೋದು. ಇಮೋಷನಲ್ ಅಂಡ್ ವರ್ಸಸ್ ಅನಾಲಿಟಿಕಲ್, ವ್ಯಾಲ್ಯೂಸ್ ವರ್ಸಸ್ ವ್ಯಾಲ್ಯೂಬಲ್ಸ್, ಎಕ್ಸ್ಪೆಕ್ಟೇಷನ್ ವರ್ಸಸ್ ಎಕ್ಸ್ಪೆಕ್ಟೇಷನ್. ಇನ್ನು 4ನೇದು ರಿಯಾಕ್ಟಿವ್ ಅಂಡ್ ರೆಸ್ಪಾನ್ಸಿವ್. ಇದನ್ನ ಹೇಳಿದ ತಕ್ಷಣ ಎಲ್ರೂ ನಿಮ್ಮ ಮಡದಿಯ ಮುಖ ನೋಡುವಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಂಗೆ ಇದನ್ನ ನೋಡ್ಕೊಳ್ಳಿ. ರಿಯಾಕ್ಟಿವ್ ಅಂಡ್ ರೆಸ್ಪಾನ್ಸಿವ್ ಅಂದ್ರೆ, ರಿಯಾಕ್ಟಿವ್ ಅಂದ್ರೆ ಸ್ವಲ್ಪ ದಿಢೀರನೆ ಉತ್ತರ ಕೊಡೋದಾಗ್ಲಿ, ಇಂಪಲ್ಸಿವ್ ಬಿಹೇವಿಯರ್ ಆಗ್ಲಿ, ಥಟ್ಟನೆ ಹೇಳೋದಾಗ್ಲಿ,
ಇದ್ರಿಗಿರೋ ವ್ಯಕ್ತಿ ಏನು ಅನ್ಕೋತಾನೆ ಅನ್ನೋದನ್ನ ವಿಚಾರ ಮಾಡದೇ ಇರೋದಾಗ್ಲಿ, ವೇಟ್ ಮಾಡೋದೇ ಇರೋದಾಗ್ಲಿ, ಇರುವಂತ ಕ್ಯಾರೆಕ್ಟರ್ ರಿಯಾಕ್ಟಿವ್ ಆಗಿರ್ತದೆ. ಇದು ಸ್ವಲ್ಪ ಆಫ್ಟರ್ 35 ಇದನ್ನ ನಾವು ಸ್ಮೂತ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದಿಷ್ಟು ಫ್ಯಾಮಿಲಿಗಳಲ್ಲಿ ಈ ರೀತಿ ಕ್ಯಾರೆಕ್ಟರ್ಸ್ ಸಿಗ್ತವೆ. ಸಿ ಅಗೇನ್, ನಥಿಂಗ್ ಇಸ್ ರಾಂಗ್, ನಥಿಂಗ್ ಇಸ್ ರೈಟ್. ಬೀಯಿಂಗ್ ರಿಯಾಕ್ಟಿವ್ ವರ್ಸಸ್ ರೆಸ್ಪಾನ್ಸಿವ್. ಇಫ್ ದ ಪರ್ಸನ್, ಇದು ಯಾಕೆ ನೋಡ್ರಿ, ನಮ್ಮ ಸಂಸ್ಕೃತಿ ಒಳಗಡೆ ಆಗ್ಲಿ, ನಮ್ಮ ಧರ್ಮದಲ್ಲಿ ಆಗ್ಲಿ, ಈ ಗಂಡ ಹೆಂಡತಿ ನಡುವೆ ಇರುವಂತ ಸಂಬಂಧ ಅದು ಯಾವ ರೀತಿ ಮಾಡ್ಬಿಟ್ಟಿರ್ತಾನೆ ದೇವ್ರು ಅಂದ್ರೆ, ಇಮೋಷನಲ್ ಇದ್ದವ್ರಿಗೆ ಅನಾಲಿಟಿಕಲ್ ಸಿಗ್ತಾನೆ, ಎಕ್ಸೆಪ್ಟೇಷನ್ ಇದ್ದವ್ರಿಗೆ ಎಕ್ಸ್ಪೆಕ್ಟೇಷನ್ ಸಿಗ್ತಾನೆ, ರಿಯಾಕ್ಟ್ ಇದ್ರೆ ರೆಸ್ಪಾನ್ಸಿವ್ ಸಿಗ್ತಾರೆ. ರೆಸ್ಪಾನ್ಸಿಬಲ್ ಅಲ್ಲ ನಾ ಹೇಳಿಕ್ಕೆ ತಿರೋದು, ರೆಸ್ಪಾನ್ಸಿವ್. ಸಪೋಸ್ ಅಲ್ಲಿ ಏನೋ ಒಂದು ಕೆಲಸ ಆಗ್ಬೇಕಿತ್ತು, ರಿಯಾಕ್ಟಿವ್, ನೀ ಗ್ಲಾಸ್ ಇಟ್ಟಿಲ್ಲ, ಸಂಬಡಿ ವಿಲ್ ಪಿಕಪ್ ಅಂಡ್ ಅದನ್ನ ಮುಗಿಸ್ಬಿಡ್ತಾರೆ. ಅಲ್ಲಿ ರೆಸ್ಪಾನ್ಸಿವ್, ಆ ಪರಿಸ್ಥಿತಿನ ಅಲ್ಲಿ ರಿಸಾಲ್ವ್ ಮಾಡುವಂತ ಸ್ವಭಾವವನ್ನ ಹೊಂದಿರ್ತಾರೆ. ಇಮೋಷನಲ್ ಅನಾಲಿಟಿಕಲ್, ವ್ಯಾಲ್ಯೂಬಲ್ಸ್, ಎಕ್ಸ್ಪೆಕ್ಟೇಷನ್ ಅಂಡ್ ಎಕ್ಸೆಪ್ಟೇಷನ್ ಅಂಡ್ ಎಕ್ಸ್ಪೆಕ್ಟೇಷನ್, ಅಂಡ್ ರಿಯಾಕ್ಟಿವ್ ಅಂಡ್ ರೆಸ್ಪಾನ್ಸಿವ್. ಈ ರೀತಿ ವೆರೈಟಿ ಆಫ್ ಕಪಲ್ಸ್ ಅನ್ನ ನಾವು ನೋಡ್ಬೋದು. ನಿಮಗೂ ಒಂದಿಷ್ಟು ವಿಚಾರಗಳು ಬಂದ್ರೆ ಡೆಫಿನೆಟ್ ಆಗಿ ನಮಗ್ ತಿಳಿಸಿ. ನಾನು ಐ ವಾಂಟ್ ಟು ಆಡ್ ಫಾರ್ ದಿಸ್. ನನಗೆ ಇನ್ನೂ ಒಂದಿಷ್ಟು ಮೇಲೆ ಕೆಲಸ ಮಾಡ್ಬೇಕು, ಇದ್ರ ಮೇಲೆ ಇನ್ನೂ ವಿಚಾರಗಳನ್ನ ತಿಳಿಸ್ಬೇಕು. ಸೊ ಈ ರೀತಿ ನಮ್ಮ ಕಪಲ್ಸ್ಗಳು ಈ ವೆರೈಟಿ ಒಳಗಡೆ ಸಿಗ್ತಾರೆ. ಸೊ ಹಂಗಂದ್ರೆ ನಾನು ಆಗ್ಲೇ ಹೇಳಿದ್ದೆ, ನಮ್ಗೆ ಹ್ಯಾಪಿನೆಸ್ ಇರ್ಬೇಕು, ಹ್ಯಾಪಿನೆಸ್ ಬೇಕು ಅಂತ ಹೇಳಿದೆ. ನಾನು ಆಗ್ಲೇ ಹೇಳಿದೆ, ಯಾರದೋ ಒಂದು DP ಅನ್ನ ತಗೊಂಡಿದ್ದೆ. ನೀವೇ ರಿಸರ್ಚ್ ಮಾಡಿ ನೋಡಿ ಅದು ಯಾರ್ದ DP ತಗೊಂಡಿದ್ದೆ ಅಂತ ಹೇಳಿ. ಆ ಒಂದು ಫೋಟೋ ಇಷ್ಟು ಸಂಪೂರ್ಣತೆ ಇತ್ತು ಹ್ಯಾಪಿನೆಸ್ಸಿಗೆ ಅಂದ್ರೆ, ಐ ಆಮ್ ರಿಯಲಿ, ನಾನು ಇದಕ್ಕೆ ಒಂದು ಲೈನ್ ಹೇಳ್ತೀನಿ, ಐ ಆಮ್ ಟಚ್ಡ್ ಅಂಡ್ ಮೂಡ್ ಅಂಡ್ ಇನ್ಸ್ಪೈರ್ಡ್ ಬೈ ದಿಸ್ ಫೋಟೋ. ಸೊ ನಮ್ಮ ಲೈಫ್ ನಲ್ಲಿ ಬೇಕಾಗಿರೋದು ಏನಂದ್ರೆ ಹ್ಯಾಪಿನೆಸ್ ಬೇಕು. ಅದು ಹೆಂಗ್ ಬೇಕು ಅಂತ ನೆಕ್ಸ್ಟ್ ಸ್ಲೈಡ್ ಹೋಗಿ ನಾನು ನಿಮ್ಗೆ ಡೆಫಿನೆಟ್ಲಿ ಹೇಳ್ತೀನಿ. ಆ ಹ್ಯಾಪಿನೆಸ್ ಡೆಫಿನೆಟ್ಲಿ ಸಿಗ್ತದೆ ಪ್ರತಿಯೊಬ್ಬ ಜೀವನದಲ್ಲಿ. ಬಟ್ ನಮಗೆ ಆ ಹ್ಯಾಪಿನೆಸ್ ಬೇಕು ಅನ್ನೋದು ಒಂದು ಇಂಟೆನ್ಷನ್ ರೆಡಿ ಆದ್ರೆ ಸಾಕು, ಆ ಹ್ಯಾಪಿನೆಸ್ ಸಿಗ್ತದೆ. ಹ್ಯಾಪಿನೆಸ್ ಹೆಂಗಿರ್ಬೇಕು ಅಂತಂದ್ರೆ, ಇದೊಂದು ಚಿತ್ರ ನೋಡಿ. ಈ ಚಿತ್ರ ಈಗ ಆಲ್ರೆಡಿ 18 ವರ್ಷ ಕಳೆದಿದೆ ಅಂತ ಈ ಮಗುವಿಗೆ. ಈ ಮುಖದಲ್ಲಿರುವಂತಹ ಸಂಪೂರ್ಣತೆ, ಆ ಸಂತೋಷ, ಪ್ರತಿಯೊಂದು ಕಿವಿ, ಕಣ್ಣು, ಮೂಗು, ಬಾಯಿ, ತುಟಿ, ಇದು ನಮ್ಮ ಅಶ್ವಥ್ ಸರ್ ಮಗ ಅಂತ ಅನ್ಕೋತೀನಿ. ಅವ್ರ ಮಿಸ್ಸಸ್ ನಾನು ನಿನ್ನೆ ವಾಟ್ಸ್ಆಪ್ ನಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಸೊ ಮೇಡಮ್, ನಾನು ನಿಮ್ ಫೋಟೋನ ಇವತ್ತು ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡು ಯೂಸ್ ಮಾಡಿದೀನಿ, ತಪ್ಪಿದ್ರೆ ಕ್ಷಮಿಸ್ರಿ. ಬಟ್ ಈ ಫೋಟೋದಕ್ಕಿಂತ ನನಗೆ ಈ ಸದ್ದೆ ಇವತ್ತಿನ ಈ ಫೋಟೋದಲ್ಲಿರುವಂತ ಹ್ಯಾಪಿನೆಸ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಸರ್, ಇದು ಕಾಣಿಸ್ತದ ಆ ಫೋಟೋ ಎಲ್ಲರಿಗೂ? ಸರ್ ಕಾಣಿಸ್ತಾ ಇದೆ. ಓಕೆ, ಯಾರಿವ್ರು? ಅಶ್ವಥ್ ಸರ್ ಸರ್ ಮಗ 18 ವರ್ಷದ ಹಿಂದೆ. 18 ವರ್ಷದಿಂದ 17 ವರ್ಷದ ಹಿಂದೆ. 17 ವರ್ಷದಿಂದ ಇರೋ ಮಗ. ಈ ಮುಖದಲ್ಲಿರುವಂತ ಆ ಕಪ್ಪು ಕಾಡಿಗೆ, ಆ ಮೀಸೆ, ಏನ್ ಚಾರ್ಲಿ ಚಾಪ್ಲಿನ್ ಸುಮ್ನೆ ನೋಡಿದ್ರು ಅವನು ನಗ್ತಿದ್ನೋ ಏನೋ ಅಂತ ಒಂದು ಸಂಪೂರ್ಣತೆ. ನಾನು ಯಾಕೆ ಈ ಫೋಟೋ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೌಟುಂಬಿಕ ಜೀವನ ಇಷ್ಟು ಖುಷಿ ರಸಭರಿತ, ಇಷ್ಟು ಸಂತೋಷ ಭರಿತ, ಇಷ್ಟು ಹ್ಯಾಪಿಗಿದ್ರೆ ನಮ್ಮ ಮನೆ ಯಾವ ರೀತಿ ಇರ್ಬೋದು, ನಮ್ಮ ಭವಿಷ್ಯ ಯಾವ ರೀತಿ ಇರ್ಬೋದು, ನಮ್ಮ ಮಕ್ಕಳ ಭವಿಷ್ಯ ಯಾವ ರೀತಿ ಇರ್ಬೋದು, ನಮ್ಮ ಆರೋಗ್ಯ ಯಾವ ರೀತಿ ಇರ್ಬೋದು. ಸ್ವಲ್ಪ ಗಮನ ಮಾಡ್ರಿ. ಆ ಮನೆ ಒಳಗಡೆ ದರಿದ್ರ ಲಕ್ಷ್ಮಿಗೆ ಜಾಗನೇ ಇಲ್ಲ. ಡೆಫಿನೆಟ್ ಆಗಿ ಹೇಳ್ತೀನಿ, ಈ ಮುಖದ ಮುಂದೆ ಆ ದರಿದ್ರ ಲಕ್ಷ್ಮಿಗೆ ಎಲ್ಲೂ ಸ್ಪೇಸ್ ಇಲ್ಲ. ಸಿಟ್ಟಿಗೆ ಜಾಗ ಇಲ್ಲ, ಅಹಂಕಾರಕ್ಕೂ ಜಾಗ ಇಲ್ಲ. ಸೊ ಅದಕ್ಕೆ ನಮ್ಮ ಜೀವನದಲ್ಲಿ ಸಂತೋಷ, ಹ್ಯಾಪಿನೆಸ್ ಇರಬೇಕು ಅಂತೇಳಿ. ಹಾಗಿದ್ರೆ ಮಾಡ್ಬೇಕಾಗಿರೋದೇನು ಕೆಲಸ? ಈಗ ಏನ್ ಮಾಡ್ಬೇಕು ಈ ಹ್ಯಾಪಿನೆಸ್ಗಾಗಿ? ಒಂದಿಷ್ಟು ವಿಚಾರಗಳನ್ನ ನಾನು ಹಂಚ್ಕೋತೀನಿ. ಸರ್ ಅಶ್ವಥ್ ಸರ್, ನನ್ನ ಸ್ಲೈಡ್ ಮೇಲೆ ಏನಿದೆ ಕಾಣಿಸ್ತದ ಈಗ? ಕಾಣಿಸ್ತಾ ಇದೆ ಸರ್. ಪರಸ್ಪರ ಸಹಾಯ ಮಾಡುವ ಉದ್ದೇಶ. ನಾನ್ ನಿಮ್ಗೆ ಸೊಲ್ಯೂಷನ್ ಕೊಟ್ಟಿಲ್ಲ. ಏನ್ ಹೇಳ್ಬೋದಿತ್ತು ನಾ ಅಂದ್ರೆ, ಪರಸ್ಪರ ಸಹಾಯ ಮಾಡಿ ಅಂತ ನಾನು ಹೇಳಲಿಲ್ಲ. ಪರಸ್ಪರ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇರಬೇಕು. ಐ ನೀಡ್ ಟು ಹ್ಯಾವ್ ಎನ್ ಇಂಟೆನ್ಷನ್ ಟು ಸಪೋರ್ಟ್ ಮೈ ಸ್ಪೌಸ್. ಈಸಿ ಆಗಿದೆ, ಎಲ್ರಿಗೂ ಗೊತ್ತಿದೆ ಏನು. ನಾನು ಅನ್ಕೋತೀನಿ ಅವಾಗಿವಾಗ, ನನ್ನ ಹೆಂಡತಿ ಬಿಸ್ನೆಸ್ ಒಳಗಡೆ ನಾನು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ಬೇಕು ಅಂತಿದ್ರೆ ಐ ಶುಡ್ ಹ್ಯಾವ್ ಎನ್ ಇಂಟೆನ್ಷನ್. ಇಂಟೆನ್ಷನ್ ಈಸ್ ಹೈಲಿ ಏನಂದ್ರೆ, ಇದೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅನ್ನ ಬಿಲ್ಡ್ ಮಾಡ್ತದೆ. ಆ ಒಂದು ಸ್ಥಿತಿಗೆ ಸ್ಟ್ರಾಂಗ್ ಆಗಿರುವಂತ ವಿಚಾರನ ತುಂಬುತ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಪರಸ್ಪರ ಸಹಾಯ ಮಾಡುವಂತ ಉದ್ದೇಶನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹ್ಯಾವಿಂಗ್ ಎನ್ ಇಂಟೆನ್ಷನ್,
ಅಂಡರ್ಲೈನ್ ಮಾಡ್ಕೊಳ್ಳಿ, ವಿಚಾರ ಕೇಳುವಾಗ ಸಹ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಂಟೆನ್ಷನ್ ಇರ್ಲಿ. ಈಗ ಗಂಡ ಹೆಂಡತಿ ನೀವು ಮನೇಲಿ ಇದ್ದೀರಿ, ಫಾರ್ ಎಕ್ಸಾಂಪಲ್ ಓನ್ಲಿ ಗಂಡ ಹೆಂಡತಿ ಇದ್ದಾಗ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ, ನನ್ನ ಗಂಡನಿಗೆ ನಾನು ಸಹಾಯ ಮಾಡಬೇಕು. ಉದ್ದೇಶನ ಬೇಸಿಕ್ ಇಂಟೆನ್ಷನ್ನೇ ಅದು, ಬೇಸಿಕ್ ಫಾರ್ಮುಲಾ ರೂಟ್ ಒಳಗಡೆನೆ ಇದ್ದಾಗ ನಿಮ್ಮ ಎವ್ರಿ ಮೂವ್ ಸಪೋರ್ಟಿವ್ ಆಗಿರ್ತದೆ, ಎನ್ಕರೇಜಿಂಗ್ ಆಗಿರ್ತದೆ. ಕಮ್ಯುನಿಕೇಶನ್ ಆ ಲೆವೆಲ್ ನಲ್ಲಿ ಬೆಳೀತಾ ಇರ್ತದೆ. ಸೊ ಅದಕ್ಕೆ ನಾನು ಹೇಳ್ತಾ ಇರುವಂತ ವಿಚಾರ ಏನಂದ್ರೆ, ಪರಸ್ಪರ ಸಹಾಯ ಮಾಡುವಂತ ಉದ್ದೇಶ ಇಟ್ಕೊಳ್ಳಿ. ಹ್ಯಾವ್ ಎನ್ ಇಂಟೆನ್ಷನ್ ಟು ಸಪೋರ್ಟ್ ಈಚ್ ಅದರ್. ಸೆಕೆಂಡ್ ಒನ್, ವಾರದಾಗ ಒಂದ್ ಸರ್ತಿ, ಒಂದು ಕುಟುಂಬ ಇದ್ರೆ, ಒಂದು ಫ್ಯಾಮಿಲಿಯಲ್ಲಿದ್ರೆ ವಾರದಾಗ ಒಂದ್ ಸರ್ತಿ ಹಾಡ್ರಿ, ಹರಟಿ ಹೊಡ್ರಿ, ಭಜನಿ ಮಾಡ್ರಿ, ಊಟ ಮಾಡ್ರಿ. ನೋಡ್ರಿ, ಊಟ ಮಾಡ್ರಿ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ನಮ್ಮ ಕೌಟುಂಬಿಕ ಜೀವನದಲ್ಲಿ, ಈ ಒಂದು ಲಘು ಬಗೆಯ ಜೀವನದಲ್ಲಿ, ಬ್ಯುಸಿ ಶೆಡ್ಯೂಲ್ ನಲ್ಲಿ ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ವಿ ನಮ್ಮ ಲೈಫ್ ಒಳಗಡೆ ಅಂದ್ರೆ, ನಾವು ಕೌಟುಂಬಿಕ ಊಟ ಮಾಡೋದನ್ನ ಮರ್ತು ಬಿಟ್ಟಿದ್ದೀವಿ. ಕುಟುಂಬದಲ್ಲಿ ಊಟ ಮಾಡುವಾಗ ನಮ್ಮ ಕಲ್ಚರ್ ಒಳಗಡೆ ಏನಿತ್ತು ಅಂದ್ರೆ, ಸಿಟ್ಟು, ವಿಚಾರ, ಆ ಎದುರಿಗಿರುವಂತ ವ್ಯಕ್ತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಅವಕಾಶ ಇರ್ತಿತ್ತು. ಅದನ್ನ ನಾವು ಚಿಕ್ಕಂದಿರಿದ್ದಾಗ ನೋಡ್ತಿದ್ವಿ. ಇವತ್ತು ಏನಾಗ್ತಾ ಇದೆ, ಬೇರೆ ಬೇರೆ ಕುಟುಂಬಗಳಲ್ಲಿ ನಾವು ನೋಡಿದಾಗ, ಊಟ ಮಗ ಒಂದು ಟೈಮ್ನೊಳಗೋ, ಮಗಳು ಒಂದು ಟೈಮ್ನೊಳಗೋ, ಅಜ್ಜ ಒಂದು ಟೈಮು, ಅಜ್ಜಿ ಒಂದು ಟೈಮ್ ಊಟ, ಅವರಿಬ್ಬರದ್ದು ಒಂದು ಟೈಮ್ ಊಟ ಆಗಿದ್ರೆ, ಗಂಡಂದು ಒಂದು ಟೈಮ್ ಊಟ, ಹೆಂಡತಿ ಒಂದು ಟೈಮ್ ಊಟ. ಈ ಊಟದ ಇದ್ರೊಳಗಡೆ ಒಂದು ಸಿಂಪಲ್ ಆಗಿರೋ ಒಂದು ಮರ್ಮ ವಿಚಾರ ಇದೆ ರೀ. ಮೊದ್ಲಿನ ಕಾಲದಲ್ಲಿ ಅಡಿಗೆ ವೇಸ್ಟ್ ಆಗ್ತಿರ್ಲಿಲ್ಲ. ಯಾವಾಗ ನಾವು ಕೂಡಿ ಊಟ ಮಾಡ್ತಿದ್ವಿ, ಅಡಿಗೆ ಮಾಡ್ಲಿಕ್ಕೆ ಒಂದು ಲೆಕ್ಕ ಇರ್ತಿತ್ತು. ಇವತ್ತು ನಾವ್ ಯಾವಾಗ ಯಾರು ಊಟ ಮಾಡ್ತಾರ ಅಂತ ಹೇಳಿ, ಮೊದ್ಲು ಊಟ ಮಾಡಿದವ್ರು ಆಮೇಲೆ ಊಟ ಮಾಡ್ತಾರ ಅಂತ ಹೇಳಿ ಅಡಿಗೆನ ಇಡ್ತೀವಿ. ನಾನು ನನ್ನ ಮನೆ ಕಥೆನೂ ಹೇಳ್ತಾ ಇದ್ದೀನಿ, ಬೇರೆದವ್ರ ಮನೆಗೂ ಅದು ಅನ್ವಯಿಸ್ಬೋದು. ಸೊ ನಾವು ಕೊನೆಗೆ ಆಗೋದೇನಂತಂದ್ರೆ, ಅಡಿಗೆ ವೇಸ್ಟ್ ಆಗ್ತಾ ಇದೆ, ನಮ್ಮ ಭಾವನೆಗಳು ಅಲ್ಲಿಯೇ ಕೊಳಿತಾ ಇದೆ, ಅಥವಾ ಅಲ್ಲಿಯೇ ಕೂತ್ಕೊಂಡು ತಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಭಾವನೆಗಳಿಗೆ ಹೊರಗೆ ಬರ್ಲಿಕ್ಕೆ ಅವಕಾಶಗಳೇ ಸಿಗ್ತಾ ಇಲ್ಲ. ನಾವು ಎಲ್ಲರೂ ಕೂತ್ಕೊಂಡು ಯಾವಾಗ ನಾವು ಊಟ ಮಾಡ್ತೀವಲ್ಲ, ಊಟ ಒಳಗಡೆ ಆಹಾರ ಹೋದಾಗ ಒಳಗಡೆ ಇದ್ದದ್ದು ಹೊರಗಡೆ ವಿಚಾರ ಹೊರಗಡೆ ಬರುವಂತಹದ್ದು. ಈಗ ಗ್ಲಾಸ್ ನಲ್ಲಿ ಹಾಲಿದ್ರೆ ನೀವು ನೀರ್ ಹಾಕಿದ್ರೆ ಹಾಲು ಹೊರಗಡೆ ಬರ್ತದಲ್ಲ, ಆ ಕಾನ್ಸೆಪ್ಟ್ ಊಟ ಮಾಡುವಾಗ ನಡೀತಿತ್ತು ಅಂತ ಹೇಳಿಕೆ. ಸೊ ಊಟ ಮಾಡ್ರಿ. ನಮ್ಮ ಮನೆಯಲ್ಲಿ ನಂದೊಂದು ಪರ್ಸನಲ್ ಲೈಫ್ ಎಕ್ಸಾಂಪಲ್ ಕೊಡ್ಬೇಕು. 4 ವರ್ಷದಿಂದ ನಮ್ಮ ಮನೆಯಲ್ಲಿ 23 ವರ್ಷ ಆತ್ರಿ ಟಿವಿ ಇಲ್ದೆ ನಮ್ ಜೀವನ ನಡೆಸಿವಿ. ನಾವು 3 ತಲೆಮಾರು ನಮ್ಮ ಮನೆಯೊಳಗಿದ್ದೀವಿ. ನಮ್ಮ ತಂದೆಯವರಿದ್ದಾರೆ, ನಾನಿದ್ದೀನಿ, ಹಾಗೂ ನನ್ನ ಮಗ ಇದ್ದಾನೆ. 3 ಜನರೇಷನ್ಗೆ ಟಿವಿಯ ಹವ್ಯಾಸ ಇಲ್ಲ. 23 ವರ್ಷ ಗತಿಸ್ತಾ ಇದ್ದೀವಿ ನಾವು. ಸೊ ಟಿವಿ ಇಲ್ಲದ ಮನೆ ನಮ್ದು. ಜನವರಿ 12ನೇ ತಾರೀಕು 2018ನೇ ಇಸ್ವಿಗೆ ಒಂದು ಪ್ರಜಾವಾಣಿಯಲ್ಲಿ ಅರ್ಧ ಪೇಜಿನ ಆರ್ಟಿಕಲ್ ಬರೆದಿದ್ರು. ಅಂಬರೀಷ್ ಅನ್ನೋ ಒಬ್ಬ ಪತ್ರಕರ್ತ ನಮ್ಮ ಮನೆಗೆ ಬಂದು, ಹುಬ್ಬಳ್ಳಿಯಲ್ಲಿ ಒಂದು ಟಿವಿ ನೋಡದ ಕುಟುಂಬ ಅಂತ ಹೇಳಿ. ನಾನು ಯಾಕ್ರಿ ಇದ್ರ ಪೀಠಿಕೆ ಹಾಕ್ತಾ ಇದ್ದೀನಿ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ಕಲ್ಚರ್ ಇತ್ತು. ನನ್ನ ವೈಫ್ ಕೆಲಸ ಮಾಡ್ತಿದ್ರು, ನಾನು ಕೆಲಸ ಮಾಡೋದು, ಮಗ ಸ್ಕೂಲ್ ಎಲ್ಲ ಹೋಗ್ತಿದ್ದ. 4-5 ವರ್ಷ, ಕೋವಿಡ್ಕಿನ್ನ ಮೊದ್ಲಿನ ಕತೆ ಇದು. ಮಗ 8th, 9th, 10th ಇದ್ದಾಗ ಸಾಯಂಕಾಲ 7:30 ನನ್ನ ವೈಫ್ ಆಫೀಸಿಂದ ಬರೋರು, ನಾನು ಹೊರಗಿಂದ ಬರೋನು. ನನ್ನ ಮಗ ಏನೋ ಅಭ್ಯಾಸ ಮಾಡ್ತಾ ಇದ್ರೆ ಮೇಲಿಂದ ಕೆಳಗೆ ಬರೋನು. ನಮ್ಮ ತಂದೆ, ನಮ್ಮ ತಮ್ಮ ಯಾರೋ ಒಟ್ಟು. ಆಮೇಲೆ ಕೆಲವೊಂದಿಷ್ಟು ಜನ ಆ ಟೈಮ್ ನಲ್ಲಿ ನಮ್ಮ ಮನೇಲಿ ಹರಟಿ ಹೊಡಿತಾರ ಅಂತ ಹೇಳಿ ಬಂದು ಕೂಡ್ತಿದ್ರು. ಸೊ ನಾವು ಎವ್ರಿ ಡೇ, ನನ್ಗೆ ಗೊತ್ತಿರೋ ಪ್ರಕಾರ 7:45ರಿಂದ 8:00ವರೆಗೂ ಹರಟಿ ಹೊಡೆಯುವಂತಹ ಒಂದು ಪ್ರೊಸೆಸ್ ಇತ್ತು. ಆ ಟೈಮ್ ನಲ್ಲಿ ಬಹಳ ಹ್ಯಾಪಿ ಆಗಿದ್ವಿ ನಾವು. ಯಾಕಂದ್ರೆ ಈಗಲೂ ಅದ್ ಕೆಲಸ ಇದೆ. ಯಾಕಂದ್ರೆ ಟಿವಿ ಇಲ್ಲ ನಮ್ಮ ಮನೆಯಲ್ಲಿ ಅಂದ್ರೆ ಆಪ್ಷನ್ನೇ ಇಲ್ಲ. ಸುಮ್ನೆ ಪಂಟ್ ಹೊಡಿತೀವಿ, ಹರಟಿ ಹೊಡಿತೀವಿ, ಕೂತ್ಕೊಳ್ತೀವಿ, ಮಾತಾಡ್ತೀವಿ, ಅದೇನೇನೋ ನಡೆಸಿರ್ತೀವಿ. ಸೊ ನಾ ಹೇಳೋ ಉದ್ದೇಶ ಏನು ಅಂದ್ರೆ, ನಮ್ಮನೆ ಎಕ್ಸಾಂಪಲ್ ನಾನು ಕೊಟ್ಟೆ. ಯಾಕ್ರಿ ಮನೆಯೊಳಗೊಂದು ಹರಟೆ ಆಗ್ಬಾರ್ದು? ವಾರದಲ್ಲಿ 1 ದಿವಸ ಸುಮ್ನೆ ಕೂತ್ಕೊಡ್ರಿ, ಮಕ್ಕಳಿಗೆ ಒಂದು ಅವಕಾಶ ಕೊಡಿ ಮಾತಾಡ್ಲಿಕ್ಕೆ. ನಿಮ್ಮ ವಿಚಾರಗಳನ್ನ ಅವ್ರಿಗೆ ಹಂಚ್ಕೊಳ್ಳಿ, ಅವ್ರ ವಿಚಾರನ ನೀವು ಕೇಳಿ. ಅದೇ ರೀತಿ ಗಂಡ ಹೆಂಡರ ನಡುವಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಳಿ. ಸೊ ಅವಾಗ ಆ ಹರಟೆ ನಿಮ್ ಮನೆಗೆ ಒಂದು ವೃಕ್ಷ ಆಗ್ಬೋದು, ಒಂದು ಸಹಾಯ ಆಗ್ಬೋದು. ಅದರಿಂದ ನಿಮ್ಮ ಆ ಹರಟೆಯಿಂದ ವೈಮನಸ್ಸು ಕಡಿಮೆಯಾಗಿ ಮತ್ತೆ ನಾವು ಹೆಚ್ಚಿನ ಲೆವೆಲ್ ನಲ್ಲಿ ಸಂತೋಷದಿಂದ ಹ್ಯಾಪಿನೆಸ್ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ಹಾಡ್ರಿ ಅಂತ. ಹಾಡ್ಲಿಕ್ಕೆ ನೋಡಿ, ಕೆರೋಕಿ ಅಂತ ಒಂದು ಆಪ್ಷನ್ ಇದೆ. ಇವತ್ತು ಕೆರೋಕಿ ಎಲ್ರಿಗೂ ಸುಮ್ನೆ ಒಂದು 800-700 ರೂಪಾಯಿ ಕೊಟ್ರೆ ಆನ್ಲೈನ್ ನಲ್ಲಿ ಒಂದು ಮೈಕ್ ಬರ್ತದೆ. ಅದನ್ನ ಮೊಬೈಲ್ ಜೊತೆಗೆ ಸಿಂಕ್ ಮಾಡ್ಕೊಂಡು ಯಾರಾದ್ರೂ ಹಾಡ್ಕೋತ ಕೊಡ್ಬೋದು. ಸೊ ಅದು ಎಷ್ಟೋ ಜನ ಫ್ಯಾಮಿಲಿಯಲ್ಲಿ, ನಮ್ಮನೆ ಒಂದು ದೊಡ್ಡ ಮೈಕ್ ಇಡ್ತಾರೆ, 2 ಸ್ಪೀಕರು, 2 ಸೌಂಡು, ಅದನ್ನ ಇಟ್ಕೊಂಡು ಅದನ್ನು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ನಾವು ಕಳೆದ್ರೆ. ಸೊ ಹಾಡ್ಬೋದು. ಹರಟೆ ಪ್ರತಿ ಶನಿವಾರ ಭಜನೆ ಮಾಡ್ಬೋದು, ಗುರುವಾರ ಭಜನೆ ಮಾಡ್ರಿ, ಹಾಡ್ ಹೇಳಿ, ಅಥವಾ ದೇವ್ರ ನಾಮಸ್ಮರಣೆ ಮಾಡಿ, ಏನೋ ಒಂದ್ ಕೆಲಸ ಆಸ್ ಎ ಫ್ಯಾಮಿಲಿ. ಅದಕ್ಕೊಂದು ಹೇಳ್ತಾರಲ್ಲ,
ಪ್ರೇ ಟುಗೆದರ್, ಈಟ್ ಟುಗೆದರ್, ಸ್ಟೇ ಟುಗೆದರ್ ಅಂತ. ಸೊ ಕೂಡಿ ಊಟ ಮಾಡಿ, ಕೂಡಿ ಪ್ರಾರ್ಥನೆ ಮಾಡಿ, ಕೂಡಿ ಬಾಳಿ, ಕೂಡಿ ಬದುಕ್ರಿ ಅಂತ. ಹಾಡು, ಹರಟೆ, ಭಜನೆ, ಊಟ. ಈಗಂತೂ ಲಾಕ್ಡೌನ್ ನಲ್ಲಿ ನಾವೆಲ್ಲ ಅಡಿಗೆ ಮಾಡೋದನ್ನು ಕಲ್ತ್ವಿ. ನಾನು ಅದೇ ಹೇಳ್ತಿರ್ತೀನಿ, ನನಗೊಂದು ರೊಟ್ಟಿ ಮಾಡೋದು, ಅದ್ರ ಜೋಳದ ರೊಟ್ಟಿ ಮಾಡೋದು, ಅದು ಇನ್ನೊಂದು ಹೋಳಿಗೆ ಮಾಡೋದು ಬಿಟ್ರೆ ಎಲ್ಲಾನು ಅಡಿಗೆ ಮಾಡ್ಲಿಕ್ಕೆ ಎಷ್ಟೋ ಜನ ಗಂಡಸರೆಲ್ಲ ಕಲ್ತ್ ಬಿಟ್ಟಾರ ಈಗೆಲ್ಲ. ಲಾಕ್ಡೌನ್ ದಲ್ಲಿ ಅಡಿಗೆ ಎಕ್ಸ್ಪರ್ಟ್ ಆಗ್ಬಿಟ್ರು. ಸೊ ಅಡಿಗೆ ಮಾಡಿ, ಅಡಿಗೆ ಆದ್ಮೇಲೆ ನಡಿಗೆ, ಹ್ಯಾವ್ ಎ ಫ್ಯಾಮಿಲಿ ವಾಕ್. ಯಾವಾಗಾದ್ರೂ ಕೌಟುಂಬಿಕವಾಗಿ ವಾಕಿಂಗ್ ಅನ್ನ ಮಾಡ್ರಿ. ಯಾಕಂದ್ರೆ ಇವತ್ತು ಆರೋಗ್ಯದ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು ಫ್ಯಾಮಿಲಿ ಅಂದ್ಮೇಲೆ. ಅದಕ್ಕೆ ನಾನು ಹೇಳ್ತಿದ್ದೆ, ನಾವೆಲ್ಲ ಅಂತೀವಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಸಾರಿ ಸರ್, ಈಗ ಅದು ಸ್ವಲ್ಪ ಸ್ಲೋಗನ್ ಚೇಂಜ್ ಆಗಿದೆ. ಈಗ ಹೆಲ್ತ್ ಈಸ್ ವೆಲ್ತ್ ಅದು ಬಹಳ ದಿವಸ ಇತ್ತು ಹಿಂದೆ. ಈಗ ಹೆಲ್ತ್ ಈಸ್ ವೆಲ್ತ್ ಅಲ್ಲ, ಫಿಟ್ನೆಸ್ ಈಸ್ ವೆಲ್ತ್. ನೀವು ಹೆಲ್ದಿ ಆಗಿರೋದು ಸಫಿಶಿಯಂಟ್ ಇಲ್ಲ ಇವತ್ತು. ಯಾಕಂದ್ರೆ ನಾವು ಫಿಟ್ ಆಗಿರೋದು ಬಹಳ ನೆಸೆಸಿಟಿ ಇದೆ. ಯಾಕಂದ್ರೆ ನೋಡಿ, ಲಾಸ್ಟ್ ಪೆಂಡಮಿಕ್ ಒಳಗಡೆ ಫಸ್ಟ್ ವೇವ್, ಸೆಕೆಂಡ್ ವೇವ್ ನಲ್ಲಿ ಯಾರಿಗೆ ಪೆಂಡಮಿಕ್ ಬಂತು ಅಥವಾ ಯಾರಿಗೆ ಕೊರೋನಾ ಬಂತು ಅಂದ್ರೆ ಯಾರು ಆರಾಮಿದ್ರಲ್ಲ ಅವ್ರಿಗೆ ಬಂತು, ಅಂದ್ರೆ ಯಾರು ಹೆಲ್ದಿ ಇದ್ರಲ್ಲ ಅವ್ರಿಗೆ ಬಂತು. ಸೊ ಪಾಯಿಂಟ್ ಏನಂದ್ರೆ, ಹೆಲ್ದಿ ಇಸ್ ನಾಟ್ ಸಫಿಶಿಯಂಟ್, ವಿ ನೀಡ್ ಟು ಬಿ ಫಿಟ್. ಸೊ ಹೇಳೋದೇನು, ಹಾಡು, ಹರಟೆ, ಭಜನೆ, ಊಟ, ಅಡಿಗೆ ಜೊತೆಗೆ ನಡಿಗೆನು ಬಹಳ ಇಂಪಾರ್ಟೆಂಟ್. ಮನೆ ಸ್ವಚ್ಛತಾ ಮಾಡಿ. ಮನೆ ಸ್ವಚ್ಛತಾ ಅಂದ ತಕ್ಷಣ ನಾನೊಂದ್ ಸ್ವಲ್ಪ ವೀಕ್ ಇದ್ರೊಳಗಡೆ, ಬಟ್ ಅವಾಗಿವಾಗ ನನ್ನ ಪಾಡಿಗೆ ನಾನು ಮಾಡ್ತಿರ್ತೀನಿ. ನನ್ನ ಕಾರ್ ಕ್ಲೀನ್ ಇಡ್ತೀನಿ, ಮನೆಯೊಳಗಡೆ ನನ್ನ ರೂಮು, ನನ್ನ ಡ್ರೆಸ್ ರೂಮು, ಅದೇನನ್ನ ನನ್ನ ಪಟ್ಟಿಗೆ ನಾನು ಕ್ಲೀನು. ನನ್ನ ವೈಫ್ ಅಂತೂ ಕ್ಲೀನ್ ಅಲ್ಲಿ ಬಹಳ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ, ಅವರು ಬಹಳ ಸಿಸ್ಟಮ್ಯಾಟಿಕ್ ನಮ್ಮ ವೈಫು. ಸೊ ಮನೆಯಲ್ಲಿ ಕ್ಲೀನ್ ಆಗಿಡುವಂಥದ್ದು, ಕ್ಲೀನ್ ಆಗಿ ಎಲ್ಲರೂ ಇಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಅದು ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೊಂದು ಹೊಸ ಸೊಬಗನ್ನ ನಾವು ನೋಡ್ಬೋದು. ಧ್ಯಾನ ಮಾಡಿ, ಓದು, ಎಲ್ಲರೂ ಕೂತ್ಕೊಂಡು. ಈಗ ಒಂದು ನನಗೊಂದು ಗೊತ್ತಿದೆ, ನಮ್ಮ ಮನೇಲಿ ಈಗೂ ಸಾಕಷ್ಟು ಪುಸ್ತಕಗಳಿವೆ. ಟಿವಿ ಇಲ್ಲ ಮನೆಯಲ್ಲಿ ಮತ್ತೆ ಸಿಗುದೇ, ನಿಮ್ಗೆ ರಿಮೋಟ್ ಇಲ್ಲ ಅಂದ್ರೆ ಪುಸ್ತಕನ ಸಿಗ್ತಾವ. ನಮ್ಮ ಮನೆಯಲ್ಲಿ ಪುಸ್ತಕ ಬಹಳಷ್ಟಿದೆ. ಈಗ ರೀಸೆಂಟ್ಲಿ ಒಂದು ಸೀರೀಸ್ ಪುಸ್ತಕ ಓದ್ತಾ ಇದ್ದೀವಿ ನಮ್ಮ ಮನೆಯೊಳಗಡೆ. ನನ್ನ ತಂದೆ ಮತ್ತು ನನ್ನ ನಡುವೆ ಚರ್ಚೆ ನಡೀತಾ ಇರ್ತದೆ. ಯಾವ ಪುಸ್ತಕ ನಾನು ಓದ್ತೀನೋ ಆ ಪುಸ್ತಕ ಅವ್ರಿಗೆ ಕೊಡ್ತೀನಿ, ಅವರು ಓದ್ತಾರೆ. ಆ ಪುಸ್ತಕ ಓದ್ತಿದ್ದಂಗೆನೆ ನಮ್ಮ ಹೌ ವಿ ಸ್ಪೆಂಡ್ ಅವರ್ ಟೈಮ್, ಯಾವಾಗ ಮಾತಾಡ್ತೀವಿ, ಆ ವ್ಯಕ್ತಿ ಮತ್ತು ಆ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವಂತ ಚಾನ್ಸ್ ಸಿಗ್ತದೆ. ಸೊ ಅಷ್ಟೇ ನಾವು ಮಾತಾಡ್ತೀವಿ. ಇವತ್ತು ಬೆಳಿಗ್ಗೆನೂ ಸ್ವಲ್ಪ ಏನೋ ಮಾತಾಡಿದ್ವಿ. ಗಿರಿವೇಣಿ ಶಾಮ್ರ ಅವ್ರ ಪುಸ್ತಕ ಓದ್ತಾ ಇದೀವಿ ನಾವು, ಸೀರೀಸ್ ಪುಸ್ತಕ ಈಗ. ಸೊ ಒಂದು ಕುಟುಂಬದಲ್ಲಿ ಈ ಎಲ್ಲಾ ವಿಚಾರಗಳನ್ನ, ಈ ಎಲ್ಲಾ ಈ ಚಟುವಟಿಕೆಗಳನ್ನ ಸೇರಿ ಮಾಡೋದ್ರಿಂದ ಕೌಟುಂಬಿಕ ಬೆಸುಗೆ, ಗಂಡ ಹೆಂಡರ ನಡುವೆ ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಎಲ್ಲರ ಬೆಸುಗೆ ಸದೃಢ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ವಾರದಾಗ ಒಂದ್ ಸರ್ತಿ ಅನ್ನೋ ಒಂದು ವಿಚಾರನ್ನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ನಿಮ್ಮ ಸಿಟ್ಟನ್ನ ನೀವೇ ತಿನ್ನಿ ಅಂತ ವಿಚಾರ. ಈಗ ನೋಡ್ರಿ, ಸಿಟ್ಟು ಅನ್ನೋದು ಎಷ್ಟು ಇದು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸ್ತಿರ್ತದಂದ್ರೆ, ಇದನ್ನ ನಾನು ಹೇಳ್ತಾ ಇದ್ದೀನಿ, ಇನ್ನೂ ನಾ ಇದ್ರೊಳಗಡೆ ಇದನ್ನ ವಿಚಾರ ತಿಳ್ಕೊಂಡಿನಿ. ಇದ್ರ ಕಾರ್ಯರೂಪಕ್ಕೆ ಬರುವಾಗ ನನಗೆ ಅನಿಸ್ತದೆ, ನಾನು ಬಹಳ ಅಂದ್ರೆ 2-3% ಅಷ್ಟೇ ನನ್ನ ಜೀವನದಲ್ಲಿ ಎಲ್ಲೂ ಅಳವಡಿಸ್ಕೊಂಡಿರ್ಬೋದೇನೋ. ಟ್ರಾಫಿಕ್ ನಲ್ಲಿ ಯಾರಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಅರ್ಥ ನಾನು ಸಿಟ್ಟನ್ನ ಒಳಗಡೆ ನಾನೇ ತಿಂದೀನಿ ಅಂತ ಅರ್ಥ. ಒಂದು. ಎರಡನೇದ್ದು, ಇದು ನನ್ನ ಮಗನ ಮೇಲೆ ಬಹಳಷ್ಟು ಅಪ್ಲೈ ಮಾಡ್ತೇನೆ. ಸಿಟ್ಟು ಬಂದಾಗ ಬಹಳ ಸಿಟ್ಟಿಗೇಳ್ತೇನೆ ನಾನು ಅವನ ಮೇಲೆ. ಅವಾಗ ಇವಾಗ ಮೊದ್ಲು ಹೇಳ್ತಿದ್ದಿಲ್ಲ, ಈಗ ಡಿಗ್ರಿ ಮಾಡ್ತಾ ಇದ್ದಾನಂತ ಹೇಳಿ ಬಹಳ ಸಿಟ್ಟು ಮಾಡ್ತೀನಿ. ಆದರೂ ಕೆಲವೊಂದ್ಸಾರಿ ಸಿಟ್ಟನ್ನ ತಿಂತೀನಿ. ಇವತ್ತಿಂದೆ ನಾನು ಸಿಟ್ಟು. ಸೊ ಅರ್ಥ ಏನು ಅಂದ್ರೆ, ನಮ್ಮ ಸಿಟ್ಟನ್ನ ಬೇರೆಯವ್ರ ಮೇಲೆ ಉಪಯೋಗಿಸೋದಾಗ್ಲಿ, ಅಸ್ತ್ರ ಆಗ್ಬಾರ್ದ್ರಿ. ಇದು ಸಿಟ್ಟು ಅಸ್ತ್ರ ಆತಂದ್ರೆ ಅದು ನಮ್ಮನ್ನೇ ತಿಂತದ ಬಂದು. ಅವಾಗ ಅದು ಬೇರೆ ರೀತಿಯಿಂದ ತೊಂದರೆ ನಮ್ಮ ಸೃಷ್ಟಿ ಮಾಡ್ತದೆ. ಸೊ ಅದು ಬೇರೆ ರೀತಿಯಿಂದ ತೊಂದರೆ ಸೃಷ್ಟಿ ಆಗ್ಬಾರ್ದು. ಥೈರಾಯ್ಡ್ ಇನ್ಕ್ರೀಸ್ ಆಗ್ಬಾರ್ದು, ಶುಗರ್ ಇನ್ಕ್ರೀಸ್ ಆಗ್ಬಾರ್ದು, BP ಬ್ಲಾಕೇಜು, ಸ್ಟ್ರೋಕ್ಸ್ ಆಗಬಾರ್ದು ಅಂತಂದ್ರೆ ಆ ಸಿಟ್ಟನ್ನ ತಿನ್ನೋದನ್ನ ಕಲಿಬೇಕು. ಸ್ವಲ್ಪ ದಿವಸ ನಾವು ತಿಂದಂಗೆ ನೋಡಿ, ಯಾವುದೇ ವಸ್ತುನ ನಾವು ತಿಂದಂಗೆ, ಈ ಫಾರ್ ಎಕ್ಸಾಂಪಲ್ ಉಪ್ಪಿಟ್ಟನ್ನ ನಾವು 15 ದಿವಸ ತಿಂದ್ರೆ ಏನಾಗ್ತದೆ, ಅಥವಾ ಜಾಮೂನನ್ನ ಒಂದು 15 ದಿವಸ ನಾನ್ ಸ್ಟಾಪ್ ತಿಂದ್ರೆ ಏನಾಗ್ತದೆ. ಸೊ ಅದ್ರ ಮೇಲೆ ಪ್ರೀತಿ, ವ್ಯಾಮೋಹ ಎಲ್ಲ ಕಡಿಮೆ ಆಗಿ ಬೇಡ ಆಗ್ಬಿಡ್ತದೆ. ಅದೇ ರೀತಿ ಸಿಟ್ಟು ಸಹ. ಯಾವಾಗ ಸಿಟ್ಟನ್ನ ನಾವು ತಿಂತೀವೋ, ತಿಂದು ಒಂದ್ ದಿವಸ ಇಷ್ಟು ಹೊಟ್ಟೆ ತುಂಬ್ತದಂದ್ರೆ ಸಿಟ್ಟಿಗೆ ಹೇಳಲಿಕ್ಕೆ ನಮಗ್ ಮನಸ್ಸಾಗಂಗಿಲ್ಲ. ಯಾಕಂದ್ರೆ ಆ ಪರಿಸ್ಥಿತಿ ನಮ್ಗೆ ಹೊಂದಾಣಿಕೆ ಆಗಿರ್ತದೆ, ನಮ್ಗೆ ಅರ್ಥ ಆಗಿರ್ತದ ಪರಿಸ್ಥಿತಿ. ಒಂದು ಪರಿಸ್ಥಿತಿ ಅರ್ಥ ಆಗ್ಬೋದು, ಇಲ್ಲ ಅಂದ್ರೆ ತಿಳಿಸಿ ಹೇಳುವಂತ ಸಾಮರ್ಥ್ಯ ನಮ್ಮೊಳಗೆ ಬೆಳಿಬಹುದು.
ಅದಕ್ಕೋಸ್ಕರ ನಿಮ್ಮ ಸಿಟ್ಟನ್ನ ನೀವೇ ತಿಂದು ನೋಡಿ. ಅದೊಂದ್ ಸ್ವಲ್ಪ ಟೇಸ್ಟ್ ಆದ್ರೆ ಏನು ಅಂತ ಗೊತ್ತಾಗ್ತದೆ. ಯಾವಾಗ ಟೇಸ್ಟ್ ಗೊತ್ತಾಗ್ತದಲ್ಲ, ಆ ಟೇಸ್ಟ್ ನಿಮಗೆ ಬೇರೆ ಸಪೋರ್ಟ್ ಕೊಡ್ತದೆ. ಏನಂದ್ರೆ ನಿಮ್ ಸಿಟ್ಟನ್ನ ಸಪೋಸ್ ನೀವು ತಿಂದ್ರೆ ಅದೊಂದ್ ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಇರ್ಬೋದು, ಆದ್ರೆ ಆ ಇದ್ರಿಗೆ ವ್ಯಕ್ತಿಗೆ ಆ ಟೇಸ್ಟ್ ಅನ್ನ ನೀವು ಕೊಡ್ಲಾರ್ದಕ್ಕೆ ಅವರು ನಿಮ್ಗೆ ಸ್ವೀಟ್ ಕೊಡ್ಬೋದು, ಜಾಮೂನ್ ಕೊಡ್ಬೋದು, ಜಿಲೇಬಿ ಕೊಡ್ಬೋದು. ಸೊ ಹೇಳೋದು ಉದ್ದೇಶ ಏನು, ಸಿಟ್ಟಿಗೆ ಹೇಳಲಿಲ್ಲ ಆದ್ರೆ ನನಗೆ ಬೇರೆ ರೀತಿಯಿಂದ ಅದರಿಂದ ಬೆನಿಫಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಸಿಟ್ಟಿಗೆ ಹೇಳೋದನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಕುಟುಂಬದಲ್ಲಿ ಇದು ಒಂದು ಮೇಜರ್ ವೆಪನ್ ಆಗಿ ಕೆಲಸ ಮಾಡ್ತಿರ್ತದೆ. ಸೊ ಕೆಲವೊಂದ್ಸರಿ ಆಗ್ತದೆ, ನನ್ನ ಮನೆಯವರು ನನ್ನ ಹೆಂಡತಿ ಹೇಳ್ತಾಳೆ ನನ್ನ ಮಗನಿಗೆ, ನಿಮ್ಮಪ್ಪ ಯಾಕೋ ಸಿಟ್ಟಿಗೆ ಇದ್ದಾನೆ ಸುಮ್ಮನೆ ಇರು ಅಂತ ಹೇಳಿ. ನನ್ನ ಮಗನಿಗೆ ಯಾವುದೋ ಒಂದು ವಿಚಾರನ ಎಕ್ಸ್ಪ್ರೆಸ್ ಮಾಡುವಂತ ಟೈಮ್ ನಲ್ಲಿ ಈ ಮಾಹಿತಿ ಅವನಿಗೆ ಸಿಕ್ಕಾಗ, ಬಿಕಾಸ್ ತಪ್ಪು ನಂದು, ನಾನ್ ಸಿಟ್ಟಿಗೆ ಎದ್ದಿದ್ದೆ. ಸೊ ಟು ಅಲರ್ಟ್, ಆ ಎಕ್ಸ್ಪ್ರೆಷನ್ ಅವನು ಕಂಟ್ರೋಲ್ ಮಾಡಿದಾಗ ಆ ಎಕ್ಸ್ಪ್ರೆಷನ್ ಅವನಲ್ಲಿನೇ ಉಳಿದು ಬಿಡ್ತದೆ, ಅಥವಾ ಆ ಥಾಟ್, ಆ ವಿಚಾರ ಅವನಲ್ಲಿನೇ ಉಳಿತದೆ, ಅದು ನನಗೆ ಗೊತ್ತಾಗಂಗಿಲ್ಲ ಅಥವಾ ಎಕ್ಸ್ಪ್ರೆಸ್ ಆಗಂಗಿಲ್ಲ. ಸೊ ಈ ರೀತಿ ವಿಚಾರಗಳನ್ನ ನಾವೇ ನಮಗೆ ಅದರದ ಲಾಸ್ ಅಥವಾ ಸಿಗೋದನ್ನ ನಾವು ಕಡಿಮೆ ಮಾಡ್ಕೊಂಡಾಗ ಸಿಟ್ಟು ಈ ರೀತಿ ನಮ್ಮ ಇಬ್ಬರ ನಡುವೆ ಗೋಡೆ ಆಗಿ, ವಾಲ್ ಆಗಿ ಕಟ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಈ ಸಿಟ್ಟನ್ನ ನೀವು ತಿನ್ನೋದನ್ನ ಪ್ರಾರಂಭ ಮಾಡಿ. ಸೊ ಹ್ಯಾಪಿನೆಸ್ಸಿಗೆ ಬೇಕಾಗಿರೋದು ಏನಂದ್ರೆ ಪರಸ್ಪರ ಸಹಾಯ ಮಾಡುವಂತ ಪದ್ಧತಿ, ಪರಸ್ಪರ ಸಹಾಯ ಮಾಡುವಂತ ಪದ್ಧತಿ ಅಥವಾ ಪರಸ್ಪರ ಸಹಾಯ ಮಾಡುವ ಉದ್ದೇಶ ಇರಬೇಕು. ಎರಡನೇದು, ವಾರದಾಗ ಒಂದ್ಸರ್ತಿ ಹೇಳಿದೆ, ಹಾಡು, ಹರಟೆ, ಭಜನೆ, ಊಟ, ಅಡಿಗೆ, ನಡಿಗೆ, ಮನಿ, ಸ್ವಚ್ಛತಾ, ಧ್ಯಾನ, ಓದು, ಇನ್ನೂ ಹಲವಾರು ಇರ್ಬೋದ್ರಿ, ನನಗೆ ಗೊತ್ತಿಲ್ಲ. ನಾನು ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಹಾಕಿದೆ, ಒಂದು 8-10 ಪಾಯಿಂಟ್ಸ್ ಅನ್ನ ಬರದೆ, ಇನ್ನೂ ಕೆಲವೊಂದಿಷ್ಟು ಇರ್ಬೋದು. ಪ್ರಾಣಿನ ನೀವು ಸಾಕಿದ್ರೆ ಪ್ರಾಣಿ ಜೊತೆಗೆ ಟೈಮ್ ಕಳೆಯೋದಾಗ್ಲಿ, ಏನೋ ಒಂದು ವಿಚಾರಗಳನ್ನ ನೀವು ಕುಟುಂಬದಲ್ಲಿ ಎಲ್ಲರೂ ಸೇರಿ ಮಾಡುವಂಥದ್ದು. ಇನ್ನೊಂದು, ನಿಮ್ಮ ಸಿಟ್ಟನ್ನ ನೀವೇ ತಿನ್ನಿ ಅಂತ ಹೇಳಿ. ಲಾಸ್ಟ್ ಒಂದು ಈ ಪಾಯಿಂಟ್ ನೋಡಿ, ಜೀವನ ಒಂದು ಸಿನಿಮಾ ಇದ್ದಂಗೆ. ಸಿನಿಮಾ 3 ತಾಸಿನಲ್ಲಿ ಮುಗಿತದೆ, ನಮ್ದೊಂದು ಸಿನಿಮಾ 100 ವರ್ಷದಲ್ಲಿ ಮುಗಿಬಹುದು. ಉದಾಹರಣೆ ಯಾಕ್ರಿ ಈ ಒಂದು ವರ್ಡ್ ಬಗ್ಗೆ ಇಂಪಾರ್ಟೆನ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ಜೀವನ ಒಂದು ಸಿನಿಮಾ ಅಂತ ಹೇಳಿ. ನಾವು ಹೀರೋ ಹೀರೋಯಿನ್ ನಮ್ಮ ಫ್ಯಾಮಿಲಿಯಲ್ಲಿ, ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾದಲ್ಲಿ ನಾನು, ನನ್ನ ಹೆಂಡತಿ ಹೀರೋ ಹೀರೋಯಿನ್ ಎಕ್ಸಾಂಪಲ್. ಆದ್ರೆ ನೋಡಿ, ಬಹಳಷ್ಟು ಕ್ಯಾರೆಕ್ಟರ್ಸ್ ಬಂದು ಹೋದ್ವು. ಫಿಲ್ಮ್ ನೋಡ್ತಾ ಇದ್ದೀರಿ ನೀವು, ಯಾವುದೋ ಒಂದು ಫಿಲ್ಮ್, ಯಜಮಾನ ಇರ್ಬೋದು, ಅಥವಾ ಕೋಟಿಗೊಬ್ಬ ಇರ್ಬೋದು, ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಇರ್ಬೋದು, ಯಾವುದೋ ಒಂದು ಹಳೆ ಫಿಲ್ಮ್, ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಫಿಲ್ಮ್ ಇರ್ಬೋದು. ಈ ಫಿಲ್ಮ್ ಅನ್ನ ನಾವು ನೋಡ್ತಿದ್ದಾಗ ಮೇನ್ ಕ್ಯಾರೆಕ್ಟರ್ಸ್ ಯಾರಿದ್ದಾರೆ, ಹೀರೋ ಹೀರೋಯಿನ್ ಅವರೇ ಇರ್ತಾರೆ. ಉಳಿದಿದ್ದ ಕ್ಯಾರೆಕ್ಟರ್ಸ್ ಬರ್ತಾವೆ ಹೋಗ್ತಾ ಇರ್ತದೆ. ಯಾರು ಬಂದ್ರು, ಯಾರೋ ಫ್ರೆಂಡ್ ಬಂದ, ಯಾರೋ ತಂಗಿ ಬಂದ್ಲು, ಯಾರೋ ಅಣ್ಣ ಬಂದ. ಅವ್ರ ಸಲುವಾಗಿ ನಮ್ಮ ಫಿಲಮ್ ಡಿಸ್ಕಂಟಿನ್ಯೂ ಆಗ್ಬಾರ್ದು, ನಮ್ಮ ಫಿಲಮ್ ನಿಲ್ಬಾರ್ದು. ಯಾರ್ದೋ ಒಬ್ಬ ವ್ಯಕ್ತಿ ಸಲುವಾಗಿ, ಯಾವ್ದೋ ಒಬ್ಬ ವಿಲನ್ ಬರ್ತಾನೆ, ವಿಲನ್ ಸಲುವಾಗಿ ಫಿಲಮ್ ನಿಂತಿಲ್ಲ, ವಿಲನ್ ಸಲುವಾಗಿ ಫಿಲಮ್ ಮೂವ್ ಆಗ್ತಾ ಇದೆ. ಸೊ ಅದೇ ರೀತಿ ನಮ್ಮ ಕೌಟುಂಬಿಕ ಜೀವನ ಮೂವ್ ಆಗ್ತಾ ಇರ್ಬೇಕು. ಜೀವನ ಒಂದು ಸಿನಿಮಾ ಇದ್ದಂಗೆ. ಸೊ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಪ್ರೇಕ್ಷಕರು ಆಗ್ಬೇಕು, ಇದರಲ್ಲಿ ರೋಲ್ ಪ್ಲೇನು ನಾವೇ ಮಾಡ್ಬೇಕು. ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಫಿಲ್ಮ್ ನಲ್ಲಿ ನಾನೇ ಹೀರೋ ಆಗಿರೋದ್ರಿಂದ, ಸೊ ಹೀರೋ ಆಗಿನೇ ಉಳಿಬೇಕು ನಾನು ಅಂಥೇಳಿ ಬಂದ ಕ್ಯಾರೆಕ್ಟರ್ಗೆ ನಾವು ಬೇರೆ ಬೇರೆ ಪಾತ್ರಗಳಿಗೆ, ಅವುಗಳಿಗೆ ಹೆಚ್ಚಿಗೆ ಮಹತ್ವ ನಾವು ಕೊಟ್ಟದ್ದೇ ಆದ್ರೆ, ನಮ್ಮ ಜೀವನದಲ್ಲಿ ಗಂಡ ಹೆಂಡರ ನಡುವೆ ಬೇರೆ ಕ್ಯಾರೆಕ್ಟರ್ಗೆ ನಾವು ಮಹತ್ವ ಕೊಟ್ಟದ್ದೇ ಆದ್ರೆ ನಮ್ಮ ಇಂಪಾರ್ಟೆನ್ಸು ಕಡಿಮೆ ಆಗ್ತದೆ ನಮ್ಮಲ್ಲಿ. ಹೇಳುವ ಉದ್ದೇಶ ಅದು. ಸೊ ಅದಕ್ಕೇನ್ ಮಾಡ್ಬೇಕು, ನಾವು ಹೀರೋವನ್ನಾಗಿಯೇ ಇರಬೇಕು. ಇವೆಲ್ಲ ಕ್ಯಾರೆಕ್ಟರ್ಸ್ ಗಳಿಗೆ ಒಂದ್ ಸ್ವಲ್ಪ ಜಾಗ ಇರ್ತದೆ. ಆ ಟೈಮ್ ನಲ್ಲಿ ಅವ್ರು ಬರ್ತಾರೆ. ಆ ಟೈಮ್ ನಲ್ಲಿ ಸಾಧು ಕೋಕಿಲ್ ಬಂದ, ಸಾಧು ಕೋಕಿಲ್ ಹೋದ ಅಷ್ಟೇ. ಜಗ್ಗೇಶ್ ಬಂದ, ಜಗ್ಗೇಶ್ ಹೋದ. ಟೆನ್ನಿಸ್ ಕೃಷ್ಣ ಬಂದ, ಟೆನ್ನಿಸ್ ಕೃಷ್ಣ ಹೋದ ಅಷ್ಟೇ. ಆ ಕ್ಯಾರೆಕ್ಟರ್ ಒಳಗಡೆ ಆ ಫನ್ನಿ ಕ್ಯಾರೆಕ್ಟರ್ ಬಂದ್ರು, ಫನ್ನಿ ಕ್ಯಾರೆಕ್ಟರ್ ಹೋದ್ರು, ವಿಲನ್ಸ್ ಬಂದ್ರು, ವಿಲನ್ ಹೋದ್ರು. ಸೊ ನಮ್ ಲೈಫ್ ಏನು, ಒಂದ್ ಸಿನಿಮಾ. ನಾನು ಹೀರೋ, ನನ್ನ ಹೆಂಡತಿ ಹೀರೋಯಿನ್. ಸೊ ಇದು ಗೊತ್ತಿರ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಇದು ಒಂದು ಗೊತ್ತಿರಬೇಕಾಗಿರೋ ವಿಚಾರ. ಸೊ ಈ 4 ಪಾಯಿಂಟ್ಸು ಕುಟುಂಬದ ಹ್ಯಾಪಿನೆಸ್ ಅನ್ನ, ಮದುವೆ ಜೀವನದ ಹ್ಯಾಪಿನೆಸ್ ಅನ್ನ ಕೊಡಬಹುದು ಅನ್ನೋದು ನನ್ನ ಅನಿಸಿಕೆ. ಇನ್ನು ನಿಮ್ಮ ಹತ್ರ ಬೇರೆ ಬೇರೆ ಅಪ್ಲೈ ಇದ್ರೆ ಆಮೇಲೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನನಗೆ ಹೇಳಿ. ಸೊ ಹಂಗಂದ್ರೆ ಇವನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗ್ತದೆ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಇವತ್ತಿನ ಟೈಟಲ್ ಏನಿತ್ತು, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್.
ಸೊ ನೋಡಿ, ನಾನಂತೂ ಪ್ರಾರಂಭ ಮಾಡಿದಾಗಿಂದ ಇಷ್ಟೆಲ್ಲ ಮಾತಾಡಿದೆ, ಬಟ್ ಟೈಟಲ್ ಬಗ್ಗೆ ಮಾತಾಡಿದ್ದಿಲ್ಲ. ಸೊ ದ ಟೈಟಲ್ ಏನು ಅಂದ್ರೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಯಾವಾಗ ಸಾಧ್ಯ? ಯಾವುದನ್ನ ದ್ವೇಷ, ಅಹಂಕಾರ, ಸಿಟ್ಟು ಇವುಗಳನ್ನೆಲ್ಲ ಸರಿ ಬದಿಗಿಟ್ಟು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಮ್ಮ ಜೀವನದಲ್ಲಿ 4 ಪಾಯಿಂಟ್ಸ್ ಗಳನ್ನ ಇವತ್ತಿನ ವಿಚಾರಕ್ಕೆ ತಕ್ಕಂತೆ 4 ಪಾಯಿಂಟ್ಸ್ ನನ್ನೊಳಗೆ ಬಂತು. ಎಕ್ಸೆಪ್ಟ್ ಇದನ್ನ ಮಿಕ್ಕಿನೂ ಸಾಕಷ್ಟು ವಿಚಾರಗಳಿವೆ. ಈಗ ಇದು ಪಾರ್ಟ್ 1 ಅಂತ ನಾನು ಅನ್ಕೊಂಡಿನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಪಾರ್ಟ್ 1. ಇದರದ್ದು ಪಾರ್ಟ್ 2 ಇರ್ಬೋದು, ಯಾವಾಗೋ ಒಂದ್ ದಿವಸ, ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಲಿ. ಇದರದ್ದು ಪಾರ್ಟ್ 2 ನಾವು ಮಾತಾಡುವಾಗ ಇನ್ನೂ ಒಂದಿಷ್ಟು ಟೂಲ್ಸ್, ಟೆಕ್ನಿಕ್ ಇದ್ರ ಬಗ್ಗೆ ಡೀಟೇಲ್ ಆಗಿನೂ ನಾವಿನ್ನು ಮಾತಾಡ್ಬೋದು. ಸೊ ಈ 4 ವಿಚಾರಗಳನ್ನ ನಮ್ಮ ಜೀವನದಲ್ಲಿ ರೂಢಿ ಒಳಗ್ ತಂದ್ರೆ ನಮ್ಮ ಮದುವೆ ಜೀವನ, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್, ನಿಮ್ ಲೈಫು ಈ ತರ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಈಗ ಆಲ್ರೆಡಿ ನಾವು ಅನ್ಕೊಂಡಿರೋ ಪ್ರಕಾರ ಟೈಮು 8:20 ಆಗಿದೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ 8:30 ನಾವು ಈ ಕಾರ್ಯಕ್ರಮನೆಲ್ಲ ಮುಗಿಸಿರ್ತಾರೆ ಹೋದೋ ಕಾರ್ಯಕ್ರಮ ಎಲ್ಲ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ, ನನ್ನ ವಿಚಾರಗಳನ್ನ ನಾನು ಏನ್ ಹಂಚ್ಕೋಬೇಕು ಅಂತ ಮಾಡಿದ್ದೆ ಅವುಗಳನ್ನ ಹಂಚ್ಕೊಂಡಿನಿ. ಸೊ ಎಲ್ಲ ಇಲ್ಲಿದ್ದಂತ ಪ್ರತಿಯೊಬ್ಬ ಪ್ರೇಕ್ಷಕರು, ಭಾಗವಹಿಸಿದಂತ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ಗೆ ಗೊತ್ತಿದೆ, ಏನೋ ನಾವಿಲ್ಲಿ ಬಂದಾಗನೇ ಅನ್ಕೊಂಡಿರ್ಬೋದು ಏನೋ ಒಂದು ವಿಚಾರಗಳು ಸಿಗ್ಬೋದು ಅಂತ ಹೇಳಿ. ಬಟ್ ನಾ ಹೇಳೋದು ವಿಚಾರ ಏನಂದ್ರೆ, ರೈಟ್ ನಾವ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಇಷ್ಟ ತನಕ ನಾನು ಮಾತಾಡಿದೆ. ನಿಮ್ಮ ಗುರುರಾಜ್ ಪಾಟೀಲ್. ನನ್ನ ಫೋನ್ ನಂಬರು ನಿಮ್ಮ ಗ್ರೂಪ್ ನಲ್ಲಿದೆ. ಸೊ ಅದೇ ನನ್ನ ಫೋನ್ ನಂಬರು. ನಾನು ಸಿಗ್ತೀನಿ, ಯಾವಾಗಾದ್ರೂ ಫೋನಲ್ಲಿ ಮಾತಾಡ್ಬೋದು. ಸೊ ಇಷ್ಟು ವಿಚಾರ ನಾನು ತಗೊಂಡ್ ಬಂದಿದ್ದೆ. ಈ ವಿಚಾರಗಳನ್ನ ನಾನು ಏನೇನ್ ತಿಳಿಸಿದೆ, ಇದು ಯಾವ ವಿಚಾರವೂ ಹೊಸದಲ್ಲ. ಇದು ನನಗೆ ಗೊತ್ತಿರೋ ಹಾಗೆ ನಿಮಗೂ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಾನು ವ್ಯಕ್ತಪಡಿಸಿರೋ ರೀತಿ, ಹೇಳಿರೋ ಪದ್ಧತಿ ಬೇರೆ ಆಗಿರ್ಬೋದು. ನಾನು ಹೇಳಿರುವಂತ ಎಲ್ಲಾ ವಿಚಾರಗಳು, ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ನನಗೆ ಗೊತ್ತಿದೆ. ನೀವೆಲ್ಲರೂ ದೊಡ್ಡ ಮನಸ್ಸಿನುಳ್ಳವರು. ಸೊ ನೀವೆಲ್ಲ ನನ್ನನ್ನು ಕ್ಷಮಿಸಿ, ಅಥವಾ ಸಿಕ್ಕಿರೋ ಮಾಹಿತಿಗೆ ಖುಷಿಯಾಗಿದ್ರೆ ಹರಿಸಿ ಆನಂದಿಸಿದ್ದೀರಿ ಅಂತ ಅನ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆಗಳಿದ್ರೆ ಕೇಳ್ಬೋದು. ಓವರ್ ಟು ಅಶ್ವಥ್ ಸರ್ ಅಥವಾ ಪ್ರಸಾದ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಂದರ ದಾಂಪತ್ಯಕ್ಕೆ ಸೂತ್ರಗಳು ಹೇಗಿರಬೇಕು ಅಂತ ಸರಳವಾಗಿ ಮತ್ತು ಸವ್ಯವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಸರ್ಗೆ. ಹಲೋ, ಹೇಳಿ. ನಮಸ್ತೆ ಸರ್. ನಾವು ಗುಲ್ಬರ್ಗದಲ್ಲಿ ಸೃಜನ ದೀಪ್ತಿ 3 ನಿಮ್ ಕ್ಲಾಸ್ ಕೇಳಿದೀವಿ ಸರ್. ನಮಸ್ಕಾರ ಗೀತಾ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಾವ್ ಇಲ್ಲಿ ಯಾದಗಿರಿಯಿಂದ ಮಾಡ್ತಾ ಇದೀವಿ ಸರ್. ಎಲ್ಲಿರ್ತೀರಾ ನೀವು? ನಾವ್ ಯಾದಗಿರಿ ಸರ್. ಯಾದಗಿರಿ ಒಳಗಿದ್ದೀರಾ? ಓಕೆ. ಹಾ ಸರ್, ಚೆನ್ನಾಗೈತೆ ಸರ್ ಕ್ಲಾಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ರಿ ಸರ್ ಯಾದಗಿರಿ. ಬಂದಾಗ ಬರ್ತೀನಿ. ಓಕೆ ಸರ್. ಓಕೆ ಸರ್. ಓಕೆ ಸರ್. ನಮಸ್ತೆ ಗುರುರಾಜ್ ಸರ್. ನಮಸ್ಕಾರ ಸರ್. ಪ್ರಸನ್ನ ಅಂತ ಮಾತಾಡ್ತಾ ಇದ್ದೀನಿ ಹೊಸಪೇಟೆಯಿಂದ. ಪ್ರಸನ್ನ ಸರ್ ನಮಸ್ಕಾರ. ಹೇಳಿ ಪ್ರಸನ್ನ ಸರ್. ಲಾಸ್ಟ್ ಗೆ ನೀವು ಒಂದು ಮೆಸೇಜ್ ಹೇಳ್ತೀನಿ, ನಾನು ಈಗ ಬಿಗಿನಿಂಗ್ ಅಲ್ಲಿ ಹೇಳಲ್ಲ ಅಂತ ಹೇಳಿದ್ರಿ. ವಿ ಆರ್ ವೇಟಿಂಗ್ ಫಾರ್ ದಟ್ ಮೆಸೇಜ್. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ ಓಕೆ ಓಕೆ. ಏನಿಲ್ಲ, ನಾನು ಅದನ್ನ ಪ್ರಾರಂಭದಿಂದನೂ ಹೇಳಿದ್ದಿಲ್ಲ, ಅದಕ್ಕೆ ಲಾಸ್ಟ್ ಗೆ ನಿಮ್ಗೆ ಹೇಳೋಣ ಅಂತ ಇಟ್ಟೆ. ಓಕೆ ಓಕೆ. ಆಕ್ಚುಲಿ ಏನು ಬಹಳ ಚೆನ್ನಾಗಿತ್ತು ಸರ್. ಇದು ಒಂಥರ ಮದುವೆಯಲ್ಲಿ ಏನಂತ ಎಕ್ಸ್ಪೀರಿಯನ್ಸ್ ಏನಲ್ಲ ಬಿಡಿ. ನಾನು ಜಸ್ಟ್ ಐ ಆಮ್ ಆಲ್ಸೋ ರೀಸೆಂಟ್ಲಿ ಮ್ಯಾರಿಡ್. ಓಕೆ. ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿದ್ರೆ ಒಂಥರ ಮೋಸ್ಟ್ಲಿ ಸರ್ಕಾಸ್ಟಿಕ್ ಆಗಿ ಹೇಳ್ತಾರೆ ಬಿಡಪ್ಪ ಅಂತ ಅನ್ಕೋತಿದ್ದೆ ನಾನು ಆಕ್ಚುಲಿ. ಇಲ್ಲ ಇಲ್ಲ, ಬಟ್ ಇದು ಬಹಳ ಚೆನ್ನಾಗಿ ವೇಟೇಜ್ ಸರ್. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇಟೇಜ್. ಇದಕ್ಕೊಂದು ಮಹತ್ವ ಇದೆ. ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಲೋ ನಮಸ್ಕಾರ. ನಮಸ್ಕಾರ. ನಾನು ವಾಣಿ ಮಾತಾಡೋದು. ಚೆನ್ನಾಗಿತ್ತು ಸೆಷನ್, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬಟ್ ನನ್ಗೆ ಇದು ಹೆಂಗಂದ್ರೆ, ಇದೆಲ್ಲ ಹೇಳೋದು ಇಲ್ಲ, ಸಿಟ್ಟು ತಿನ್ಬೇಕು, ಹೌದು ಅದು ಹೆಂಗ್ ತಿನ್ಬೇಕು ಅನ್ನೋದನ್ನು ಒಂದು ಕ್ಲಾಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ಗೆ ಅದಕ್ಕೆ ನಾನಂದೆ, ಏನು ಅಂದ್ರೆ ಪಾರ್ಟ್ 2 ಬಗ್ಗೆ ನಾವು ಮಾತಾಡಿದಾಗ ಸಿಟ್ಟನ್ನ ಹೆಂಗ್ ತಿನ್ಬೇಕು ಅಂತ ನಾವು ಮಾತಾಡ್ಬೋದು.
ಬಟ್ ಈಗ ಒಂದು ಸಣ್ಣ ಈ ಕೇಳಿದೆ ಅಂತ ನಾನೊಂದು ಉತ್ತರ ಹೇಳ್ಬೋದು. ಏನು ನನಗೆ ಗೊತ್ತಿರೋದನ್ನ ಹೇಳ್ತೀನಿ. ಸಿಟ್ಟು ಹೆಂಗ್ ತಿನ್ಬೇಕು ಅಂದ್ರೆ, ಸಿಟ್ಟು ಬರೋದು ಒಂದು ಅಪೇಕ್ಷೆಯಿಂದನೇ ಮೋಸ್ಟ್ ಆಫ್ ದ ಟೈಮ್ ನಮಗೆ ಸಿಟ್ಟು ಬರೋದು. ದ ಸೋರ್ಸ್ ಆಫ್ ಆಂಗರ್ ಈಸ್ ಎಕ್ಸ್ಪೆಕ್ಟೇಷನ್. ಈ ಎಕ್ಸ್ಪೆಕ್ಟೇಷನ್ ಅನ್ನ ರಿಯಾಲಿಟಿ ಒಳಗೆ ನಾವು ಕನ್ವರ್ಟ್ ಮಾಡಿದಾಗ, ಯಾವಾಗ ನಾವು ಎಕ್ಸ್ಪೆಕ್ಟೇಷನ್ ನ ಎಕ್ಸೆಪ್ಟೆನ್ಸಿ ಅಂತ ತಗೊಳ್ತೀವೋ ಆವಾಗ ಸಿಟ್ಟಿನ ವೇಗ ಅಥವಾ ಸಿಟ್ಟಿನ ದ ಡೆನ್ಸಿಟಿ ಆಫ್ ಆಂಗರ್ ಮೇ ಕಮ್ ಡೌನ್ ಅಂತ ನನ್ನ ಅನಿಸಿಕೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫೆಬ್ರವರಿ ಒಳಗಡೆ ನಾನು ಹುಬ್ಳಿಯಲ್ಲಿ ಇದ್ದೀನಿ. ಫೆಬ್ರವರಿ ಒಳಗಡೆ ಏನಾಗ್ತದೆ ಅಂದ್ರೆ ಚೇಂಜ್ ಇನ್ ದ ವೆದರ್ ಇರ್ತದೆ. ಚಳಿಗಾಲದಿಂದ ಸ್ವಲ್ಪ ಮೂವ್ ಆಗ್ತಾ ಇರ್ತದೆ ಚಳಿಗಾಲ, ಬೇಸಿಗೆ ಬರ್ತಿರ್ತದೆ. ಬೇಸಿಗೆ ಬಂದಾಗ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಅಪ್ಸೆಟ್ ಆಗ್ಬಿಡ್ತೀವಿ ಸಡನ್ ಆಗಿ. ಅಯ್ಯೋ ಇದೇನಪ್ಪ ಬಿಸಿಲು, ಇಷ್ಟು ಲಘು ಬಿಸಿಲು ಶುರುವಾಯ್ತು ಅಂತ ಹೇಳಿ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಪ್ಸೆಟ್ ಬಿಹೇವಿಯರ್ ಮತ್ತೆ ರಿಯಾಕ್ಷನ್ ಮಾಡ್ತಾ ಹೋಗ್ತೀವಿ. ಫೆಬ್ರವರಿ ಒಳಗೆ 50-50 ಇರ್ತದೆ. ವಿಂಟರ್ ಇರ್ತದೆ, ಸಮ್ಮರು ಇರ್ತದೆ. ಪೀಕ್ ಮೇಘ ಹೋದಾಗ ನಾವು ನಾರ್ಮಲ್ ಆಗಿರ್ತೀವಿ, ಬಟ್ ಟೆಂಪರೇಚರ್ ಪೀಕಿಗೆ ಇರ್ತದೆ ಮೇ ಒಳಗಡೆ. ಫೆಬ್ರವರಿ ಒಳಗಡೆ 50-50, ಮೇ ಒಳಗಡೆ 40 ಟೆಂಪರೇಚರ್. ಇಲ್ಲಿ ಏನೋ ಹೆಚ್ಚು ಕಡಿಮೆ ವೇರಿಯೇಷನ್ ಆಗ್ತಿರ್ತದೆ, ಬಟ್ 40 ಟೆಂಪರೇಚರ್ ಇದ್ದಾಗ ನಾವು ನಾರ್ಮಲ್ ಆಗಿರ್ತೀವಿ. ಯಾಕಂದ್ರೆ ಚಳಿಗಾಲದಿಂದ ಮೂವ್ ಆಗಿ ಬೇಸಿಗೆ ಎಂಟರ್ ಆದಾಗ ನಮಗೆ ಸ್ವಾಭಾವಿಕವಾಗಿ ನಮಗೆ ಚಳಿಗಾಲನೇ ಕಂಟಿನ್ಯೂ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಿರ್ತೀವಿ. ಆದ್ರೆ ನಮಗೆ ಫೆಬ್ರವರಿ ಎಂಡಿಗೆ ತಿಳಿದು ಬಿಡ್ತದೆ ಇದು ಇನ್ನು ಮುಗಿಯಂಗಿಲ್ಲ, ಜೂನ್ ಜುಲೈವರೆಗೂ ಇದು ಇರುದೇ ಮಳೆ ಅಂತ. ಮಳೆ ಬರೋವರೆಗೂ ಈ ಬಿಸಿಲು ಇರುದೇ ಅಂದಾಗ, ಮೇ ಬಂದಾಗ ನಾವು ಪೀಕಿಗೆ ಬಿಸಿಲು ಮುಟ್ತದಲ್ಲ, ಆವಾಗ ಎಕ್ಸೆಪ್ಟೆನ್ಸಿ ಬಂದ್ಬಿಟ್ಟಿರ್ತದೆ ಈ ಬಿಸಿಲು ಇರುದೇ ಅಂತ ಹೇಳಿ. ಸೊ ಆವಾಗ ನಮ್ಗೆ ಅದೇ ಬಿಸಿಲು ತೊಂದರೆ ಮಾಡ್ತಾ ಇರಂಗಿಲ್ಲ. ಆದ್ರೆ ಫೆಬ್ರವರಿ ಒಳಗಡೆ ಸ್ವಲ್ಪ ಬಿಸಿಲು ಬಹಳ ತೊಂದರೆ ಮಾಡ್ತದೆ. ವ್ಯತ್ಯಾಸ ಇಷ್ಟೇ, ಹೌ ವಿ ರಿಸೀವ್ ಇಟ್. ವಿ ರಿಸೀವ್. ಈಗೀಗ ನನಗೆ ಸಿಟ್ಟು ಬರ್ಲಿಕ್ಕಿರ್ತದೆ. ಸಿಟ್ಟು ಸ್ವಲ್ಪ ಅಂದ್ರೆ ನನಗೆ ಗೊತ್ತು ಹೌ ಟು ಏನೋ ಬೈ ದ ಗ್ರೇಸ್ ಆಫ್ ಗಾಡ್ ಆರ್ ಮೇ ಬಿ ಗ್ರೇಸ್ ಆಫ್ ಮೈ ವೈಫ್ ನಾನು ಸಿಟ್ಟಿಗೆ ಹೇಳಂಗಿಲ್ಲ ನಾನು. ಸೊ ಆದ್ರೂ ಈಗ ಹೇಳ್ತೀನಿ ಸಿಟ್ಟಿಗೆ. ಆದ್ರೆ ಸಿಟ್ಟಿಗೆ ಹೇಳೋದ್ ಹಿಂದ ನಾ ಸಿಟ್ಟಿಗೆ ಎದ್ದ ಮೇಲೆ ವಿಚಾರ ಮಾಡಿ ನೋಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ಎಕ್ಸ್ಪೆಕ್ಟೇಷನ್ ಅಂತ ಅನಿಸ್ತದೆ. ವಾಣಿ ಮೇಡಮ್, ನಿಮ್ದು ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇಲ್ಲ, ಬಟ್ ಜಸ್ಟ್ ಐ ಥಾಟ್ ಟು ಶೇರ್. ಹಾ, ಕರೆಕ್ಟ್. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಹೆಂಗ್ ಮಾಡ್ತೀವಿ ಅಂದ್ರೆ, ಇವಾಗ ನನ್ ಗಂಡ ಲೇಟ್ ಆಗಿ ಬಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಪಕ್ಕದ ಮನೆಯವ್ನ್ ಲೇಟ್ ಆಗಿ ಬಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಇದು ಯಾವಾಗ್ಲೂ ಅಂದ್ರೆ ಅದು ಕಷ್ಟ ಆಗತ್ತಲ್ಲ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಇನ್ನೊಂದ್ ಸ್ವಲ್ಪ ಪಾಯಿಂಟ್ಸ್ ಅಂದ್ರೆ ಇವಾಗ ಟೈಮ್ ಆಯ್ತು ಅನ್ಸ್ತದೆ. ರಿಯಾಲಿಟಿ ಫ್ಯಾಕ್ಟ್ಸ್ ಗೊತ್ತಿರ್ಬೇಕು. ಫ್ಯಾಕ್ಟ್ ಅಂದ್ರೆ ಸತ್ಯ. ನನ್ನ ಗಂಡ ಲೇಟ್ ಆಗಿ ಬರ್ತಾನ, ಒಂದು ಎರಡನೇದ್ದು ತಿಳ್ಸಂಗಿಲ್ಲ ಮೊದ್ಲೆಕ್ಕ. ಸೊ ಈ ತಿಳ್ಸಂಗಿಲ್ಲ, ಗೊತ್ತದ ನನಗೆ ಬರ್ತಾನ ಲೇಟ. ಇವತ್ತು ಹೇಳ್ಯಾರ 8 ಗಂಟೆಗೆ ಬರ್ತೀನಂತ, 8 ಆದ್ರೂ ಬಂದಿಲ್ಲ ಅಂದ್ರೆ ಒಂದೇದ್ದು ಇವರಿಗೆ ಅಲ್ಲಿ ಹೇಳುವಷ್ಟು ಗೊತ್ತಿಲ್ಲ. ಒಂದೇದ್ದು. ಎರಡನೇದ್ದು ಹೇಳುದಿಲ್ಲ, ಇದು ನನ್ನ ಮನೆಯವ್ರು ಇರೋದ ಹಿಂಗ ಅನ್ನೋದು ಅವ್ರ ಸ್ವಭಾವ ಇದ್ದದಕ್ಕೆ ಎಕ್ಸ್ಪೆಕ್ಟೇಷನ್ ಅಂತ. ಇದು ಹಿಂಗಿರ್ಬೋದು, ಟು ಈಟ್ ದ ಆಂಗರ್. ಓಕೆ ಗುರುರಾಜ್ ಅವರೇ, ಕ್ಲಾಸ್ ಬಹಳ ಚಲೋ ಇತ್ರಿ ಇವತ್ತು. ನಾ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ. ಥ್ಯಾಂಕ್ ಯು ವೈನಿ, ಥ್ಯಾಂಕ್ ಯು ಸುಜಾತ ವೈನಿ. ಸುಜಾತ ವೈನಿ ಯಾರಂದ್ರೆ ನಮ್ಮ ಅತ್ತಿಗೆ. ಹೇಳ್ರಿ. ಬಹಳ ಚಲೋ ಇತ್ತು. ಇದು ನೀವ್ ಹೇಳಿದ ಮಾತುಗಳೆಲ್ಲ ನಮ್ ಲೈಫ್ ನಾಗ ಆಲ್ರೆಡಿ ಬಂದ್ಬಿಟ್ಟಿದಾವೆ. ನಾವು ಆಲ್ರೆಡಿ ಫೇಸ್ ಮಾಡಿದೀವಿ ಕೆಲವೊಂದು ಟಾಪಿಕ್ಸ್ ನೀವ್ ಹೇಳಿದ್ದು. ಅನ್ಕೊಂಡೆ ನಾನು ಎಲ್ಲ ನಡೀತಿರೋದೆಲ್ಲ ಲೈಫ್ ನಲ್ಲಿ ಇದು ಮಾತಾಡ್ತಾ ಇರೋದು ಎಲ್ಲ ನಾವು ಅಂದ್ರೆ ನಾವ್ ಅಷ್ಟು ಗಮನ ಕೊಟ್ಟಿರೋದಿಲ್ಲ ಆ ವಿಷಯದ ಬಗ್ಗೆ. ಏನೋ ನಡೀತಿರ್ತದ, ಫ್ಯಾಮಿಲಿ ಹೋಗ್ತಿರ್ತದ. ಹಂಗೆ ಕೆಲವೊಮ್ಮೆ ಹೆಂಡತಿ ಆದವಳೆ ಎಲ್ಲಾ ಇದು ಮಾಡ್ಲಿಕ್ ಸಾಧ್ಯ ಇಲ್ಲ. ಗಂಡ ಆದವನು ಕೂಡ ಅರ್ಥ ಮಾಡ್ಕೋಬೇಕು ಹೆಂಡತಿ ಸಿಚುಯೇಷನ್. ಸ್ವಲ್ಪ ಟೆನ್ಷನ್, ಮನಿ ಎಲ್ಲಾ ಸಂಭಾಳ್ಸ್ಕೊಂಡ್ ಹೋಗೋಳು ಹೆಂಡತಿನೇ ಅಲ್ವಾ. ಸೊ ಅವ್ಳ ಕಂಡೀಷನ್ ಕೂಡ ಗಂಡ ಆದವನ್ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದು ಒಂದು ನೀವು ಇದು ಇಬ್ಬರಿಗೂ ಅಪ್ಲಿಕೇಬಲ್ ಆಗುವಂತ ಪಾಯಿಂಟ್ಸ್ ಹೇಳಿ ನಾನು. ಅದೇ ನಾವ್ ಕೇಳಿದ್ಮೇಲೆ ನಮ್ ಜೊತೆಗೆ ಅವ್ರು ಇರ್ಬೇಕು ಅಂತ ಅನಿಸ್ತದ ಅಂತ ಹೇಳಿ. ಅದೇ ಇಲ್ಲಿ ನಿಮ್ ಅಣ್ಣ ಅವ್ರು ಇದ್ರು, ಬಟ್ ಅವ್ರ ಏನೋ ವರ್ಕ್ ಮಾಡ್ತಾ ಇದ್ರು. ನಾನ್ ಕರ್ದೆ ಬರ್ರಿ ಅಂತ ಜೋರ್ ಸ್ಪೀಕರ್ ಇಟ್ಟಿನ ಅದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ವೈನಿ. ತುಂಬಾ ಚೆನ್ನಾಗಿ ಹೇಳಿದೆ. ಥ್ಯಾಂಕ್ ಯು. ಹಲೋ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ನಾನು ಅಶೋಕ್ ಅಂತ ಬೆಂಗಳೂರಿಂದ. ನಮಸ್ಕಾರ ಅಶೋಕ್ ಸರ್. ಇದ್ರಲ್ಲಿ ನಿಮ್ಮ ಸಿಟ್ಟನ್ನು ನೀವೇ ತಿನ್ನಿ ಅಂತ ಇದೆಯಲ್ಲ,
ಅದು ಕೆಲವೊಂದ್ಸರ್ತಿ ಈಗ ನಾವು ಎಕ್ಸ್ಪ್ರೆಸ್ ಮಾಡ್ದೋದ್ರೆ ಅದರಿಂದ ನಮ್ ಮೇಲೆ ಹಾರ್ಮ್ ಆಗಲ್ವಾ, ನಮ್ಮೊಳಗೆ ನಾವ್ ಇಟ್ಕೊಂಡ್ರೆ, ಅಥವಾ ಆ ರೀತಿ ಒಂದು? ಅದೇ ನಾ ಅವಾಗ ಹೇಳಿದೆ, ನಾವು ಸಿಟ್ಟನ್ನ ನಾವು ಯಾವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿತೀವೋ ಕಾಲಕ್ರಮೇಣ ಸಿಟ್ಟಿಗೇಳುವುದನ್ನ ಬಿಡ್ತೀವಿ. ಅದು ಆ ರೀತಿ ಭಾಗವಹಿಸ್ಬೇಕು, ಅಥವಾ ಆ ರೀತಿ ಅದು ಚಾನಲೈಸ್ ಆಗ್ಬೇಕು. ಓಕೆ. ಇದು ಸಿಟ್ಟು ಗಂಡ ಹೆಂಡತಿ ನಡುವೆ ಈ ವಿಷಯ ಇವತ್ತಿಂದು. ಆಗ್ಲೇ ವಾಣಿ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ರು, ನಾನು ಇನ್ನೇ ವಿಷಯದಲ್ಲಿ ಸಿಟ್ಟಾಗ್ಬೇಕು, ಯಾಕಂದ್ರೆ ನನ್ನ ಗಂಡ ಬರಂಗಿಲ್ಲ, ಬರೋದು ಲೇಟ್ ಆಗಿ ಬರ್ತಾರೆ, ಎರಡನೇದು ತಿಳಿಸಂಗಿಲ್ಲ. ಸೊ ಏನಂದ್ರೆ ಒನ್ಸ್ ಯು ನೋ ದ್ಯಾಟ್ ಇದು ಹೀಗೆ ಅಂತ ಗೊತ್ತಾದ ಮೇಲೆ ನಮ್ಮ ಸಿಟ್ಟು ಹೇಳೋದನ್ನ ನಾವು ಕಡಿಮೆ ಮಾಡಬಹುದು. ಅಲ್ಲಿ ನಾ ಹೇಳೋ ಉದ್ದೇಶ ಅದು. ಬೇರೆ ಕಡೆ ಅಲ್ಲ, ಬರೀ ಗಂಡ ಹೆಂಡತಿ ಮದುವೆ ಮಾಡೋ ಸಿಟ್ಟು ನಿಂತ್ಕೊಳ್ಳಿ ಅಂತ. ಅಶೋಕ್ ಅವ್ರೆ, ಅಶೋಕ್ ಸರ್ ಕೇಳಿ ಇನ್ನೊಂದು. ಸಿಟ್ಟು ಗಂಡ ಹೆಂಡತಿ ನಡುವೆ ಹೆಂಗ್ ಅಪ್ಲೈ ಆಗ್ಬಹುದು ಅಂದ್ರೆ, ನಾವು ಸಿಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾಗ ಒಂದು ಪಾಯಿಂಟ್ ಅದೇ, ಏನು ಅಂದ್ರೆ ಕಚ್ಚಬಾರ್ದು, ಆದ್ರೆ ಬುಸ್ಗುಡೋದನ್ನ ಬಿಡಬಾರ್ದು ಅಂತ ಹೇಳ್ತೀವಿ ನಾವು. ಆದ್ರೆ ಹಿಂಗಿದೆ, ಈ ಗಂಡ ಹೆಂಡತಿ ನಡುವೆ ಬುಸ್ಗುಡೋದು ಡೇಂಜರಸ್ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ. ಹಲೋ. ಎಸ್ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಭಾಸ್ಕರ್ ಅಂತಂದು. ಭಾಸ್ಕರ್ ಸರ್ ನಮಸ್ಕಾರ. ಭಾಸ್ಕರ್ ಜೋಶಿ ಅಂತ, ನಾನು ಬೆಂಗಳೂರಾಗಿರೋದು, BL ಕೆಲಸ ಮಾಡೋದು. ಸರ್ ನಿಮ್ ಪ್ರೋಗ್ರಾಮ್ ನನಗೆ ಗೊತ್ತಿದ್ದಿಲ್ಲ, ನಮ್ಮ ಮನೆಯವರು ಸ್ಪೀಕರ್ ಇಟ್ಟು ಆನ್ ಮಾಡಿ ಕೇಳ್ತಿದ್ರು. ಓಕೆ. ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಕೇಳಿದೆ, ಬಹಳ ಚಂದ ಇದೆ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್. ಭಾಸ್ಕರ್ ಅವ್ರು ಏನ್ ಮಾಡ್ತೀರಾ? ನಾನು BL ನ ವರ್ಕ್ ಮಾಡ್ತೀನಿ. ಐ ವರ್ಕಿಂಗ್ BL ಬೆಂಗಳೂರಲ್ಲಿ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮದುವೆಯಾಗಿ 25 ವರ್ಷ ಆಗ್ಯದ. ಈ 25 ವರ್ಷದಾಗ ನಾವು ನೀವ್ ಹೇಳ್ದಂಗ ಹಾಡ್ ಹಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಜೊತೆಗೆ ಗುಡಿಗೆ ಹೋಗ್ತೀವಿ, ವಾರಕ್ಕೊಮ್ಮೆ ಎಲ್ಲ ಮಾಡ್ತೀವಿ. ಆದ್ರೆ ಮಾಡೋದು ಸರಿ ಅದನ್ನ ಇಲ್ಲ ಎಂಬ ನಮ್ಗೆ ಯಾರು ಹೇಳಿದ್ದಿಲ್ಲ. ನಾವು ಏನ್ ಮಾಡ್ಲಿಕ್ಕತ್ತೀವಿ, ನಾವು ಸರಿಯಾಗಿದ್ದೀವಿ ಅನ್ನೋದು ನಮ್ಗೆ ಯಾರು ಹೇಳಿದ್ದಿಲ್ಲ. ನೀವು ಹೇಳಿದ್ಮೇಲೆ ಹಂಗಾರ ನಾವು ಸರಿದಾರಾಗಿದ್ದೇವೆ ಕಾನ್ಫಿಡೆನ್ಸ್ ಬಂತು. ಓಕೆ ಓಕೆ. ಇಲ್ಲ ಸರ್, ನಾನೇನ್ ಹೇಳುದು, ನೀವೆಲ್ಲ ಇದ್ದದ್ದೇ ಸರಿ ಹಾದಿ ಒಳಗ, ಅದಕ್ಕೆ ನಾನು ಹೇಳಿದೆ. ಅದು ಖರೇವದ. ಆದ್ರೂ ಇದು ಕೇಳಿದ್ವಲ್ಲ, ಚಲೋ ಅನಿಸ್ತು. ಇಂತ ಪ್ರೋಗ್ರಾಮ್ ಅವಾಗ ಮಾಡ್ಕೋತಿರ್ರಿ, ಬಹಳಷ್ಟು ಕುಟುಂಬಕ್ಕೆ ಸಹಾಯ ಆಗ್ತಾವ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಶ್ವಥ್ ಸರ್ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಾರ, ನಾನು ಸುಮ್ಮನೆ ಒಬ್ಬ ಕಾರಣಕರ್ತ. ಆದ್ರೆ ಇಲ್ಲಿ ಅವರೆಲ್ಲರೂ ಇದಕ್ಕೆ ಕಾರಣೀಭೂತರು. ಶಶಿಕಾಂತ್ ಇರ್ಬೋದು, ಅವರೆಲ್ಲ. ಆಯೋಜನೆ ಮಾಡಿದವ್ರಿಗೂ ಧನ್ಯವಾದಗಳು, ನಿಮ್ಗೆ ಸಪೋರ್ಟ್ ಮಾಡಿದವ್ರಿಗೂ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕೊಡಲು ಅದು ಹೇಳ್ತಾರಲ್ರಿ, ಕೊಡಲು ಒಲವ ಬಿಟ್ಟು ಬೇರೆ ಉಂಟೆ ಬಾಳಲಿ, ಕೊಟ್ಟುದೆಷ್ಟು ಕಳೆದದೆಷ್ಟು ನಮ್ಮನಂತೆ ಹೇಳಲಿ. ಹಿಂಗ ನಮ್ದು ಜೀವನ ನಡೆದಿರ್ತದ. ಅದ್ರಾಗ ಯಾರ್ ಗೆದ್ದೀವೋ ಯಾರು ಸೋತೀವೋ, ಏನಾಗ್ಯದೋ ಏನಿಲ್ಲೋ ಗೊತ್ತಿರೋದಿಲ್ಲ. ಅದ್ರ ಹೊಂದ್ಕೊಂಡು ಹೊಂಟಿವಿ, ಅದು ದೇವ್ರದಿಂದ ನೀವು ಹೇಳೋದು ಖರೆ ಅದ. ಆದ್ರೆ ಇವೆಲ್ಲ ಏನೇನವ, ಈ ಕುಟುಂಬಕ್ಕೆ ನೀವು ಚಲೋ ಗೈಡೆನ್ಸ್ ಮಾಡ್ಲಿಕ್ಕತ್ತೀರಿ. ಇಂಥವ್ ಹಗಲೆಲ್ಲ ಪ್ರೋಗ್ರಾಮ್ ಮಾಡ್ರಿ, ಬಹಳಷ್ಟು ಕುಟುಂಬಕ್ಕೆ ಸಹಾಯ ಆಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ವನಿತಾ, ಬೆಂಗಳೂರಿಂದ ಮಾತಾಡ್ತಾ ಇರೋದು. ವನಿತಾ ಮೇಡಮ್ ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನನಗೆ ನೀವು ಮಾತಾಡಿದ್ರಲ್ಲಿ ನೀವೇ ಹೇಳಿದ ಹಾಗೆ ಎಲ್ಲಾ ನಮಗ್ ಗೊತ್ತಿರೋದೇ, ಆದ್ರೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ ಅನ್ನೋದು ಬಹಳ ಅದೊಂದು ಇಷ್ಟ ಆದ ಪಾಯಿಂಟ್. ಅದ್ರ ಜೊತೆಗೆ ಜೀವನ ಒಂದು ನಾಟಕ ಅಂತಿದ್ವಿ, ಅದನ್ನ ಸಿನಿಮಾ ಅಂತ ತಗೊಂಡ್ರಲ್ಲ, ಅದಂತೂ ಬಹಳ ನನಗೆ ಇಷ್ಟ ಆಯ್ತು. ಯಾಕೆ ಅಂದ್ರೆ ಅದೇ ಮಧ್ಯದಲ್ಲಿ ಬರೋ ವಿಲನ್ಗಳು, ಹಾಸ್ಯ ಪಾತ್ರಗಳು, ಇವನ್ನೆಲ್ಲ ಬಿಡ್ತಾ ಹೋಗಿ ಬರೀ ನಿಮ್ಮಿಬ್ಬರ ಜೀವನದ್ದು ಸಿನಿಮಾ ಸಾಗಬೇಕು ಅಂತ ಹೇಳಿದ್ದು ನನಗೆ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ವನಿತಾ ಮೇಡಮ್, ನೀವು ಚಲೋ ರೆಕಗ್ನೈಸ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನನಗೆ ಇನ್ನೊಂದು, ಅದರಲ್ಲಿ ನೀವು ನೆಕ್ಸ್ಟ್ ಸೆಷನ್ ಅಂದಿದ್ದೀರಾ, ಈ ಗಂಡ ಆದವನು ಹೆಂಡತಿ ಮತ್ತು ಅತ್ತೆಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಡ್ಬೇಕು ಸರ್. ಓಕೆ. ಹೆಂಡತಿ ಮತ್ತು ತಾಯಿ, ತನ್ನ ತಾಯಿ ಮತ್ತೆ ಹೆಂಡತಿ. ಸೊ ನೀವು ಆಲ್ರೆಡಿ ಟಿಪ್ಸ್ ಕೊಡ್ತಾ ಇದ್ದೀರೋ ಅಥವಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರೋ? ಪಾರ್ಟ್ 2ಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ ಆಗ್ಬೇಕಾಗಿದೆ. ಹೌದು ಸರ್. ಇದು ಬಹಳ ಜನರ ಜೀವನದಲ್ಲಿ ಈ ಅತ್ತೆ ಮಾವ ನಾದಿನಿ ಇದೆಲ್ಲ ಬ್ಯಾಲೆನ್ಸ್ ಮಾಡ್ಲಾರ್ದೆ ಗಂಡು ಸೋತು ಬಿಡ್ತಾನೆ. ವೆರಿ ಟ್ರೂ. ಎಲ್ಲಾ ಕಡೆ ಒಳ್ಳೆಯವನಾಗ್ಲಿಕ್ಕೆ ಹೋಗಿ ತಾಯಿ ಹತ್ರ ಏನ್ ಮಾಡೋದಮ್ಮ, ಅವಳು ಇರೋದೇ ಹಾಗೆ, ಅವಳ ಮಂಡಿ ಆ ತರ ತಾಯಿ ಹತ್ರ ಹೇಳೋದು. ಇಲ್ಲಿ ಹೆಂಡತಿ ಹತ್ರ ನಮ್ಮ ಅಮ್ಮ ಇರೋದೇ, ಅವಳ ಸ್ವಭಾವನೇ ಅಷ್ಟೇ. ಒಂಥರ ಏನು ಅಂದ್ರೆ ಅವ್ನು ಬ್ಯಾಲೆನ್ಸ್ ಮಾಡ್ತೀನಿ ಅನ್ಕೊಂಡಿರ್ತಾನೆ, ಅದನ್ನ ಉಲ್ಟಾ ಎಷ್ಟೋ ಆಗಿದ್ದು ನಾನ್ ನೋಡಿದೀನಿ ತುಂಬಾ ಕಡೆಗಳಲ್ಲಿ.
ನಾನು ಅತ್ತೆ ಸಿನಿಮಾ ಅಂತ ವರ್ಡ್ ಯೂಸ್ ಮಾಡಿದಾಗ ಅತ್ತೆ ಮಾವ ಮತ್ತು ಅದನ್ನ ನಾನು ವರ್ಡ್ ಯೂಸ್ ಮಾಡಲಿಲ್ಲ, ಬಟ್ ಯು ರೈಟ್ಲಿ ಕಾಟ್ ಇಟ್. ಅವರೆಲ್ಲ ಕ್ಯಾರೆಕ್ಟರ್ಸ್ ರೀ. ಆ ಕ್ಯಾರೆಕ್ಟರ್ಸ್ ಒಳಗೆ ನಾವು ನಮ್ಮ ಲೈಫ್ ಅನ್ನ ಮಿಸ್ ಮಾಡ್ಕೋಬಾರ್ದು. ವೆರಿ ಗುಡ್ ವನಿತಾ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ ಅಲ್ಲಿ ಬರ್ಲಿ ಸರ್, ಇದು ಅವ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಬರ್ಲಿ. ಹೇಳ್ತೇನೆ. ಓಕೆ, ಆಗ್ಲಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ತೆ. ಸೋಮಶೇಖರ್ ಅಂತ ತಾಮ್ರಾಳಿಂದ, ಗರಿಬನಹಳ್ಳಿ ತಾಲೂಕು. ನಮಸ್ಕಾರ. ಬಹಳ ಚೆನ್ನಾಗಿತ್ತು ಸರ್, ಒಳ್ಳೆ ಟಾಪಿಕ್. ಇನ್ನೂ ಸಾಕಷ್ಟು ಜನಕ್ಕೆ ಇದರಿಂದ ನಿಮ್ ಕ್ಲಾಸ್ ಇಂದ ಉಪಯೋಗ ಆಗ್ಲಿ ಅಂತ ನಾನು ಬಯಸ್ತೀನಿ. ಒಳ್ಳೆ ಟಾಪಿಕ್ ಇತ್ತು, ಚೆನ್ನಾಗಿತ್ತು ಸರ್. ಎಲ್ಲ ಹೂವಿನ ಬಿಡಿಸಿ ಪ್ಲೇಟ್ಸ್ ಹೇಳುತ್ತೆ. ನೀವು ಹೇಳಿರೋ ಪಾಯಿಂಟ್ಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಕುಟುಂಬದಲ್ಲಿ ಅಳವಡಿಸ್ಕೊಂಡಿದೀವಿ. ಅಲ್ಪ ಸ್ವಲ್ಪ ಇರ್ತದೆ ಸರ್ ಖಾರ ಅಂದ್ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ಸಿಹಿ ಕೈ ಇದ್ದೇ ಇರ್ತತಲ್ಲ, ಆ ತರ ಇದ್ದೇ ಇರ್ತತಿ. ಮ್ಯಾಕ್ಸಿಮಮ್ ಪಾಯಿಂಟ್ಸ್ ನೀವು ಹೇಳಿದ್ರೆ ನಾವು ಫಾಲೋ ಮಾಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಚಲೋ ಅನಿಸ್ತು ಸೋಮಶೇಖರ್ ಅವರೇ, ಧನ್ಯವಾದ. ಡಾಕ್ಟರ್ ಗುರುರಾಜ್ ಪಾಟೀಲ್ ರೀ, ನಮಸ್ಕಾರ. ನಮಸ್ಕಾರ. ಮಂತೇಶ್, ಯಾರು? ಮಂತೇಶ್ ಪಾಟೀಲ್ ಅವರಲ್ಲ? ಹೌದು, ಕೊಪ್ಪಳದಿಂದ. ನಮಸ್ಕಾರ. ಚಲೋ ಹೇಳಿದ್ರಿ. ಬಟ್ ಈಗ ಕೆಲವೊಂದು ಬಿಹೇವಿಯರ್ ಬಗ್ಗೆ ಹೇಳಿದ್ರಿ. ಈಗ ಸಿಟ್ಟು ಇರ್ಬೋದು, ಅಹಂಕಾರ ಇರ್ಬೋದು, ಅಥವಾ ಅವಿನಯತೆ ಇರ್ಬೋದು. ಇದನ್ನ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಎಷ್ಟ್ರ ಮಟ್ಟಿಗೆ ಟಾಲರೇಟ್ ಮಾಡ್ಬೇಕು? ಈಗ ಏನಾಗುತ್ತೆ, ಟಾಲರೇಟ್ ಮಾಡ್ತಾ 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 ಇಂಡಿವಿಜುವಾಲಿಟಿ ಹೋಗ್ಬಿಡ್ತದೆ. ಅದು ಹೆಣ್ಣೆ ಇರ್ಬೋದು, ಗಂಡ ಇರ್ಬೋದು, ಹೌದ್ರೆ? ಅದಕ್ಕೊಂದು ಒಂದು ಸಾಮರಸ್ಯ ಮೂಡ ಸಲುವಾಗಿ ಈಗ ಕೇಳಿದ್ರಲ್ಲ, ಹೆಂಡತಿನ ಕಡೆ ಅವನ್ನು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ. ಬ್ಯಾಲೆನ್ಸ್ ಮಾಡಿದ್ರೆ ಏನಾಗುತ್ತೆ, ಆ ವ್ಯಕ್ತಿದೇ ಒಂದು ಇಂಡಿವಿಜುವಾಲಿಟಿ ಹೋಗ್ಬಿಡ್ತದೆ. ಹೌದಾ? ಸ್ಯಾಕ್ರಿಫೈಸ್ ಅಂತ ಒಂದು ಲೇಬಲ್ ಕೊಟ್ಟು ಆತನ ಬುದ್ಧನ್ ಮಾಡಿ ಕುಂದಿರ್ಬಿಡ್ತೀವಿ ನಾವು, ಅಥವಾ ಆಕಿನ ಏನೋ ಒಂದು ಮಾಡ್ಕೊಂಡಿರ್ತೀವಿ, ಹೌದ್ರೆ? ಬಹಳ ಒಳ್ಳೇದು, ಬಹಳ ಒಳ್ಳೇದು. ಬಟ್ ಅವರು ಒಳಗನೆ ಅವ್ರದ್ದು ಇಂಡಿವಿಜುವಾಲಿಟಿ ಕಳ್ಕೊಂಡ್ಬಿಡ್ತಾರೆ. ಹೌದಾ? ಇದು ಹೇಗೆ, ಎಷ್ಟು ಮಟ್ಟಿಗೆ ಇದನ್ನ ನಾವು ಸಾಧ್ಯವಾಗಿಸ್ಬೇಕಂತ? ಸಿನಿಮಾ ಮುಗಿಯುವವರೆಗೂ ಡೆಫಿನೆಟ್ಲಿ ಇದ್ರ ಬಗ್ಗೆ ವಿಚಾರ ಮಾಡೋಣ ಸರ್. ಸರ್, ನೀವ್ ಹೇಳಿದಂಗೆ ಇದಕ್ಕೆ ಒಂದು ಟಾಲರೆನ್ಸಿ ಅನ್ಬೋದು, ಅಥವಾ ಇದಕ್ಕೊಂದು ಸೀಮಿತ ಇರ್ಬೋದು ಅಂತ ನಾವು ಅನ್ಕೊಳ್ತೀವಿ. ನನ್ನ ದೃಷ್ಟಿ ಒಳಗಡೆ ಈ ಸದ್ಯ ಪರಿಸ್ಥಿತಿ ಒಳಗೆ, ಈ ಸದ್ಯಕ್ಕೆ ಇವತ್ತಿನ 8:36 ನಾನೇನಂತೀನಂದ್ರ ಇದಕ್ಕೆ ಯಾವ ಸೀಮಿತನೂ ಇಲ್ಲ ಸರ್. ನಾವ್ ಇದಕ್ಕೆ ನಮ್ಮ ಗಂಡ ಹೆಂಡರ ನಡುವೆ ಇದಿರುವಂತ ಚರ್ಚೆ ಗಂಡ ಹೆಂಡತಿ ನಡುವೆ ಅಷ್ಟೇ. ಇಲ್ಲಿ ಯಾವ ಸೀಮಿತನೂ ಇಲ್ಲ, ಯಾವ ಕಂಡೀಷನ್ಸು ಇಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಅನ್ಕಂಡೀಷನಲ್ ಆಗ್ತೀವಲ್ಲ, ಯಾವಾಗ ನಾವು ಅನ್ಕಂಡೀಷನಲ್ ಆಗ್ತೀವಲ್ಲ, ಅವಾಗ ಮಾತ್ರ ಅಲ್ಲಿ ನಾವು ಪ್ರೇಮ ಅಥವಾ ಪ್ರೀತಿಯನ್ನ ನೋಡ್ತೀವಿ, ಬಾಂಧವ್ಯನ ನೋಡ್ತೀವಿ, ಸಹಬಾಳ್ವೆಯನ್ನ ನೋಡ್ತೀವಿ. ಸೊ ನಾವು ಇದಕ್ಕೆ ಕಂಡೀಷನ್ ಅನ್ನ ಎಲ್ಲೂ ನಾವು ತರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್. ಬಟ್ ಇದ್ರ ಬಗ್ಗೆ ವಿಚಾರ ಮಾಡುವಂತ ಪಾಯಿಂಟ್ ಇದ್ರ ಬಗ್ಗೆ ವಿಚಾರ ಮಾಡೋಣ. ಯಾಕೆ ಹೇಳ್ತಂದ್ರ, ಇಂತ ಬಹಳ ಎಕ್ಸಾಂಪಲ್ಸ್ ನಾವು ಎಲ್ಲರ ಮನೆಯಾಗೂ ನೋಡ್ತೀವಿ. ಒಬ್ರು ಜಾಸ್ತಿ ಟಾಲರೇಟ್ ಮಾಡಿದ್ರೆ ಬರೋಬರ್ತಾ ಅವ್ರ ಮೇಲೆ ಓವರ್ ರೈಡಿಂಗ್ ಸ್ಟಾರ್ಟ್ ಆಗತ್ತೆ. ಏನ್ರಿ? ಅದು ಗಂಡೆ ಇರ್ಬೋದು, ಹೆಣ್ಣೆ ಇರ್ಬೋದು, ಅದು ಅವ್ರ ತಪ್ಪ ಅನ್ನೋದೊಂದು ಕ್ವಶನ್ ಬಂದ್ಬಿಡ್ತದೆ ಅಲ್ರ? ಅವ್ರಾಗೆ ಕರೆಕ್ಟ್ ಮಾಡ್ಕೊಂಡ್ರೆ ಓಕೆ, ಬಟ್ ಅದನ್ನೇ ಒಂದು ಸಾಧನ ಆಗಿ ಅಥವಾ ಒಂದು ಒಳ್ಳೆತನನ ಒಂದು ವೀಕ್ನೆಸ್ ಅಂತ ಹಿಡ್ಕೊಂಡ್ಬಿಟ್ರೆ ಅದು ಕಡಿತನೂ ಆ ವ್ಯಕ್ತಿ ಅಂತ ವೈಮನಸ್ಸು ಆಗ್ಲಿಕ್ಕಿಲ್ಲ ಅನ್ನೋದು ನನ್ನ ಅನಿಸಿಕೆ ಸರ್. ನಿಮ್ಮಲ್ಲಿ ಯಾವಾಗ ಖಂಡಿತ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಎಲ್ಲರ ಪ್ರಶ್ನೆಗಳು ಮುಗಿದಿದೆ ಅಂತ ಅನ್ಕೊಳ್ತೀನಿ. ಅಥವಾ ಪ್ರಶ್ನೆಗಳಿಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ಲಿಕ್ಕಿಲ್ಲ ಈ ಸಂಸಾರ ಅನ್ನೋ ಇದ್ರಲ್ಲಿ. ಆದ್ರೆ ಇವತ್ತಿನ ಸೆಷನ್ ಏನಿದೆ ತುಂಬಾ 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 ಚೆನ್ನಾಗಿತ್ತು. ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಖುಷಿ ಆಯ್ತು. ಈಗಾಗಲೇ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪಾರ್ಟ್ 2 ಗೆ ಟಿಕೆಟ್ಸ್ ಬುಕ್ ಆಗ್ಬಿಟ್ಟಿದೆ ಸಾಕಷ್ಟು. ಇವರು ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ.
ಏನೇನ್ ಇರ್ಬೇಕು ಅಂತ. ಸೊ ಆದಷ್ಟು ಬೇಗ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಪಾರ್ಟ್ 2 ಬರಬೇಕು. ಹಾಗೇನೆ ನೀವು ಪೇರೆಂಟಿಂಗ್ ಈ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂತ ಕೇಳಿದೀನಿ. ಸೊ ಆ ವಿಷಯವಾಗಿ ಕೂಡ ನಮ್ಮಲ್ಲಿ ಅನೇಕರಿಗೆ ಅವಶ್ಯಕತೆ ಇದೆ ಆ ವಿಷಯದ ಇದು ಕೂಡ. ಸೊ ಇನ್ ಮುಂದಿನ ದಿನಗಳಲ್ಲಿ ಅವನ್ನ ನೀವು ಯಾವಾಗ ಬಿಡುವಾಗಿದ್ದೀನಿ ಅಂತಂದಾಗ ನಾವು ಅದಕ್ಕೆ ಅರೇಂಜ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಒಟ್ಟಾರೆ ತುಂಬಾ ಚೆನ್ನಾಗ್ ಬಂತು ಇವತ್ತಿನ ಇದನ್ನ. ಈ ಕಾರ್ಯಕ್ರಮನ ಎಷ್ಟು ಜನ ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಕೇಳಿದ್ರು ತುಂಬಾ ಇಂಪಾರ್ಟೆಂಟ್. ಒಬ್ರು ಕೇಳಿ ಇನ್ನೊಬ್ರು ಬಿಟ್ಟಿದ್ರೆ ಅಷ್ಟು ಹಿತ ಅನ್ಸಲಿಕ್ಕಿಲ್ಲ. ಇಬ್ರು ಜೊತೆ ಕೂತ್ಕೊಂಡು ಕೇಳ್ಬೇಕು. ಈಗ ಬಹುಶಃ ಮಹಾಂತೇಶ್ ಪಾಟೀಲ್ ಒಬ್ರೇ ಇದಾರೆ ಅಂತ ಅನ್ಸುತ್ತೆ. ಇವತ್ತವ್ರು ವಿಶ್ವವಾಣಿ ಕ್ಲಬ್ ಹೌಸ್ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಒಬ್ರೇ ಕುತ್ಕೊಂಡು ಕೇಳಿದ್ರು ಅಂತ ಅನ್ಸುತ್ತೆ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಮಗಳು ಏನಿದಾರ? ಹಾ ಚೆನ್ನಾಗಿದಾರೆ, ಮಗಳು ಬಂದಾಳ್ರಿ. ಓಕೆ ಓಕೆ ಫೈನ್ ಸರ್. ಅವ್ರಿಗೂ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಅವ್ರಿಗೂ ತುಂಬಾ ಅನ್ವಯ ಆಗುವಂತ ಸೆಷನ್ ಇದು. ಸೊ ಇವತ್ತು ತುಂಬಾ ಜನ ಪತಿ ಪತ್ನಿಯರು ಇವತ್ತೇನು ಗುರುರಾಜ್ ಪಾಟೀಲ್ ಸರ್ ಹೇಳ್ಕೊಟ್ರು ವಿಷಯಗಳನ್ನೆಲ್ಲ ಹೇಳಿದರೆ ಅವನ್ನೆಲ್ಲವನ್ನ ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಒಳ್ಳೆಯ ಒಂದು ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವ್ರು ಹೇಳ್ತಾ ಇದ್ರು ನಮ್ಮನೇಲಿ 25 ವರ್ಷದಿಂದ ಟಿವಿ ಇಲ್ಲ ಅಂತ ಹೇಳಿ. ಸೊ ಅದು ನಿಜವಾಗ್ಲೂ ಕೂಡ ಹೇಳ್ತೀನಿ, ನಂದು ಸ್ವಂತ ಅನುಭವನು ನಿಜ. ಅದು ನಮ್ಮಲ್ಲಿ 15 ವರ್ಷಗಳಿಂದ ಟಿವಿಯನ್ನ ತೆಗೆದಿದ್ದೀವಿ. ಒಂದು ಸಾಕಷ್ಟು ಸಮಯ ಸಿಗುತ್ತೆ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ. ಎರಡನೇದು ಒಂದಿಷ್ಟು ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಅವಕಾಶ, ಟೈಮ್ ಕೂಡ ಸಿಗುತ್ತೆ. ಮನೆಗೆ ಯಾರಾದ್ರೂ ಬಂದ್ರು ಕೂಡ ಅವರು ಟಿವಿ ನೋಡ್ದಂಗೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಕ್ಕೂ ಒಂದಿಷ್ಟು ಅವಕಾಶಗಳು ಸಿಗ್ತವೆ. ಸೊ ಹಾಗಾಗಿ ಟಿವಿ ಇಲ್ಲ ಅನ್ನೋದು ಅದೇನು ಕೊರತೆ ಅಂತ ಅನ್ಕೋಬೇಡಿ, ಅದೊಂದು ಹೆಗ್ಗಳಿಕೆ ಅಂತ ಅನ್ಕೋಬೇಕು. ಅದನ್ನ ಒಂದು ಹೆಗ್ಗಳಿಕೆ ಅನ್ನುವಂತ ಒಂದು ವಿಷಯ ಅದು. ಸೊ ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕಾಗಿ ನಾನು ವಿಶೇಷವಾಗಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ಎಲ್ಲರ ಪರವಾಗಿ, ಸಮಾನ ಮನಸ್ಕರ ಗ್ರೂಪ್ ಪರವಾಗಿ, ಮತ್ತೆ ಇವತ್ತು ಸಾಕಷ್ಟು ಜನ ಹೊಸಬ್ರು ಕೂಡ ಇವತ್ತು ಜಾಯಿನ್ ಆಗಿದ್ರು. 85-90ರವರೆಗೂ ಇವತ್ತು ಲಾಗಿನ್ ಆಗಿದ್ರು. ಸೊ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಶೇಷ ಅಂತ ಹೇಳಿ ಇವತ್ತು NDRI ನ ಡೈರೆಕ್ಟರ್ ಕೂಡ ಜಾಯಿನ್ ಆಗಿದ್ರು. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ನ ಎಕ್ಸ್ ಡೈರೆಕ್ಟರ್ ಡಾಕ್ಟರ್ MT ಮಂಜುನಾಥ್ ಸರ್ ಅವರು ಕೂಡ ಇವತ್ತು ಲಾಗಿನ್ ಆಗಿದ್ರು. ಇಡೀ ಕಾರ್ಯಕ್ರಮವನ್ನ ಅವರು ಕೇಳಿದ್ರು. ಮತ್ತೆ ಡಾಕ್ಟರ್ ಪ್ರಕಾಶ್ ಭಟ್ ಅವರಿದ್ದಾರೆ. ಇನ್ನು ಅನೇಕರು ಇವತ್ತಿನ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ. ಪ್ರಕಾಶ್ ಭಟ್ ಸರ್ಗೆ ನಮಸ್ಕಾರ. ಸರ್ ಅವರು ಲಾಗೌಟ್ ಆದ್ರ ಅಂತ ಇದಾರೆ ಸರ್, ಇದ್ದಾರಾ? ಓಕೆ ಓಕೆ. ಪರಿಚಯನ ಸರ್ ತಮಗೆ? ಪ್ರಕಾಶ್ ಭಟ್ ಸರ್ ಒಂದ್ಸರಿ ನನ್ಗೆ ಮೊನ್ನೆ ಗದಗ್ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಭೇಟಿ ಆಗಿದ್ರು. ಎಕ್ಸಾಕ್ಟ್ ಅವರೇ ಹೌದು. ಇದಾರೆ. ಓಕೆ. ಎಸ್ ಸರ್, ಎಸ್ ಸರ್. ಹಲೋ ಹಲೋ ಸರ್. ಯಾರು? ನಾವು ಮಿಸಸ್ ಪ್ರಸಾದ್ ಸರ್, ಪೂಜಾ ಅಂತ. ಹೇಳಿ ಅಮ್ಮ, ಹೇಳಿ. ನಮಸ್ತೆ ಸರ್. ಹಲೋ ಹಲೋ, ಹೇಳ್ರಿಮ್ಮ. ಸರ್ ನಾವು ಪ್ರಸಾದ್ ಅವ್ರ ಮಿಸಸ್. ಮಾತಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್ ಹೇಳಿದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಪೂರ್ತಿ ಕೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು. ಅದೇ ಪ್ರಸಾದ್ ಅವ್ರನ್ನ ನೀವು ಅವ್ರ ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಸತಿ ಕೋಟ್ ಮಾಡಿದ್ರಿ. ಅವ್ರ ವೈಫ್ ಬಂದಿದ್ದಾರೆ ಈಗ. ಓಕೆ ಓಕೆ. ಸೊ ನಿಮಗೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಮದುವೆ ಆಗಿದ್ದೀರಿ? ಓಕೆ ಸರ್. ಫಾದರ್ ಮಾತಾಡ್ತಾರೆ. ಕೊಡಿ. ನಮಸ್ಕಾರ ಸರ್, ಗುರುರಾಜ್ ಅವರೇ. ನಮಸ್ಕಾರ ಸರ್. ತಾವು ಇಲ್ಲಿವರೆಗೂ ತಾವು ಕುಟುಂಬ ಸಮಸ್ಯೆ ಬಗ್ಗೆ ಹೇಳಿದ್ರಲ್ಲ, ತುಂಬಾ ಒಳ್ಳೇದೇ ಸರ್. ಥ್ಯಾಂಕ್ ಯು ಸರ್. ಮೊದಲನೇದು ಹೇಳ್ಬೇಕಾದ್ರೆ ಇನ್ನೊಂದು ಮಾತು. ನಾವು ಈಗ ನಮ್ ಮದುವೆ ಆಗ್ಬಿಟ್ಟು 50 ವರ್ಷ ಆಯ್ತು. ಆದ್ರೂ ನಾವು ಒಂದು ಒಳ್ಳೆ ನಡೆ ಕುಟುಂಬದಲ್ಲಿ ಬರ್ಬೇಕಾದ್ರಗಿನ ಮುಖ್ಯವಾಗಿ ರಾಜ್ಕುಮಾರ್ ಅವ್ರ ಕಾರಣ ರೀ. ಓಕೆ. ಅವರು ಸಾಮಾಜಿಕ ಚಿತ್ರಗಳು, ಕುಟುಂಬ ಚಿತ್ರಗಳು ಇಷ್ಟೆಲ್ಲ ಮೊದಲಿಂದಲೂ ಅವರು ನೋಡ್ಕೊಂತ ಬಂದು ಅವ್ರದೇ ತೋರ್ಸ್ಕೊಟ್ಟಂತ ಇದಕ್ಕ ಅದೇ ರೀತಿ ಹೋಗ್ತಾ ಇದೀವಿ ನಾವು. ನಮ್ ಕುಟುಂಬದಲ್ಲಿ ಯಾವ ಸಮಸ್ಯೆ ಇಲ್ಲ, ಯಾವ ತರನು ಏನು ಇಲ್ಲ. ಹೊರಗಡೆ ಸಮ್ಮತಿಗೂ ನಾವು ಯಾವುದೇ ತರ ಸಮಸ್ಯೆ ಇಟ್ಕೊಳ್ಳುವಂತ ಇದು ಇಲ್ಲ. ಓಕೆ 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 ಓಕೆ. ಅದಕ್ಕೆ ನೀವು ಎಲ್ಲರಿಗೂ ಹೇಳ್ಬಿಡಿ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಯಾಕಂದ್ರೆ ಜೀವನದಲ್ಲಿ 50 ವರ್ಷ ಪ್ರಾಕ್ಟೀಸ್ ಮಾಡಿರೋ ಲೈಫ್ ನಿಮ್ದು. ಸೊ ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೀವೆಲ್ಲರಿಗೂ ಹೇಳ್ಬಿಡಿ. ಥ್ಯಾಂಕ್ ಯು ಸರ್.
Thank you very much, Prapuja. Thank you, Prasad. Yes, sir. Thank you, sir. Thank you. ಓಕೆ, ಈಗಾಗಲೇ 8:45 ಆಯ್ತು. ಹಾಗಾಗಿ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ ಅನ್ಸುತ್ತೆ. ಮತ್ತೊಮ್ಮೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಮತ್ತೆ ಅವರ ಎಲ್ಲ ಕುಟುಂಬದವರಿಗೆ ಇಷ್ಟೊತ್ತು ನಮಗೆ ಗುರುರಾಜ್ ಪಾಟೀಲ್ ಅವ್ರನ್ನ ಸ್ಪೇರ್ ಮಾಡಿದ್ದಾರೆ, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮನೆಯವರೆಲ್ಲ, ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. Thank you and I am extremely sorry. ನಂದು ಟೆಕ್ನಿಕಲ್ ರೀಸನ್ ಇಂದ ವಿಡಿಯೋ ಆನ್ ಆಗ್ಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಇಲ್ಲ, ತೊಂದರೆ ಇಲ್ಲ ಸರ್. ಮಾತೆ ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಇಷ್ಟಪಟ್ಟು ಕೇಳಿಸ್ಕೊಂಡ್ರು. ಸ್ಲೈಡ್ಸ್ ನೋಡದೇ ಇದ್ರು ಕಣ್ಣಿಗೆ ಕಟ್ಟೋ ಹಾಗೆ ನೀವು ಚಿತ್ರಗಳನ್ನ ಕೊಡ್ತಾ ಇದ್ರಿ. ಸೊ ಹಾಗಾಗಿ ಅನ್ಇಂಟರಪ್ಟೆಡ್ ತುಂಬಾ ಚೆನ್ನಾಗಿ ಫ್ಲೋ ಇತ್ತು, ತುಂಬಾ ಚೆನ್ನಾಗಿ ವಿಷಯಗಳನ್ನ ಪ್ರಸ್ತುತಪಡಿಸಿದ್ರಿ. ಅದಕ್ಕಾಗಿ ವಿಶೇಷ ಧನ್ಯವಾದಗಳು. ಮತ್ತೆ ಪ್ರಸಾದ್ ಅವರಿಗೆ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮದ ಲಿಂಕ್ ಅನ್ನ ಕೂಡ ಅವರೇ ಮಾಡಿಕೊಟ್ಟಿದ್ದು, ಅವರಿಗೆ ಮತ್ತೊಮ್ಮೆ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ. ಸೊ ಪೂಜಾ ಅವರ ಕುಟುಂಬಕ್ಕೆ ಈಗ ಹೊಸ ರಾಜ್ಕುಮಾರ ಎಂಟ್ರಿ ಆಗಿದ್ದಾನೆ ಪ್ರಸಾದ್ ರೂಪದಲ್ಲಿ. ಸೊ ಅವರ ಜೀವನ ಯಾವಾಗ್ಲೂ ಸುಖವಾಗಿರ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣಂತೆ. ಸೊ ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರ್ಯಾರ ಕಪಲ್ಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದಿರಿ ಎಲ್ಲರಿಗೂ ಕೂಡ ಒಂದು ಸುಖಕರವಾಗಿರ್ತಕ್ಕಂಥ ಜೀವನ ನಿಮ್ದು ಆಗ್ಲಿ. ನೆಕ್ಸ್ಟಿನ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಷಯಗಳ ಜೊತೆಗೆ ಮತ್ತೊಮ್ಮೆ ನಾನು ಇವರನ್ನ ಗುರುರಾಜ್ ಪಾಟೀಲ್ ಸರ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತೀನಿ. ಅವರು ಇನ್ನಷ್ಟು ವಿಷಯಗಳನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿ ಅವ್ರಲ್ಲಿ ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀವಿ. ಶುಭರಾತ್ರಿ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಶುಭರಾತ್ರಿ. ನಮಸ್ಕಾರ.